सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ವಾವ್, ಫಾರ್ ದ ಫಸ್ಟ್ ಟೈಮ್ ಇದಾಗಿರೋದು ನನ್ನ ಶೋಲಿ. ಸಂಸ್ಕೃತದ ಲೆಟರ್ಗಳು ಶಿವನ ಡಮರು ಇಂದ ಬಂದಿರುವಂಥದ್ದು ಅಂತ. ನರ್ವಸ್ ಸಿಸ್ಟಮೇ ನಿಮ್ದು ಕಾಮ್ ಆಗುತ್ತೆ ಅಂತ ಇದೆ. ಸಂಸ್ಕೃತದ ಪ್ರೇಯರ್ ಮಾಡೋದ್ರಿಂದ ಬೀಟ್ ಬಿಕಾಸ್ ಆಫ್ ದ ಪ್ರೊನೌನ್ಸಿಯೇಷನ್ ಆಸ್ ವೆಲ್ ಆಸ್ ರೆಪಿಟೇಷನ್ ಏನು ಮಾಡ್ತೀವಿ, ಇವೆಲ್ಲ ಕಾರಣದಿಂದ ಫಿಸಿಯಲಾಜಿಕಲಿ ಯು ಆರ್ ಸೆಟ್ಲಿಂಗ್ ಡೌನ್ ವಿತ್ ವಾಟ್ ಎವರ್ ಯು ವಾಂಟ್ ಟು ಡೂ. ಗಾಯತ್ರಿ ಮಂತ್ರದಂತಹ ಸಸ್ವರ ವೇದ ಮಂತ್ರಗಳನ್ನು ಗುರುಗಳ ಹತ್ರ ಕಲ್ತೇನೆ ಸ್ಟಾರ್ಟ್ ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಮಹಾಪ್ರಾಣ ಹೇಳ್ದೇನೆ ಇದ್ರೆ ಯಾವ ಥರ ಬ್ಲಂಡರ್ ಆಗೋ ಸಾಧ್ಯತೆ ಇದೆ ಅಂತ ಇದೆಲ್ರಿಗೂ ಮೋಸ್ಟ್ ಪೀಪಲ್ಗೆ ಗೊತ್ತಿರುತ್ತೆ. ಫಲ ಅನ್ನೋದು ಫ ಇಸ್ ಮಹಾಪ್ರಾಣ, ಫಲ ಅಂದ್ರೆ ಹಣ್ಣು. ಅದೇ ಮಹಾಪ್ರಾಣ ತೆಗೆದು ನೀವು ಅಲ್ಪ ಪ್ರಾಣ ಮಾಡ್ಬಿಟ್ರೆ ಫಲ ಆಗುತ್ತೆ, ಮಾಂಸ ಆಗ್ಬಿಡುತ್ತೆ. ಹಾಯ್, ಹಲೋ, ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ನನ್ನ ಶೋ ಅಂದಮೇಲೆ ಗೊತ್ತಿದೆ ಅಲ್ವಾ, ಈಗ ಬರೀ ಸಿನಿಮಾದವ್ರ ಬಗ್ಗೆ ಮಾತ್ರ ನಾನು ಸಂದರ್ಶನ ಮಾಡುವಂಥದ್ದು ಅಥವಾ ಪಾಡ್ಕಾಸ್ಟ್ ಮಾಡುವಂಥದ್ದು ಅಲ್ಲಲ್ಲ. ಸಿನಿಮಾ ಬಿಟ್ಟು ಬೇರೆ ಜಗತ್ತಿನಲ್ಲಿ ಅವ್ರದ್ದೇ ಆದಂಥ ಛಾಪನ್ನ ಮೂಡಿಸಿರುವಂಥ ಹಲವಾರು ವ್ಯಕ್ತಿಗಳನ್ನು ನಾನು ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ತಾನೆ ಬಂದಿದ್ದೀನಿ, ನಿಮಗೂ ಗೊತ್ತಿದೆ. ಬಟ್ ನನ್ನ ಶೋಲಿ ಸಾಕಷ್ಟು ಬಾರಿ ಮೆಸೇಜ್ ಹಾಕ್ತೀರಾ, ಸಾರ್ ನನಗೆ ನೀವು ಇವ್ರನ್ನ ಕರ್ಕೊಂಡು ಬಂದಾಗ ಚೆನ್ನಾಗಿರುತ್ತೆ, ಅವ್ರನ್ನ ಕರ್ಕೊಂಡು ಬಂದಾಗ ಚೆನ್ನಾಗಿರುತ್ತೆ, ಈ ಶೋಲಿ ಇದನ್ನು ಕಲಿತೆ, ಆ ಶೋಲಿ ಅದನ್ನು ಕಲಿತೆ ಅಂತ ತುಂಬ ಜನ ಹಾಕ್ತಿರ್ತೀರ. ಎಸ್, ಪ್ರತಿ ಶೋಲು ನಾನು ಹೇಳೋದು ಏನು ಅಂತಂದರೆ, ನನ್ನ ಶೋಲಿ ನನಗೆ ಟೇಕ್ ಅವೇ ಇದ್ದರೆ ನಿಮಗೂ ಕೂಡ ಟೇಕ್ ಅವೇ ಇರುತ್ತೆ ಅಂತ. ಟೇಕ್ ಅವೇ ಅಂತ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವತ್ತು ನಾನು ಶೋನಲ್ಲಿ ಆಲ್ರೆಡಿ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ಸಾಕಷ್ಟು ಟೇಕ್ ಅವೇ ಇದ್ದೇ ಇರುತ್ತೆ. ಯಾಕಂತಂದರೆ ಇವರು ಒಂದು ಅಕಾಡೆಮಿನ ನಡೆಸ್ತಾ ಇದ್ದಾರೆ ಅಂತ ಗೊತ್ತು. ಈ ಅಕಾಡೆಮಿಲಿ ಏನು ಅಂತಂದರೆ ಬರೀ ಜ್ಞಾನದ ಭಂಡಾರನೇ ನಮ್ಮ ತಲೆಗೆ ತುಂಬಿಸೋವಂಥ ಅಕಾಡೆಮಿ. ನಿರ್ವಾಣ ಅಕಾಡೆಮಿಯ ಒಂದು ಮುಖ್ಯ ಸಂಸ್ಥಾಪಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಕರೆಕ್ಟಾ? ಎಸ್, ಇವತ್ತು ಸೆನ್ಸೇಷನ್ ಆಗಿರುವಂಥ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು, ದಿನನಿತ್ಯದಲ್ಲಿ ಒಂದು ಸ್ಪಿರಿಚುಯಾಲಿಟಿ ಆಗಿರಬಹುದು, ಅಥವಾ ಒಂದು ಶ್ಲೋಕ ಆಗಿರಬಹುದು, ಅಥವಾ ಯೋಗ ಆಗಿರಬಹುದು, ಬೇಸಿಕಲಿ ನಮ್ಮ ಎಂಟೈರ್ ಸನಾತನ ಧರ್ಮದ ಒಂದು ದಿನನಿತ್ಯದಲ್ಲಿ ನಾವು ಹೇಗೆ ಅಳವಡಿಸ್ಕೊಂಡು ಬದುಕಬಹುದು ಅಂತ ಇವ್ರದೇ ಆದಂಥ ರೀತಿಯಲ್ಲಿ ಹೇಳ್ಕೊಡ್ತಿರುವಂಥ ವಿಜಯಲಕ್ಷ್ಮಿ ನಿರ್ವಾಣ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಕರೆಕ್ಟಾಗಿ ಹೇಳಿದ್ವಾ? ನೀವು ನಿಮ್ಮ ಶೋನಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿರ್ತೀರ, ಅಂದರೆ ಬೇಸಿಕ್ಲಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇದು ಕನ್ನಡ ಶೋ, ಇಂಗ್ಲೀಷ್ ಶೋ. ಸೊ ಹಾಗಾಗಿ ನೀವು ಏನು ಒಂಥರ ಅಯ್ಯೋ ನಾನು ಕನ್ನಡದಲ್ಲಿ ಮಾತಾಡ್ಬೇಕಾ ಇಂಗ್ಲೀಷಲ್ಲಿ ಮಾತಾಡಬೇಕಾ ಅನ್ನೋದು ಏನು ಇಟ್ಕೊಳ್ತೀರ, ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹೇಳಿ ಅಷ್ಟೇ. ನಾವು ಪ್ಯೂರ್ ಕನ್ನಡದವ್ರೆ, ಪಕ್ಕಾ ಕನ್ನಡಿಗರು, ಶೃಂಗೇರಿ ಅವ್ರು ನಾವಿಬ್ರು. ಇಬ್ರು ಅಂದ್ರೆ ಶರತ್ ಅವ್ರದ್ದು ಕೋ-ಫೌಂಡರ್, ಈಸ್ ಮೈ ಪಾರ್ಟ್ನರ್ ಆಸ್ ವೆಲ್. ಅವ್ರದ್ದು ಅಮ್ಮನ ಮನೆ ಶೃಂಗೇರಿ. ಸೊ ನಾವು ಶೃಂಗೇರಿಲಿ ಓದಿದ್ದು ಕೂಡ. ಸೊ ಪಕ್ಕಾ ಕನ್ನಡಿಗರು ನಾವು. ಬಟ್ ನಮ್ಮ ಚಾನಲ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಜನ ಕೇಳ್ತಿರ್ತಾರೆ ಕನ್ನಡದಲ್ಲಿ ಮಾಡಿ, ಅಂದರೆ ಎಸ್ಪೆಷಲಿ ನಮ್ಮ ವರ್ಕ್ಶಾಪಿಗೆ ಬಂದು ಕನ್ನಡದವರು ಅಂತ ಮಧ್ಯ ಮಧ್ಯ ಒಂದೆರಡು ಫ್ರೇಸ್ ಹೇಳ್ತಾ ಇರ್ತೀನಿ. ಸಂಕಟ ಬಂದಾಗ ವೆಂಕಟರಮಣ ಈ ಥರದ್ದೆಲ್ಲ ಹೇಳಿ ಅವ್ರಿಗೆ ಕನ್ನಡದವ್ರನ್ನ ಗೊತ್ತಾದ್ಮೇಲೆ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಆಗಿರಲಿಲ್ಲ. ಸೊ ಐ ಥಿಂಕ್ ನಿಮ್ಮದು ಚಾನಲ್ ಏನಿದೆ ದಟ್ ಈಸ್ ಅವರ್ ಆಪರ್ಚುನಿಟಿ ಟು ಎಲ್ರಿಗೂ ಹೇಳೋದಕ್ಕೆ, ನಾವು ಕನ್ನಡದವರು ಅಂತ ಹೇಳೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. If it is okay, I would like to start with a prayer. Oh, please. As usual, ನಮ್ದೊಂದು ಅಭ್ಯಾಸ ಅದ. ಖಂಡಿತ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ವಾವ್, ಫಾರ್ ದ ಫಸ್ಟ್ ಟೈಮ್ ಇದಾಗಿರೋದು ನನ್ನ ಶೋಲಿ. ನನಗೆ ಒಂದು ಕನೆಕ್ಷನ್ ಏನಿದೆ, ಶೃಂಗೇರಿ ಅಂತ ಹೇಳಿದ ತಕ್ಷಣ ನನಗೆ ಮೈ ಸೆಕೆಂಡ್ ಹೋಮ್ ಇಸ್ ಶೃಂಗೇರಿ. ಅಂದರೆ ಸೆಕೆಂಡ್ ಹೋಮ್ ಅಂತಂದರೆ ಏನು ಅಂತಂದರೆ ಯಾವುದು ತಂದೆ ಸೈಡು ತಾಯಿ ಸೈಡ್ ಆ ಥರ ಹೇಳ್ತಿಲ್ಲ.
ನನ್ನ ಸೆಕೆಂಡ್ ಹೋಮ್ ಅಂದರೆ ವರ್ಷದಲ್ಲಿ ಒಂದು 4 ಬಾರಿ ಶೃಂಗೇರಿಗೆ ಹೋಗ್ತೀನಿ. ಸೊ ವೆರಿ ವೆರಿ ರೆಗ್ಯುಲರ್ ವಿಸಿಟ್ ಆಫ್ ಶಾರದಾಂಬಾ ಟೆಂಪಲ್. ರೀಸನ್ ಏನು ಅಂತಂದರೆ ಅಲ್ಲಿ ಹೋಗಿ 1-2 ದಿವಸ ಇದ್ದು ಒಂದು ದರ್ಶನ ಮಾಡಿ ಆ ದೇವಸ್ಥಾನದಲ್ಲಿ ನನಗೆ ಆ ಆವರಣದಲ್ಲಿ ಒಂದು ಸುಮಾರು ಒಂದು ಅರ್ಧ ದಿವಸ ಕೂತ್ಕೊಂಡು ನನ್ನ ಜಪ ತಪ ಮಾಡಿಕೊಂಡು ಗುರುಗಳ ದರ್ಶನ ಮಾಡಿಕೊಂಡು ಬರೋದು ನನಗೊಂಥರ ವಾಡಿಕೆ ಆಗ್ಬಿಟ್ಟಿದೆ. ಇಟ್ ಈಸ್ ಲೈಕ್ ದಟ್ ಈಸ್ ವೈ ಐ ಫೀಲ್ ಶೃಂಗೇರಿ. ನಾನು ಆ್ಯಕ್ಚುಲಿ ಸೈಟು ಹುಡುಕ್ತಾ ಇದ್ದೀನಿ, ಎಲ್ಲರೂ ಸಿಕ್ಕಿದ್ರೆ ಒಂದು ಮನೆ ಮಾಡ್ಕೊಂಬಿಡೋಣ ಅನ್ನೋ ಮಟ್ಟಿಗೆ ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ದಟ್ ಪ್ಲೇಸ್. ಆ್ಯಂಡ್ ಐ ಡಿಂಟ್ ನೋ ಅಬೌಟ್ ದಿಸ್ ಆ್ಯಕ್ಚುಲಿ. ನೀವು ಶೃಂಗೇರಿ ಅಂದಿದ ತಕ್ಷಣ ಐ ಆಮ್ ಲೈಕ್ ನೀವಿಬ್ರು ಈಗ ಇನ್ನೂ ಹತ್ರ ಆಗ್ಬಿಟ್ರಿ ಈಗ. ನಿಮ್ಗೆ ನೀವು ಮಾನಸಿಕವಾಗಿ ಎಮೋಷನಲಿ ಕನೆಕ್ಟ್ ಆಗ್ತಾ ಇದೀರ ಅಂದ್ರೆ ಅದು ನಿಮ್ ಫಸ್ಟ್ ಹೋಮೇ ಆಯ್ತು ಅಂತ ನಿಜ. ಐ ಮೀನ್ ನೀವು ಶೃಂಗೇರಿ ಅಂದಿದ ತಕ್ಷಣ ನನ್ನ ಕಿವಿ ತಕ್ಷಣ ಚುರುಕಾಗುತ್ತೆ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಅಣ್ಣವರು ಹೇಳಿರೋಂಥದ್ದು, ರಾಜ್ಕುಮಾರ್ ಅವ್ರು ಹೇಳ್ತಾರಲ್ಲ, ಒಂಥರ ಈ ಊಟದಲ್ಲೂ ರಸಿಕತೆ ಮತ್ತೆ ಬೇಸಿಕ್ಲಿ ನಟನೆಯಲ್ಲೂ ರಸಿಕತೆ. ಸೊ ರಸಿಕರ ರಾಜ ಅಂತಾನೆ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತೀವಿ ಅಲ್ವಾ. ಅದೇ ರೀತಿ ನಾನು ಹೇಳ್ತೀನಿ, ಊಟ ಆಗಿರ್ಬೋದು, ಒಂದು ಡಿವೋಷನ್ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರ್ಬೋದು, ನಂಗೆ ಎವ್ರಿಥಿಂಗ್ ಐ ಗೆಟ್ ಇನ್ ಶೃಂಗೇರಿ. ಆ ರಸಿಕತೆ ಅನ್ನೋದು ನನಗೊಂಥರ ತುಂಬ ಇಷ್ಟ ಆಗುವಂಥ ಜಾಗ ಅಂದರೆ ಶೃಂಗೇರಿ. ವಾವ್, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್. ಸೊ ಹೇಳಿ, ವಿಜಯಲಕ್ಷ್ಮಿ ಯಾರು? ವಿಜಯಲಕ್ಷ್ಮಿ ಕೋ-ಫೌಂಡರ್ ಆಫ್ ನಿರ್ವಾಣ. ಶರತ್ ಮತ್ತೆ ನಾವಿಬ್ರು ಸೇರ್ಕೊಂಡು ಮಾಡಿರೋದು. ಸಣ್ಣಲ್ಲಿಂದ ನಾನು ಏನು ನಿರ್ವಾಣದಲ್ಲಿ ಏನು ಕಲಿಸ್ತೀನಿ ಅಥವಾ ಸ್ವಂತ ಪ್ರಾಕ್ಟೀಸ್ ಮಾಡೋದನ್ನೇ ಕಲಿಸೋದು ಮೋಸ್ಟ್ಲಿ. ಅದು ಎಲ್ಲದಕ್ಕೂ ನಮ್ಮದು ಗುರುಕುಲದ ಬ್ಯಾಕ್ಗ್ರೌಂಡ್, ಗುರುಕುಲದಲ್ಲಿ ಕಲ್ತಿದ್ದು ಸಣ್ಣಲ್ಲಿಂದ. ನಮ್ಮದು ಸ್ಕೂಲಿಂಗ್ ಬಂದ್ಬಿಟ್ಟು ಗುರುಕುಲದಲ್ಲಿ ಆಗಿದ್ದು, 5th to 10th ಸ್ಟ್ಯಾಂಡರ್ಡು. ಗುರುಕುಲ ಎಜುಕೇಷನ್ ಸಿಸ್ಟಮ್ ಅಂದರೆ ಇಟ್ ಹ್ಯಾಸ್ ವೆರಿ ಲೆಸ್ ಟು ಡೂ ವಿತ್ ಮೇನ್ ಸ್ಟ್ರೀಮ್ ಎಜುಕೇಷನ್ ಏನಿದೆ, ಅದು ಕಂಪ್ಲೀಟ್ಲಿ ಟ್ರೆಡಿಷ್ನಲ್. ಅಲ್ಲಿ ವೇದ, ಯೋಗ, ಕೃಷಿ, ವಿಜ್ಞಾನ, ಕಲಾಕೌಶಲ ಇವೆಲ್ಲದನ್ನು ಆ 6 yearsಲ್ಲಿ ಹೇಳ್ಕೊಡೋದು. ಮತ್ತು ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು ಅಷ್ಟೇ, ಸಂಸ್ಕೃತ, ಕನ್ನಡ ಅಂತೂ ನಮ್ದು ಇದ್ದಿದೆ, ಇಂಗ್ಲೀಷು, ಹಿಂದಿ, ಇದ್ರದ್ದೆಲ್ಲ ಅಲ್ಲಿ ಲ್ಯಾಂಗ್ವೇಜ್ಗೂ ಒಂದು ಶೆಡ್ಯೂಲ್ ಅಂತ ಇರ್ತಿತ್ತು. ಆ ಥರದ್ದೊಂದು ಎನ್ವೈರನ್ಮೆಂಟಲ್ಲಿ ಬೆಳೆದಿರೋದು. ಎಲ್ಲಿ ಗುರುಕುಲ ಇದ್ದಿದ್ದು? ಇದು ಬಂಟ್ವಾಳ. ಇವಾಗಲೂ ನಡೀತಾ ಇದೆ, ಹೆಣ್ಮಕ್ಳಿಗಷ್ಟೇ. RSS ಸಪೋರ್ಟೆಡ್ 3 ಗುರುಕುಲಗಳಿದ್ದಾವೆ. ನಮ್ದೊಂದು ಮೈತ್ರಿ ಗುರುಕುಲಂ ಅಂತ ಬಂಟ್ವಾಳ, ಮಂಗಳೂರು ಹತ್ರ ಬಂಟ್ವಾಳದಲ್ಲಿ. ಇನ್ನೊಂದು ಗಂಡು ಮಕ್ಳಿಗೆ 2 ಇದೆ. ಒಂದು ಫೌಂಡೇಶನ್ ಎಜುಕೇಶನ್, ಅದೇ ನಮ್ಮ ಸ್ಕೂಲಿಂಗ್ ಲೆವೆಲಲ್ಲೇ, ದಟ್ ಈಸ್ ಇನ್ ಹರಿಹರಪುರ, ಶೃಂಗೇರಿ ಹತ್ರ, ಪ್ರಬೋಧಿನಿ ಗುರುಕುಲ ಅಂತ. ಇನ್ನೊಂದು ಇಲ್ಲಿ ಬೆಂಗಳೂರಲ್ಲಿ ಚೆನ್ನೈನಹಳ್ಳಿಲಿ ಒಂದಿದೆ. ಸೂಪರ್, ಅದು ಗೊತ್ತು. ನಾನು ITC ಕ್ಯಾಂಪ್ ಅಲ್ಲೇ ಮಾಡ್ಕೊಂಡಿದ್ದೆ. ಬಿಕಾಸ್ ITC ಮೊದಲನೇ OTC 2 ಚೆನ್ನೈನಹಳ್ಳಿಯಲ್ಲಿ ಮಾಡಿದೆ. ಬಿಕಾಸ್ 3ನೇ ವರ್ಷದ OTC ಬಂದು ನಾಗ್ಪುರಲ್ಲಿ ಇರುತ್ತೆ, ಅದು ಮಾಡೋಕ್ಕಾಗಲಿಲ್ಲ. ಸೊ ಅದೇ ಇದರಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಅಲ್ಲಿರುವಂಥದ್ದು 6 years. ಆವಾಗ ನಾನಿರ್ತೆ 6 years ಇತ್ತು, ಇವಾಗ 5+7 ಆಗಿದೆ. ಹೆಣ್ಮಕ್ಳದ್ದು ಕಂಟಿನ್ಯೂಡ್ ಎಜುಕೇಶನ್ ಆವಾಗ ಅಷ್ಟು ಸ್ಟ್ರಕ್ಚರ್ಡ್ ಆಗಿ ಇರಲಿಲ್ಲ. ಇವಾಗ ವೆರಿ ವೆರಿ ವೆಲ್ ಸ್ಟ್ರಕ್ಚರ್ಡ್, ದೇ ಆರ್ ವೆರಿ ಲಕ್ಕಿ ಇವಾಗ ಕಲಿತಿರೋರು. ಬಟ್ ನಮ್ದು ಅದೇ 6 years ಅಲ್ಲೇ ಮೇಜರ್ ಎಕ್ಸ್ಪೋಜರ್. ಫೌಂಡೇಶನ್ ಏನಿದೆ ನಮ್ದೆಲ್ಲ ಅಲ್ಲಿಂದ. ಅದಾದ್ಮೇಲೆ 2 years ಆಫ್ ರೆಗ್ಯುಲರ್ ಕಾಲೇಜ್, ಅದಾದ್ಮೇಲೆ ಗ್ರಾಜುಯೇಷನ್ ಬಂದ್ಬಿಟ್ಟು ಇಲ್ಲಿ ಜಿಗಣಿಲಿ ಎಸ್ವ್ಯಾಸ ಯೋಗ ಯೂನಿವರ್ಸಿಟಿ, ಪ್ರಶಾಂತಿ ಕುಟೀರಂ, ಅಲ್ಲಿ ಯೋಗ ಅಂಡ್ ಸ್ಪಿರಿಚುಯಾಲಿಟಿಲಿ ಮಾಡಿದ್ದು. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ನಮ್ ಗುರುಕುಲದ ಮಾರ್ಗದರ್ಶಕರು ಯಾರಿದ್ದಾರೆ ಅವ್ರ ಅಂಡರಲ್ಲೇ ಇಲ್ಲೂ ಕಲ್ತಿದ್ದು. ಇಲ್ಲೂ ಒಂಥರ ಗುರುಕುಲ ಸಿಸ್ಟಮ್ ಅಲ್ಲೇ ಕಂಟಿನ್ಯೂ ಆಯ್ತದು. ಎಸ್ಪೆಷಲಿ ನಮ್ದೊಂದು ಯೋಗ ಸ್ಪಿರಿಚುಯಾಲಿಟಿ ಬ್ಯಾಚ್ ಏನಿದೆ ಅದು. ಸೊ ಅಲ್ಲಿ ಏನು ಕಲ್ತಿದ್ದೆ ಅದಕ್ಕೊಂದು ಸ್ಟೆಪ್ ಜಾಸ್ತಿ ಹೋಗೋಕ್ಕೆ, ಎಸ್ಪೆಷಲಿ ಭಗವದ್ಗೀತಾ, ಉಪನಿಷತ್ತು, ಯೋಗ ಫಿಲಾಸಫಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಳವಾಗಿ ಅಧ್ಯಯನ ಮಾಡಕ್ಕೆ ಇಲ್ಲಿ ಅವಕಾಶ. ಅದಾದ್ಮೇಲೆ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದು, ಅದು ಪ್ಯೂರ್ಲಿ ಮಾಸ್ಟರ್ಸ್ ಇನ್ ಯೋಗ ಥೆರಪಿ. ಅದು ಮಣಿಪಾಲ್ ಯೂನಿವರ್ಸಿಟಿ KMCL ಮಾಡಿದ್ದು. ಸೊ ಎಲ್ಲ ಆ ಬೆಲ್ಟ್ ಅಲ್ಲೇ ಇದ್ದೀರಾ? ಬೇರೆ ಏನು ಗೊತ್ತಿಲ್ಲ ಮೇನ್ ಸ್ಟ್ರೀಮ್ದು. ಸೊ ನಮ್ ಇದು ಟೀಚಿಂಗ್ ವಾಸ್ ಆಲ್ವೇಸ್ ಮೈ ಪ್ಯಾಷನ್. ಏನ್ ಕಲ್ತಿದ್ದೀನಿ ಅದು ಯಾವ್ದು ಆಹಾ ಮೂಮೆಂಟ್ ಏನ್ ಬರುತ್ತೆ ಕಲಿಯೋ ಟೈಮಲ್ಲಿ, ಐ ಥಿಂಕ್ ದಟ್ ಹ್ಯಾಸ್ ಆಲ್ವೇಸ್ ಡ್ರಿವನ್ ಮೀ ಟು ಗೋ ಟುವರ್ಡ್ಸ್ ಟೀಚಿಂಗ್. ಇದು ಬೇರೆಯವ್ರಿಗೆ ಹೇಳ್ಬೇಕು ಅಂತ. ಸೊ ಹಾಗಾಗಿ ಟೀಚಿಂಗ್ ಪ್ಯಾಷನ್ ಇತ್ತು. ಗ್ರಾಜುಯೇಷನ್ ಯೋಗ ಥೆರಪಿ, ಐ ಆಮ್ ಆಕ್ಚುಲಿ ಇದು ಯೋಗ ಥೆರಪಿಸ್ಟ್ ನಾನು. ಸೊ ಆಫ್ಟರ್ ಗ್ರಾಜುಯೇಷನ್ 1 ವರ್ಷ ಕೆಲಸ ಮಾಡಿದೆ. ಆವಾಗ ಐ ಸಾ ರಿಕ್ವೈರ್ಮೆಂಟ್ ಆಫ್ ಗೋಯಿಂಗ್ ಡೀಪ್, ಹಂಗಾಗಿ MSc ಹೋಗಿದ್ದು. ಅದಾದ್ಮೇಲೆ ವಾಸ್ ಟ್ರಾವೆಲಿಂಗ್ ಅಂಡ್ ಟೀಚಿಂಗ್. ಯೋಗ ಥೆರಪಿ ಕ್ಲಾಸಸ್ಸು ತಗೋತಾ ಇದ್ದೆ. ಅಪಾರ್ಟ್ ಫ್ರಮ್ ದಟ್ ಯೋಗ ಫಿಲಾಸಫಿ, ಏಕೆಂದರೆ ಇವಾಗ ಯೋಗ ಅಂದರೆ ತುಂಬ ಬೇಸಿಕ್,
Correct. ಆಸನ ಅಥವಾ ಹೆಚ್ಚಂದ್ರೆ ಪ್ರಾಣಾಯಾಮಕ್ಕೆ ಲಿಮಿಟ್ ಮಾಡ್ತಾರೆ. ಲೈಫ್ ಸ್ಟೈಲಿಗೆ ಯಾರು ಅದನ್ನ ಅಪ್ಲೈ ಮಾಡೋದು ಅಷ್ಟು ನೋಡಲ್ಲ. ಕರೆಕ್ಟ್. ಸೊ ಹಾಗಾಗಿ ಯೋಗ ಫಿಲಾಸಫಿ ಬಗ್ಗೆ ಮಾತಾಡಿದ್ರೆ, ಯೋಗ ಫಿಲಾಸಫಿ ಬಗ್ಗೆ ಇನ್ಕ್ಲೂಡಿಂಗ್ ಯೋಗ ಟೀಚರ್ಸ್ ನಾ ಹೇಳ್ತಿರೋದು, ಹೊರಗಡೆಯವ್ರು ಅಂದ್ರೆ ಜನರಲ್ ಪ್ರಾಕ್ಟೀಷನರ್ಸ್ ಆದ್ರೂ ಹೌದು, ಇಟ್ ಮೇಕ್ಸ್ ಸೆನ್ಸ್. ಬಟ್ ಮೋಸ್ಟ್ ಆಫ್ ದ ಯೋಗ ಟೀಚರ್ಸ್ ಆಲ್ಸೋ ದೇ ಡೋಂಟ್ ಎಕ್ಸ್ಟೆಂಡ್ ಅವ್ರದ್ದು ಟೀಚಿಂಗ್ ಏನಿದೆ ಅದನ್ನ ಆನ್ ಮ್ಯಾಟ್ಗಿಂತ ಮುಂದೆ ಹೋಗಲ್ಲ ಅವ್ರು. ತುಂಬಾ ರೇರು. ತುಂಬಾ ಥಾಟ್ಫುಲ್ ಆಗಿರೋ ಟೀಚರ್ಸ್ ಮಾತ್ರ ಯೋಗನ ಆಫ್ ಮ್ಯಾಟ್ ಹೇಗೆ ಮಾಡಬೇಕು ಅಂತ ಅವ್ರ ಸ್ಟೂಡೆಂಟ್ಸನ್ನ ಪುಷ್ ಮಾಡ್ತಾರೆ. ಐ ಥಿಂಕ್ ಇದೆಲ್ಲ ಒಂದು ಮನ್ಸಲ್ಲಿ ಬಂದಿದ್ದು. ಪ್ಲಸ್ ನಾನು ನೋಡಿದೆ, ವಿ ಆಲ್ ವಿಲ್ ಹ್ಯಾವ್ ಅವರ್ ಓನ್ ಬ್ಯಾಗೇಜ್. ಎಲ್ಲಿ ಕಲ್ತ್ರು, ಎಲ್ಲಿ ಬೆಳೆದ್ರು. ಯಾವಾಗ ಯೋಗನ ಆಫ್ ಮ್ಯಾಟ್ ತಗೊಂಡು ಹೋಗೋ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆ, ದೆನ್ ಐ ಸಾ ಚೇಂಜಸ್ ಇನ್ ಮೈ ಸೆಲ್ಫ್. ಹಾಗಾಗಿ ಯೋಗ ಫಿಲಾಸಫಿ ಟೀಚಿಂಗ್ ಅಂತ ಪ್ಯಾಷನ್ ಬಂತು. ಅದಾದ್ಮೇಲೆ ಅದೇ ಟ್ರಾವೆಲಿಂಗು, ಆ್ಯಂಡ್ ವಿ ಕ್ಯಾನ್ ಟಾಕ್ ಅಬೌಟ್ ಹೌ ನಿರ್ವಾಣ ಸ್ಟಾರ್ಟೆಡ್. ಬಟ್ ಇಷ್ಟು ಮಧ್ಯದಲ್ಲಿ ಈ ಒಂದು ಸೌತ್ ಕ್ಯಾನ್ರಾ ಅನ್ಬೋದಲ್ಲ, ಕರೆಕ್ಟ್ ಅಲ್ಲ? ಅಲ್ಲಿಂದ ಬೆಂಗಳೂರಿಗೆ ಯಾವಾಗ ಬಂದಿದ್ದು? ನಂದು ಫಸ್ಟ್ ಅದೇ ಗ್ರಾಜುಯೇಷನ್ಗೆ ಇಲ್ಲಿ ಬಂದಿದ್ದೆ. 3 years ಜಿಗಣಿಲಿ ಇದ್ವಿ. ಪ್ರಶಾಂತಿ, ಕರೆಕ್ಟ್. ಪ್ರಶಾಂತಿಲಿ ಇದ್ದಿದ್ದು. ಆ್ಯಂಡ್ ದೆನ್ 1 year ಆಫ್ ವರ್ಕ್ ಯಲಹಂಕದ ಹತ್ರ ಒಂದು ಆಯುರ್ವೇದ ಹಾಸ್ಪಿಟಲ್ ಇದೆ, ಅಲ್ಲಿ 1 ವರ್ಷ ಯೋಗ ಥೆರಪಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಸೊ ದಿಸ್ ಇಸ್ ಹೌ ಮಚ್ ಐ ನ್ಯೂ ಬೆಂಗಳೂರು. ಅದಾದ್ಮೇಲೆ ಐ ಥಿಂಕ್ ಆಫ್ಟರ್ ಪೋಸ್ಟ್ ಗ್ರಾಜುಯೇಷನ್ ವಾಪಸ್ ಬೆಂಗಳೂರಿಗೆ ಬಂದಿದ್ದು. ಶರತ್ ಅವ್ರನ್ನ ಮೀಟ್ ಆಗಿದ್ದು ಇಲ್ಲೇ. ಕೆಲ್ಸಕ್ಕೆ ಬಂದೆ, ಮೇನ್ ಆಗಿ ಕೆಲ್ಸಕ್ಕೆ ಬಂದಿದ್ದು. ಬಟ್ ಫಾರ್ ಸಮ್ ಪರ್ಸನಲ್ ರೀಸನ್ ಆ ಕೆಲಸ ಕಂಟಿನ್ಯೂ ಆಗಿಲ್ಲ. And then I took up good that it didn't happen. I know, very true. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಎಲ್ಲ ಆಗಿ ಮುಗಿದ್ಮೇಲೆ ಗೊತ್ತಾಗುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ. No, we always believe now we want to do something. ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ಸ್ಕೂಲಲ್ಲಿ ನಿಜವಾಗ್ಲೂ ನಾವೇನು ಅನ್ಕೊಂತೀವಿ ಅನ್ನೋದನ್ನ ಔಟ್ ಆಫ್ 10 people, I don't know how many people will be able to really do that ಅಂತ. Yeah, I know. It's not just able to, ಬೆಳೆದಂಗೆ ಚೇಂಜ್ ಆಗುತ್ತೆ. ಬಿಕಾಸ್ ಸ್ಕೂಲಲ್ಲಿ ನಾವೊಂದು 10 ಜನನ ಪಕ್ಕ ನಿಲ್ಸಿ ಕ್ಯೂ ಅಲ್ಲಿ ಡಾಕ್ಟರ್ ಇಂಜಿನಿಯರ್ ಪೈಲಟ್ ಅಂತೆಲ್ಲ ಹೇಳ್ತೀವಿ. ಸೊ ಆಫ್ಟರ್ ಒಂದು 25 ವರ್ಷ ಆದ್ಮೇಲೆ ಏನ್ ಮಾಡ್ತಿದ್ಯಾ ಗುರು ಅಂತ ಒಬ್ಬೊಬ್ಬ ಒಂದೊಂದು ಇರ್ತಾನೆ ದಿಕ್ಕಲ್ಲಿ ಅಂತಂದ್ರೆ, ಅಫ್ಕೋರ್ಸ್ ಅದರಲ್ಲಿ ಒಬ್ಬ ಮಾತ್ರ ಇಲ್ ಬಿ ಲೈಕ್ ವೆರಿ ಶ್ಯೂರ್, ಎಸ್ ಐ ವಾಂಟ್ ಟು ಬಿ ಅ ಡಾಕ್ಟರ್ ಅಂತ ಅಂದ್ಬಿಟ್ಟು ಹಿಲ್ ಬಿ ಪರ್ಸ್ಯೂಯಿಂಗ್ ದಟ್ ಡಾಕ್ಟರ್ನ ನೋಡ್ಕೊಂಡು ಮಾಡ್ತಾನೆ ಇರ್ತಾನೆ. ಬಟ್ ಎನಿವೇ, ಹ್ಯಾವಿಂಗ್ ಸೆಡ್ ದಟ್, ನಿರ್ವಾಣ ಹೇಗೆ ಶುರು ಆಗಿದ್ದು? ನಮ್ದು ಅದೇ ನಾವು ನಮ್ದು ಮಾಡ್ಕೊಂಡಿದ್ವಿ. ನಂದು ಟೀಚಿಂಗ್, ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ನನ್ಗೆ ಒಂದ್ ಕಡೆ ಕುತ್ಕೊಂಡು ಒಂದೇ ಒಂದು ಇದರಲ್ಲಿ ಟೀಚ್ ಮಾಡೋದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ನನಗೆ ಬೇರೆ ಬೇರೆ ಕಡೆ ಹೋಗಿ ಟೀಚ್ ಮಾಡಿದಾಗ. ಅಲ್ಲಿ ಟೀಚಿಂಗ್ ನೀವು ಹೊರಗಡೆ ಎಲ್ಲ ಹೋದಾಗ, ಎಸ್ಪೆಷಲಿ ಯೋಗ TTC ಪ್ರೋಗ್ರಾಮ್ಸ್ ಅಂತ ಟೀಚ್ ಮಾಡ್ತೀನಿ. TTC ಅಂದ್ರೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಅಲ್ಲಿ ಯೋಗ ಫಿಲಾಸಫಿ, ಯೋಗ ಅನಾಟಮಿ ಟೀಚ್ ಮಾಡೋದು. ಫಸ್ಟ್ ಸ್ಟಾರ್ಟ್ ಆಗಿದ್ದು ಭಾರತದ ಸ್ಟೂಡೆಂಟ್ಸ್ಗೆ ರಿಷಿಕೇಶದಲ್ಲಿ ಒಂದಷ್ಟು ತಿಂಗಳಿದ್ದೆ. ಅದಾದ್ಮೇಲೆ ಸಿಂಗಾಪುರ್ಗೂ ಹೋಗಿದ್ದೆ. ಅಲ್ಲಿ SVS ಅವ್ರದ್ದೇ ಒಂದು ಬ್ರಾಂಚ್ ಇದೆ, ಅಲ್ಲಿ ಆಕ್ಚುಲಿ ಅಲ್ಲೇ ಫಸ್ಟ್ ಹೇಳ್ಕೊಟ್ಟಿದ್ದೆ. ಆಮೇಲೆ ರಿಷಿಕೇಶ್, ಅದಾದ್ಮೇಲೆ ಗೋವಾದಲ್ಲಿ ಒಂದು ಫ್ಯೂ ಸೀಸನ್ಸ್ ಮಾಡಿದೆ. ಮತ್ತೆ ಇವಾಗ ನಾವು ನಿರ್ವಾಣದ ಕಡೆಯಿಂದ ಇಂಡೋನೇಷ್ಯಾಕ್ಕೆ ಹೋಗ್ತಾ ಇದೀವಿ. ಎವ್ರಿಥಿಂಗ್ ಈಸ್ ಯೋಗ ಫಿಲಾಸಫಿ. ಯಾಕೆಂದ್ರೆ ಹೊರಗಡೆ ಅವ್ರಿಗೆ ಒರಿಜಿನಲ್ ಯೋಗ ಫಿಲಾಸಫಿ ಅಂತ ತುಂಬಾ ಕಡಿಮೆ ಸಿಗೋದು. ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ಅವ್ರದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕಲ್ತು ಅವ್ರದೇ ಲೈಫ್ ಸ್ಟೈಲ್ ಪ್ರಕಾರ ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋರು ತುಂಬಾ ಜನ ಇದ್ದಾರೆ. ಬಟ್ ಅಥೆಂಟಿಕ್ ಏನು ಅಂದ್ರೆ, ಭಾರತದಿಂದ ಬಂದ್ರೆ ಅಥೆಂಟಿಕ್ ಇರುತ್ತೆ ಅಂತ ಅವ್ರಿಗೊಂದು ಅರ್ಥ. ಸೊ ಭಾರತದ ಟೀಚರನ್ನ ಅವರು ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಸೊ ಅದನ್ನ ಮಾಡ್ಕೊಂಡಿದ್ದೆ ನಾನು. ಅವ್ರದ್ದು ಆಸ್ ಐ ವಾಸ್ ಸೇಯಿಂಗ್, ಶರತ್ ಅವರು ಈಸ್ ಅ ಟೆಕಿ. ಸೊ ಅವ್ರದ್ದೊಂದು ಸಾಫ್ಟ್ವೇರ್ ಕಂಪನಿ ಇತ್ತು. ಅವ್ರದ್ದೊಂದು ಪ್ರಾಡಕ್ಟ್ ಇತ್ತು ವಿಚ್ ವಾಸ್ ಇಂಟು ಲೈಕ್ ಅಗೇನ್ ಫಿಟ್ನೆಸ್ ಅಂಡ್ ವೆಲ್ನೆಸ್ ರಿಲೇಟೆಡ್. ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆರಿ ವೆಲ್ ಅವ್ರದ್ರಲ್ಲಿ, ನಮ್ದ್ರಲ್ಲಿ. ಬಟ್ ದೆನ್ ಕೋವಿಡ್ ಹ್ಯಾಪನ್ಡ್. ಅಂಡ್ ಐ ನೋ ಇಟ್ ತುಂಬಾ ಹಾರ್ಶ್ ಆಗ್ಬೋದು, ಅನ್ಸ್ಬೋದು ಕೆಲವೊಬ್ಬರಿಗೆ, ಬಟ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. For so many people, it was a blessing. ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಆಕ್ಚುಲಿ ಎವ್ರಿಥಿಂಗ್ ಸ್ಟಾಪ್ಡ್. ಅವ್ರದ್ದು ಫಿಟ್ನೆಸ್ ಇದ್ರಲ್ಲಿ ಇದ್ದಿದ್ರಿಂದ ಅದು ಸ್ಟಾಪ್ ಆಯ್ತು. ಹಿ ಹ್ಯಾಡ್ ಟು ಡಿಸ್ಪೋಸ್ ಹಿಸ್ ಟೀಮ್, ಆಫೀಸ್ ಕ್ಲೋಸ್ ಮಾಡ್ಬೇಕಾಯ್ತು. ನಮ್ದಂತೂ ಟ್ರಾವೆಲ್ಲೇ ನಿಂತು ಹೋಗ್ಬಿಡ್ತು. ಸೊ ಮುಂದೇನು ಅಂತ ಒಂದಷ್ಟು ತಿಂಗಳು ಸುಮ್ಮನೆ ಇದ್ವಿ. ಅದು ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ವಿ ನಾವೆಲ್ಲ, ಅದು ಸೀರಿಯಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಮುಂದೇನು ಅಂತ. ಆ್ಯಂಡ್ ದೆನ್ ವಿ ಥಾಟ್ ಲೈಕ್, ಯಾಕೆ ಹೆಂಗೂ ಟೀಚಿಂಗ್ ಎಲ್ಲ ಇದ್ವಲ್ವ. ಸೊ ಹಿ ಹ್ಯಾಡ್ ಹಿಸ್ ಎಕ್ಸ್ಪರ್ಟೀಸ್ ಇನ್ ಟೆಕ್ನಾಲಜಿ ಎಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಅವ್ರದ್ದು ಎಕ್ಸ್ಪರ್ಟೀಸ್ ಇತ್ತು, ಆನ್ಲೈನ್ದು ಸಾಫ್ಟ್ವೇರ್ ರಿಲೇಟೆಡ್.
ಸೊ ವಿ ಥಾಟ್ ವೈ ಕಾಂಟ್ ವಿ ಟ್ರೈ ಇಟ್ ಟುಗೆದರ್. ಸೊ ಸಣ್ಣಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು, ಯೋಗ ಅನಾಟಮಿ ಸರ್ಟಿಫಿಕೇಟ್ ಕೋರ್ಸ್ ಅಥವಾ ವಿನ್ಯಾಸ ಯೋಗ ಸರ್ಟಿಫಿಕೇಟ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಲಾಕ್ಡೌನ್ ಟೈಮಲ್ಲಿ. ರೆಸ್ಪಾನ್ಸ್ ಆವಾಗಲೇ ತುಂಬ ಚೆನ್ನಾಗಿತ್ತು. ಐ ಮೀನ್ ಲೈಕ್ ಫಸ್ಟ್ ಟೈಮ್ಗೆ ಆ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಅಗೇನ್ ಕೋವಿಡ್ ಮುಗೀತು. ಅದಾದಮೇಲೆ ಹೀ ಟ್ರೈಡ್, ಯಾಕೆಂದರೆ being from a software background, he wanted to go on with that, so he tried investment also. ಆಗೋ ಲೆವೆಲ್ಗೆ ಆಗಿತ್ತು ಇನ್ವೆಸ್ಟ್ಮೆಂಟು. ಆ್ಯಂಡ್ ಐ ವಾಸ್ ಅಬೌಟ್ ನಂದೇನು ಟೀಚಿಂಗ್ ಇದೆ ಅದೇ ಗೋವಾಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ದೆ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಆಗೋವರೆಗೂ ಆಗಿದ್ದು ಲಾಸ್ಟ್ ಮೊಮೆಂಟಲ್ಲಿ ಅವ್ರು ವಿಡ್ರಾ ಮಾಡ್ಕೊಂಡ್ಬಿಟ್ರು. ವಿ ವರ್ ಡೆವಸ್ಟೇಟೆಡ್. ಬಟ್ ದೆನ್ ಇವಾಗ ನೋಡಿದ್ರೆ ಇಟ್ ವಾಸ್ ಆಲ್ ವೆರಿ ಗುಡ್ ಅಂತ. ಯಾಕೆಂದ್ರೆ ಲೈಕ್ ಯಾಕೆ ಇನ್ಯಾರ್ದೋ ಮೇಲೆ ನಾನು ಯಾಕೆ ಯಾರ್ದೋ ಅಂಡರಲ್ಲಿ ಕೆಲಸ ಮಾಡಬೇಕು, ಅಥವಾ ಯಾಕೆ ಇನ್ಯಾರ್ದೋ ಮೇಲೆ ಡಿಪೆಂಡ್ ಆಗಬೇಕು, ನಮ್ಮ ಎಕ್ಸ್ಪರ್ಟೀಸ್ ನಾವು ತರೋಣ. ಅಂಡ್ ದೆನ್ ವಿ ಸ್ಟಾರ್ಟೆಡ್ ನಿರ್ವಾಣ. ಐ ಆಮ್ ದ ಬಾಸ್ ಆಫ್ ಮೈ ವರ್ಕ್. ಡೆಫಿನೆಟ್ಲಿ ಫ್ರೀಡಮ್ ಇರುತ್ತೆ, ಹಾಗೆ ರೆಸ್ಪಾನ್ಸಿಬಿಲಿಟಿನೂ ನಾವೇ ತಗೊಳ್ಳೋದಿರುತ್ತೆ. ಹಾಗೆ ನಿರ್ವಾಣ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಹಾಗೆ ಸ್ಟಾರ್ಟ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಯು ನೋ ಹೌ ಇಟ್ ಇಸ್ ಸ್ಲೋ ಅಂಡ್ ಸ್ಟಡಿ, ಬಟ್ ರೆಸ್ಪಾನ್ಸ್ ಅಂತೂ ತುಂಬಾ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹಂಗೆ ಇಟ್ ಇಸ್ ಆಕ್ಚುಲಿ ಹಿಸ್ ಸ್ಟ್ರೆಂತ್. ಅಲ್ಲಿ ಏನೇನಿದೆ ಅದೆಲ್ಲ ಶರತ್ ಅವ್ರದೇ ಸ್ಟ್ರೆಂತ್. ಕಂಟೆಂಟ್ ನನ್ನ ಕಡೆಯಿಂದ ಬರುತ್ತೆ, ಬಟ್ ಉಳಿದಿದ್ದೆಲ್ಲದು ಇಟ್ ಇಸ್ ಹಿಸ್ ಬ್ರೈನ್ಸ್ ಅಂತಾರಲ್ಲ ಹಂಗೆ. ಅಲ್ಲಿ ಆವಾಗ ವಿ ಸಾ ಅ ಗ್ಯಾಪ್. ಲೈಕ್ ತುಂಬಾ ಜನರಿಗೆ ಶ್ಲೋಕ ಗೊತ್ತು, ರೆಗ್ಯುಲರ್ ನಾವೇನು ಶ್ಲೋಕ ಹೇಳ್ತೀವಿ ಅದೆಲ್ಲ ಗೊತ್ತು, ಬಟ್ ತುಂಬಾ ಜನ ಕೇಳೋರು ಈ ಪ್ರೊನೌನ್ಸಿಯೇಷನ್ ಹೆಂಗೆ, ನಾವು ಕರೆಕ್ಟಾಗಿ ಮಾಡೋ ಪ್ರೊನೌನ್ಸಿಯೇಷನ್ ಅವ್ರಿಗೆ ತಪ್ಪು ಅನಿಸ್ತಿತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಪ್ರೊನೌನ್ಸಿಯೇಷನ್. ನಾವು ಫೊನೆಟಿಕ್ ವೈಸ್ ಪ್ರೊನೌನ್ಸ್ ಮಾಡ್ತೀವಿ ಅಥೆಂಟಿಕ್ ಆಗಿ. ಆವಾಗ ಆ ಥರ, ಅಥವಾ ಇದ್ರದ್ದು ಅರ್ಥ ಏನು, ಎಷ್ಟೋ ಜನರಿಗೆ ಸಿಗ್ನಿಫಿಕೆನ್ಸ್ ಏನಕ್ಕೆ ಮಾಡಬೇಕು ಗೊತ್ತಿಲ್ಲ, ಯಾಕೆ ಬೇರೆ ಭಾಷೆಯಲ್ಲಿ ಏನೋ ಪ್ರೇಯರ್ ಮಾಡಬೇಕು ಅಂತ ಅವ್ರದ್ದು. ಈ ಥರದ್ದೆಲ್ಲ ನೋಡಿದಾಗ ಕಾಮೆಂಟ್ಸಿಂದನೇ ನಮಗೆ ಒಂದು ಇನ್ಸ್ಪಿರೇಷನ್ ಸಿಕ್ತು, ಯಾಕೆ ಇದನ್ನು ಕೋರ್ಸ್ ಆಗಿ ಪ್ರೆಸೆಂಟ್ ಮಾಡಬಾರ್ದು ಅಂತ. ಸೊ ಅದಾದ್ಮೇಲೆ ನಿರ್ವಾಣ ಕಂಟಿನ್ಯೂ ಆಯ್ತು, ನಿರ್ವಾಣದ ಕೆಲಸ. ಅಪಾರ್ಟ್ ಫ್ರಮ್ ದಟ್ ಆನ್ಲೈನ್ ವರ್ಕ್ಶಾಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಿಂಪಲ್ ಆಗಿ ನಿತ್ಯ ಪ್ರಾರ್ಥನಾ ಅಂತ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಆಗಿದ್ದು, ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಅದರಲ್ಲಿ ನಾವು ಶ್ಲೋಕ, ಡೈಲಿ ಪ್ರೇಯರ್ ಶ್ಲೋಕ ಚಾಂಟಿಂಗ್ ಹೇಳ್ಕೊಡ್ತೀವಿ. ಇಟ್ಸ್ ನಾಟ್ ಜಸ್ಟ್ ಸುಮ್ಮನೆ ಚಾಂಟಿಂಗ್, ಫೊನೆಟಿಕ್ ರೂಲ್ಸ್ ಹೇಳ್ಕೊಡ್ತೀವಿ. ಯಾಕೆಂದರೆ ಸಂಸ್ಕೃತ ಅನ್ನೋದು ದ ಮೋರ್ ಅಥೆಂಟಿಕ್ ಯು ಆರ್ ವೆನ್ ಯು ಆರ್ ಸ್ಪೀಕಿಂಗ್ ಇನ್ ಸಂಸ್ಕೃತಮ್ ಅಥವಾ ಚಾಂಟಿಂಗ್ ಇನ್ ಸಂಸ್ಕೃತಮ್, ದ ಮೋರ್ ಬೆನಿಫಿಟ್. ಎಷ್ಟು ಜಾಸ್ತಿ ಬೆನಿಫಿಟ್ ಸಿಗುತ್ತೆ, ಎಷ್ಟು ಜಾಸ್ತಿ ಅಥೆಂಟಿಕ್ ಆಗಿ ಪ್ರೊನೌನ್ಸ್ ಮಾಡ್ತೀರಾ ಅಷ್ಟು ಜಾಸ್ತಿ ಬೆನಿಫಿಟ್ ಅನ್ನೋದು ಒಂದು ಬೇಸಿಕ್. ಬಟ್ ಇನ್ ಜನರಲ್ ಒಂದು ಈಗ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಶ್ಲೋಕನ ಯಾಕೆ ಹೇಳಬೇಕು ಅಂತ ಇರುತ್ತೆ. ಯಾಕನ್ಸುತ್ತೆ? ನಮಗೂ ಹಂಗೆ ಕ್ವಶನ್ ಕೇಳ್ತಾರೆ, ಯಾಕೆ ನಾನು ನನ್ನ ಮಾತೃಭಾಷೆಯಲ್ಲೇ ಪ್ರಾರ್ಥನೆ ಮಾಡಬಾರ್ದು ಅಂತ. ಹಾಗೇನಿಲ್ಲ, ಮಾಡಬಾರ್ದು ಅಂತ ಏನಿಲ್ಲ. ಒಂದೇನು ಅಂದ್ರೆ ಸಂಸ್ಕೃತ ಆಸ್ ಅ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಕ್ ಎನಿ ರೆಗ್ಯುಲರ್ ಲ್ಯಾಂಗ್ವೇಜ್. ಹಂಗ ನೋಡಿದ್ರೆ ಸಂಸ್ಕೃತನೇ ಎಲ್ಲ ಲ್ಯಾಂಗ್ವೇಜ್ ಬೇಸು ಅಂತ. ನೀವು ಸಂಸ್ಕೃತದ ಒಂದು ಮೂಲ ಇದು ನೋಡ್ಕೊಂಡು ಹೋದ್ರೆ, ಎಲ್ಲಿಂದ ಬಂತು ಸೋರ್ಸ್ ನೋಡ್ಕೊಂಡು ಹೋದ್ರೆ ಅಲ್ಲಿ ಮತ್ತೆ ಡಿವೈನ್ ಕನೆಕ್ಷನ್ನೇ ಸಿಗೋದು. ಇಟ್ಸ್ ನಾಟ್ ಅ ಹ್ಯೂಮನ್ ಮೇಡ್ ಲ್ಯಾಂಗ್ವೇಜ್ ಅಂತ. ಸಂಸ್ಕೃತ ವರ್ಣಮಾಲೆಗಳು ದೇ ಆರ್ ವೆರಿ ಸೈಂಟಿಫಿಕ್ ಆ್ಯಂಡ್ ಎನರ್ಜಿ ವೈಸ್ ಆಲ್ಸೋ. ಯಾಕೆಂದ್ರೆ ಇಟ್ ಈಸ್ ನಾಟ್ ಅ ಹ್ಯೂಮನ್ ರಿಟರ್ನ್ ಲೆಟರ್ಸ್, ಲಿಪಿ ಇರ್ಬೋದು, ಈವನ್ ಪ್ರೊನೌನ್ಸಿಯೇಷನ್, ಫೊನೆಟಿಕ್ಸ್, ಎವ್ರಿಥಿಂಗ್. ಯಾಕೆಂದ್ರೆ ಅದ್ರ ಹಿಸ್ಟ್ರಿ ಏನು ಅಂದ್ರೆ ಸಂಸ್ಕೃತದ ಲೆಟರ್ಗಳು ಶಿವನ ಡಮರುವಿಂದ ಬಂದಿರುವಂತದ್ದು ಅಂತ. ಶಿವನ ಡಮರುವಿನಿಂದ ಬಂದಿರುವಂತಹ ಆ ಸೌಂಡ್ ಎನರ್ಜಿ ಏನಿದೆ ಅದನ್ನ ಋಷಿಗಳು ಅದನ್ನ ಗ್ರಾಸ್ಪ್ ಮಾಡಿ, ಅವ್ರದ್ದು ಸೂಪ್ರಾ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅದನ್ನ ಗ್ರಾಸ್ಪ್ ಮಾಡಿ ಲೆಟರ್ಸ್ ತರ ಪ್ರೆಸೆಂಟ್ ಮಾಡಿರೋದು ಅಂತ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಪ್ಯೂರ್ಲಿ ಸೌಂಡ್ ಎನರ್ಜಿ ಅಂತ ನಾವೇನು ಸಂಸ್ಕೃತ ಲೆಟರ್ಸ್ ಹೇಳ್ತೀವ ಇಂದನೇ ಅದಷ್ಟು ಪ್ಯೂರ್ಲಿ ಸೌಂಡ್ ಎನರ್ಜಿ ಅಂತ. ಅಂದ್ರೆ ನೀವು ಈಗ ಅಂದ್ರೆ ಯಾವುದೇ ಒಂದ್ ಶ್ಲೋಕ ತೊಗೊಂಡ್ರು ಅದೇ ತರನಾ ಅಂತ ಹೇಳ್ತೀರಾ, ಅಥವಾ ಬರೀ ಶಿವನ ಮೇಲೆ ಇರುವಂತ ಶ್ಲೋಕಗಳು? ಎಲ್ಲದು, ಯಾಕಂದ್ರೆ ಆ ಸಂಸ್ಕೃತ ಲೆಟರ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಂಡ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ದಟ್ ಯು ಸಿ, ಸನಾತನ ಧರ್ಮದ್ದು ಶಾಸ್ತ್ರಗಳದ್ದು ಏನಿದೆ ಅವೆಲ್ಲ ಸಂಸ್ಕೃತದಲ್ಲೇ ಇರೋದು, ಬೇರೆ ಯಾವ ಲ್ಯಾಂಗ್ವೇಜ್. ನಾಟ್ ಬಿಕಾಸ್ ಆ ಟೈಮಲ್ಲಿ ಸಂಸ್ಕೃತ ವಾಸ್ ಅ ಸ್ಪೋಕನ್ ಲ್ಯಾಂಗ್ವೇಜ್, ಅದಷ್ಟೇ ರೀಸನ್ ಅಲ್ಲ. ಅವೆಲ್ಲ ಎನಿಥಿಂಗ್ ದಟ್ ಹ್ಯಾಸ್ ಸಮ್ ಲೈಕ್ ಡಿವೈನ್ ನಾಲೆಜ್ ಏನಿದೆ ಅದೆಲ್ಲ ಸಂಸ್ಕೃತದಲ್ಲೇ ಇರೋದು. ಯಾಕೆ ಅಂದ್ರೆ ಅಗೇನ್ ಫಾರ್ ದ ಸೇಮ್ ರೀಸನ್. ನೀವು ಮಧ್ಯದಲ್ಲಿ ಹೇಳಿದ್ರಿ ನಾಟ್ ಬಿಕಾಸ್ ಸಂಸ್ಕೃತದಲ್ಲಿ ಮಾತಾಡಿರುವಂಥದ್ದಲ್ಲ, ಸೊ ದಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಅವಾಗ ಯಾವ ಥರ ಕಮ್ಯುನಿಕೇಟ್ ಮಾಡೋರು? ಐ ಮೀನ್ ಐ ಡೋಂಟ್ ನೋ, ಲೈಕ್ ಐ ಆಲ್ವೇಸ್ ಥಿಂಕ್ ಲೈಕ್
ಈಗಾದರೆ ನಾನು ಎಷ್ಟೊಂದ್ಸಲಿ ಅಂದರೆ ಎಷ್ಟು ನಮಗೆ ಡೈವರ್ಸಿಫೈಡ್ ಆಗೋಗಿದೆ ಈಗ ಬರ್ತಾ ಬರ್ತಾ. ಒಂದು ಭಾರತ ಅಂತ ತೊಗೊಂಡ್ರೆ ನಮಗೆ ತುಂಬ ಡೈವರ್ಸಿಫೈಡ್. ನಾವು ಕರ್ನಾಟಕದಲ್ಲೇ ಅಂತ ತೊಗೊಂಡ್ರೆ ಬರೀ ಕನ್ನಡ ಅಲ್ಲ. ಸೊ ನಮಗೆ ಕನ್ನಡ ಇದು ಏನಂತೀರ ತುಳು ಆಗಿರ್ಬೋದು, ಕನ್ನಡದಲ್ಲೇ ಸೇಯಿಂಗ್ ಲೈಕ್ ಹವ್ಯಕ ಕನ್ನಡ ಅಥವಾ ಉತ್ತರ ಕರ್ನಾಟಕ ಕನ್ನಡ, ದಕ್ಷಿಣ ಕನ್ನಡ, ಏನೇನೇನೇನೇನೋಗಳಿದೆ, ಕೊಂಕಣಿ ಬೇರೆ ಎಲ್ಲ. ಬಟ್ ತುಂಬ ಆ ಒಂದು ಥರ ತೊಗೊಂಡ್ರೆ ಅವಾಗಲೂ ಅದೇ ಥರ ಡೈವರ್ಸಿಫೈಡ್ ಇತ್ತಾ? ವಾಸ್ ದೇರ್ ಎನಿ ಒನ್ ಕಾಮನ್ ಲ್ಯಾಂಗ್ವೇಜ್ ಇತ್ತಾ? ಆಕ್ಚುಲಿ ಲ್ಯಾಂಗ್ವೇಜ್ ಹಿಸ್ಟ್ರಿ ಐ ಡು ನಾಟ್ ಹ್ಯಾವ್ ಎನ್ ಎಕ್ಸ್ಪರ್ಟೀಸ್. ಬಟ್ ಈಗ ನೀವು ಕೆಲವೊಂದು ಉಪನಿಷತ್ ತಗೊಳ್ಳಿ, ಗುರು ಶಿಷ್ಯರ ಸಂಭಾಷಣೆ ತರನೇ ಇರೋದು ಆ ಉಪನಿಷತ್ತು. ಅಂದ್ರೆ ಸೊ ಇಟ್ ಕೈಂಡ್ ಆಫ್ ಗಿವ್ಸ್ ಅನ್ ಐಡಿಯಾ ಅವಾಗ ಎಲ್ರು ಅದೇ ಭಾಷೆಯಲ್ಲಿ ಮಾತಾಡ್ತಿದ್ರೇನೋ ಅಂತ ಇರ್ಬೋದು. ಯಾಕೆಂದ್ರೆ ಶಿಷ್ಯ ಕ್ವೆಶ್ಚನ್ ಕೇಳೋದು ಸಂಸ್ಕೃತದಲ್ಲೇ ಕೇಳ್ತಾರೆ, ಗುರುಗಳು ಅದನ್ನ ಯಾವ್ದು ನಾಟ್ ಈವನ್ ಇದು ನೀವ್ ಏನೇ ತಗೊಳ್ಳಿ ಎಲ್ಲ ಸಂಸ್ಕೃತದಲ್ಲೇ ಇರೋದು. ಹಂಗಾಗಿ ನನ್ಗೆ ಏನ್ ಅನ್ಸೋದು ಅಂದ್ರೆ ಅವಾಗಿನ ಭಾಷೆ ಅದೇ ಇತ್ತು ಅಂತ ನನ್ ಪ್ರಕಾರ ಇರ್ಬೋದು. ಅಲ್ಲ ಭಗವದ್ಗೀತೆನೂ ಹೇಳ್ಬೇಕಾರು ನನ್ನ ಪ್ರಕಾರ ಅವ್ರಿಗೆ ಸಂಜಯ ಉವಾಚ ಅಂತಾನೆ ಹೇಳ್ತಿರ್ಬೇಕಾದ್ರೆ ದಿಸ್ ಇಸ್ ವಾಟ್ ಹಿ ಸೇಯಿಂಗ್ ಅನ್ನೋದೇ ತಾನೆ. ದಟ್ ಇಸ್ ದಿ ಅದ್ರ ಸಂಜಯ್ ಅವ್ರು ಹೇಳಿದ್ರು ಅಂತ. ಸೊ ಹಾಗಾಗಿ ಅದು ಸಂಸ್ಕೃತದಲ್ಲಿ ಐ ಆಮ್ ಶ್ಯೂರ್ ತಲತಲಾಂತರ ವರ್ಷದಿಂದ ಬಂದಿದೆ ಅಂತಂದ್ರೆ ಚೇಂಜ್ ಆಗಿರುತ್ತೆ ಅಷ್ಟೇ ಬಿಟ್ರೆ. ಬಟ್ ಎಲ್ಲೋ ದ ಬೇಸ್ ವಿಲ್ ಬಿ ದಟ್ ಒನ್ ಓನ್ಲಿ ಅಂತ ಅರ್ಥ. ಐ ಮೀನ್ ನಮ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಸಂಸ್ಕೃತಂ ಇಸ್ ದಿ ಫೌಂಡೇಶನ್ ಫಾರ್ ಆಲ್ ದಿ ಅದರ್ ಲ್ಯಾಂಗ್ವೇಜ್ ಅಂತ. ನೀವು ಯಾವ್ದಾದ್ರು ಸಂಸ್ಕೃತ ಎಕ್ಸ್ಪರ್ಟ್ ಅನ್ನು ನೀವು ಕರೆಸಿ ಮಾತಾಡಿದ್ರೆ ದೇ ವಿಲ್ ಗಿವ್ ಯು ಈವನ್ ಬೆಟರ್ ಐಡಿಯಾ ಆಸ್ ಟು ಹೌ ಸಂಸ್ಕೃತಂ ಈಸ್ ದಿ ಫೌಂಡೇಶನ್ ಫಾರ್ ಈವನ್ ಇಂಗ್ಲಿಷ್. ಎಷ್ಟೋ ಇಂಗ್ಲಿಷ್ ಪದಗಳದ್ದು ಒಂಥರ ಸಿಮಿಲಾರಿಟಿ ಸಂಸ್ಕೃತದ್ದು ಕೆಲವೊಂದು ವರ್ಡ್ಗಳ ಜೊತೆ ಇದಾವೆ ಅನ್ನೋ ಲೆವೆಲ್ಗೆ ಇದೆ. ಐ ಆಮ್ ಶೋರ್ ಅವರೆಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ. ಐ ಡು ನಾಟ್ ನೋ ಮಚ್ ಅಬೌಟ್ ಇಟ್. ಬಟ್ ಹಾಗಿರ್ತಾ ಸಂಸ್ಕೃತದಲ್ಲಿ ಮಾಡುವಂತಹ ಪ್ರಾರ್ಥನೆಗಳು ಇಟ್ ಈಸ್ ನಾಟ್ ಸಿಂಪ್ಲಿ ಪ್ರೇಯರ್. ನಾನು ಸುಮ್ಮನೆ ದೇವ್ರ ಹತ್ರ ಮಾತಾಡ್ತಿದ್ದೀನಿ, ಇಟ್ಸ್ ನಾಟ್ ಜಸ್ಟ್ ಫಾರ್ ದ ಕಾನ್ವರ್ಸೇಷನ್ ಸೇಕ್ ಅಲ್ಲ ಅಂತ ನಾನು ಹೇಳೋದು. ಸಂಸ್ಕೃತದ ಶ್ಲೋಕಗಳ ಮೂಲಕ ಮಾಡುವಂತಹ ಪ್ರಾರ್ಥನೆಗಳೇನಿದೆ ಅಲ್ಲಿ ನಿಮ್ಗೆ ಎನರ್ಜಿ ವೈಸ್ ನೀವು ಕನೆಕ್ಟ್ ಆಗ್ತೀರಿ. ಬಿಕಾಸ್ ಎವ್ರಿಥಿಂಗ್ ಈಸ್ ಎನರ್ಜಿ ಅಟ್ ದ ಎಂಡ್ ಆಫ್ ದ ಡೇ. ನಿಮ್ಗೆ ಆ ಒಂದು ಎನರ್ಜಿ ಲೆವೆಲ್ಗೆ ನೀವು ರೆಸನೇಟ್ ಆಗಬೇಕು ಅಂದ್ರೆ ಅದ್ರದ್ದೇ ಸೋರ್ಸ್ ಯೂಸ್ ಮಾಡಿದ್ರೆ ಫಾಸ್ಟರ್ ರೆಸನೇಷನ್ ಪಾಸಿಬಲ್ ಅಲ್ವಾ? ಸೊ ಯು ಮೀನ್ ಟು ಸೇ ಈಗ ನಾನೀಗೊಂದು ಐ ವಾಂಟ್ ಟು ಪ್ರೇ ಟು ದಿಸ್ ಡೈಟಿ ಅಂತ ನಾನು ಅನ್ಕೊಳ್ಳೋಣ. ಲೈಕ್ ಈಗ ನಾನು ಗಣೇಶನ್ಗೆ ಕೂತ್ಕೊಂಡು ಇವತ್ತು ಬೇಡ್ಕೋಬೇಕು ಅಂತ ನಾನು. ಸೊ ನಾನು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತೀನಿ ಅಂತ ನಾನು ಅನ್ಕೊಳ್ಳೋಣ. ಸೊ ಪೂರ ಕಂಪ್ಲೀಟ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹೇಳ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ನನಗೆ ಎಷ್ಟೊಂದು ಸಲ ಅನ್ಕೊತೀನಿ. ಕೆಲವರು ಒಂದು ಐ ಮೀನ್ ತುಂಬ ಕಾನ್ಸೆಪ್ಟ್ಗಳು ನನ್ನ ತಲೆಯಲ್ಲಿ ಓಡ್ತಿದೆ. ಈಗ ಒಂದು ಗಣಪತಿ ಬರೀ ಇಷ್ಟ ದೇವತಾ ಅಂತಲೇ ಅನ್ಕೊಂಡು, ನನ್ನ ಇಷ್ಟ ದೇವತಾ ಗಣಪತಿ ನಾನು ಯಾವಾಗಲೂ ಅನ್ಕೊತೀನಿ. ಸೊ ನೀನು ಇಷ್ಟ ದೇವತಾ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯು ಕ್ಯಾನ್ ಟಾಕ್ ಆಸ್ ಎ ಫ್ರೆಂಡ್ ಅಂತಲೂ ಹೇಳ್ತಾರೆ ಕೆಲವರು. ಸೊ ಯು ಕ್ಯಾನ್ ಜಸ್ಟ್ ಕೀಪ್ ದಿ ಇಷ್ಟ ದೇವತೆ ಇನ್ ಫ್ರಂಟ್ ಆಫ್ ಯು, ನೀನು ಏನು ಬೇಕೋ ಅದನ್ನು ಕೇಳು ಅಂತ ಹೇಳ್ತಾರೆ. ಕೆಲವೊಂದು ಕಾನ್ಸೆಪ್ಟಲ್ಲಿ ನಾನು ಶ್ಲೋಕನೇ ಹೇಳಬೇಕು ಅನ್ಸುತ್ತಾ, ಅಥವಾ ಕೆನ್ ಐ ಹ್ಯಾವ್ ಎ ನಾರ್ಮಲ್ ಕಾನ್ವರ್ಸೇಷನ್ ಅನ್ಸುತ್ತಾ, ಅಥವಾ ಹೌ ಡು ಐ ಹ್ಯಾವ್ ಟು ಕನೆಕ್ಟ್ ಟು ದಿ ಡೈಟಿ ಯೂಶಲಿ? ನನ್ಗೆ ಏನ್ ಅನ್ಸೋದು ಅಂದ್ರೆ ಇಟ್ ಈಸ್ ನಾಟ್ ಅ ರೂಲ್ ದಟ್ ಸಂಸ್ಕೃತದಲ್ಲೇ ಹೇಳ್ಬೇಕು ಅಂತ ಇಲ್ಲ. ಓಕೆ. ಯಾಕೆಂದ್ರೆ ನೀವು ಭಕ್ತಿ ಯೋಗ ಅಂತ ತಗೊಂಡ್ರೆ ಬೇರೆ ಬೇರೆ ತರಹದ ಭಕ್ತಿ ಯೋಗಗಳನ್ನ ಪ್ರಪೋಸ್ ಮಾಡ್ತಾರೆ. ಲೈಕ್ ಆಸ್ ಅ ಮದರ್, ಆಸ್ ಅ ಫ್ರೆಂಡ್, ಆಸ್ ಅ ಕಿಂಕರ ಅಂದ್ರೆ ಆಸ್ ಅ ಸರ್ವೆಂಟ್. ಆತರ ಹವೆವರ್ ಯು ರಿಲೇಟ್ ವಿತ್ ಯುವರ್ ಇಷ್ಟ ದೇವತೆ ನೀವು ಹಂಗ್ ಮಾಡ್ಕೊಂಡು ಹೋಗ್ಬೋದು. ಕುತ್ಕೊಂಡು ಸುಮ್ನೆ ಫ್ರೆಂಡ್ ತರನೇ ಕುತ್ಕೊಂಡು ಮಾತಾಡಿದ್ರು ಏನೂ ತೊಂದರೆ ಇಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇವೆಲ್ಲದೂ ಇರೋದು ನಮ್ಮ ಮನ್ಸಿಗೆನೆ. ಸೊ ನಮ್ಮ ಮನ್ಸು ಯಾವ್ದು ಫಾರ್ಮ್ ಅಲ್ಲಿ ರಿಲೇಟ್ ಆಗುತ್ತೆ ಬೆಟರು ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಇರೋಂಥದ್ದು. ಸೊ ಎಲ್ರು ಏನ್ ಕೇಳ್ತಾರೆ, ತುಂಬಾ ಜನ ಏನ್ ಕೇಳ್ತಾರೆ, ನನ್ನ ಮದರ್ ಟಂಗ್ ಅಲ್ಲಿ ನಾನು ಯಾಕೆ ಮಾಡಬಾರ್ದು ಅಂತ. ಮಾಡಿ ಏನೂ ತೊಂದರೆ ಇಲ್ಲ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಏನು ಭಾವ ಭಕ್ತಿ ಇದೆ ಅಲ್ವಾ ಇಂಪಾರ್ಟೆಂಟ್. ಬಟ್ ದೇರ್ ಇಸ್ ನೋ ಬಟ್ ಆಕ್ಚುಲಿ, ಬಟ್ ಫಾರ್ ದ ಸೇಕ್ ಆಫ್ ಲ್ಯಾಂಗ್ವೇಜ್ ನಾ ಹೇಳ್ತಾ ಇರೋದು, ನಿಮ್ಮ ಮನಸ್ಸಿಗೆ ಆ ಭಕ್ತಿ ಭಾವ ಬರ್ಬೇಕು ಅಂದ್ರೆ ನಿಮ್ ಮನಸ್ಸು ಹೊರಗಡೆದೆಲ್ಲ ಬಿಟ್ಬಿಟ್ಟು ಇಲ್ಲಿ ಕೂತಿದ್ಯಾ, ದೇವ್ರೆದ್ರಿ ಕೂತಿದ್ಯಾ, ದೇವ್ರ ಜೊತೆ ಕನೆಕ್ಟ್ ಆಗ್ಬಿಡ್ಬೇಕು ಅನ್ನೋ ಒಂದಿದು. ಅಂದ್ರೆ ಅಗೇನ್ ಇಟ್ಸ್ ವೈಬ್ರೇಷನ್ ಅಲ್ವಾ, ಆ ಲೆವೆಲ್ ವೈಬ್ರೇಷನ್ ನೀವು ಟ್ಯೂನ್ ಇನ್ ಆಗ್ಬೇಕು ಅಂದ್ರೆ ಸಂಸ್ಕೃತ ಪ್ರೇಯರ್ಸ್ ಏನಿದೆ, ಪ್ರಾರ್ಥನೆಗಳೇನಿದಾವೆ, ದಟ್ ಕ್ಯಾನ್ ಡೂ ಅ ಫಾಸ್ಟರ್ ಜಾಬ್. ಯಾಕೆಂದ್ರೆ ಅಗೇನ್ ವಾಟ್ ಎವರ್ ಇಸ್ ದೇರ್ ಇನ್ ಸಂಸ್ಕೃತಂ ಇಸ್ ಅಗೇನ್ ಡಿಫ್ರೆಂಟ್ ಎನರ್ಜಿ, ಡಿಫ್ರೆಂಟ್ ಪಾರ್ಟ್ ಆಫ್ ಇದನ್ನ ನಿಮ್ ಥ್ರೂ ದಟ್ ಯು ಆರ್ ಟ್ರೈಂಗ್ ಟು ಟ್ಯೂನ್ ಯುವರ್ ಸೆಲ್ಫ್ ಅಂತ. ನರ್ವಸ್ ಸಿಸ್ಟಮೇ ನಿಮ್ದು ಕಾಮ್ ಆಗುತ್ತೆ ಅಂತ ಇದೆ ಸಂಸ್ಕೃತದ ಪ್ರೇಯರ್ ಮಾಡೋದ್ರಿಂದ. ಬಿ ಇಟ್ ಬಿಕಾಸ್ ಆಫ್ ದ ಪ್ರೊನೌನ್ಸಿಯೇಷನ್ ಆಸ್ ವೆಲ್ ಆಸ್ ರೆಪಿಟೇಷನ್ ಏನ್ ಮಾಡ್ತೀವಿ, ಇವೆಲ್ಲ ಕಾರಣದಿಂದ
ಫಿಸಿಯೋಲಾಜಿಕಲಿ ಯು ಆರ್ ಸೆಟ್ಲಿಂಗ್ ಡೌನ್ ವಿತ್ ವಾಟ್ ಎವರ್ ಯು ವಾಂಟ್ ಟು ಡೂ. ಅದಿನ್ನ ಈಸಿ ಅಲ್ವಾ ಅಂತ. ನಿಮ್ದು ಬಾಡಿನೇ ನಿಮಗೆ ಆ ಲೆವೆಲ್ ಆಫ್ ವೈಬ್ರೇಷನ್ಗೆ ನಿಮ್ಮನ್ನು ರೆಡಿ ಮಾಡ್ತಾ ಇದೆ ಅಂದಾಗ ವಾಟ್ ಎವರ್ ಯು ವಾಂಟ್ ಟು ಡೂ ಬಿಕಮ್ಸ್ ಮಚ್ ಮೋರ್ ಈಸಿಯರ್ ಅಂತ ಅಷ್ಟೇ. ಸೊ ಯು ಮೀನ್ ಟು ಸೇ ನಮ್ಮ ಈಗ ಪ್ರತಿನಿತ್ಯ ಅನುಷ್ಠಾನ ಅಂತ ತೊಗೊಂಡ್ರೆ, ಈಗ ಸಂಧ್ಯಾ ವಂದನೆ ಮಾಡ್ತೀವಿ ಅಂತ ತೊಗೊಂಡ್ರೆ, ಸೊ ದಟ್ ಈಸ್ ಆಲ್ ದ ಮೋರ್ ಇಟ್ ವಿಲ್ ಇನ್ನ ಬೇರೆ ಲೆವೆಲ್ ಫೌಂಡೇಶನ್ ಕೊಡಬಹುದು. ಎಸ್, ಡೆಫಿನೆಟ್ಲಿ ಪಾಸಿಬಲ್. ಒಂದು ಅದು ನಾನು ಹೇಳಿದ್ದು. ಇನ್ನೊಂದು, ತುಂಬಾ ಜನ ಆಲ್ರೆಡಿ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಮಾಡಿರೋದ್ರಿಂದ ಆಸ್ ಅ ಮಂತ್ರ ಇಟ್ ಇಟ್ ಸೆಲ್ಫ್ ಲೈಕ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಏನಿದೆ ಅದರಲ್ಲಿ ಆ ಮಂತ್ರ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಮಂತ್ರ ಇರ್ಬೋದು, ಶ್ಲೋಕ ಇರ್ಬೋದು, ಇಟ್ ನ್ಯಾಚುರಲಿ ಈಸ್ ಸ್ಟ್ರಾಂಗರ್ ದ್ಯಾನ್ ಅವರ್ ಮದರ್ ವರ್ಡ್ಸ್. ನಮ್ಮ ಮದರ್ ಟಂಗಲ್ಲಿ ಏನೇನು ವರ್ಡ್ಸ್ ಹೇಳ್ತೀವಿ, ಇಟ್ ಕ್ಯಾನ್ ಕಮ್ ಫ್ರಮ್ ನನ್ನದು ಯಾವುದೋ ಒಂದು ನನ್ನ ಎಮೋಷ್ನಲ್ ಬ್ಯಾಗೇಜ್ ಬೇಸ್ಡ್ ಮೇಲೆ ನನ್ನ ಪ್ರೇಯರ್ ಬರೋ ಪಾಸಿಬಿಲಿಟಿ ಇರುತ್ತೆ. ಅಥವಾ ಆ ಟೈಮಲ್ಲಿ ನನ್ನ ಮನಸ್ಥಿತಿ ಏನಿದೆ ಅದ್ರ ಬೇಸ್ ಮೇಲೆ ಆ ಪ್ರೇಯರ್ ಬರೋಂಥ, ಅಂದರೆ ನನ್ನ ಭಾಷೆಯಲ್ಲಿ ಹೇಳಿದಾಗ ಅದ್ರ ಬೇಸ್ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ. ವೆರಾಸ್ ಈ ಗಿವನ್ ಶ್ಲೋಕ ಮಂತ್ರ ಎಲ್ಲ ನೀವು ಮಾಡಕ್ಕೆ ಹೋದರೆ ಇಟ್ ಈಸ್ ಎ ಸೆಟ್ ಫ್ರೀಕ್ವೆನ್ಸಿ. ನ್ಯಾಚುರಲಿ ನೀವು ಅಲ್ಲಿಗೆ ಜಂಪ್ ಇನ್ ಮಾಡಿಬಿಡ್ಬೋದು ಅಂತ. ಅದರಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ನ್ಯಾಚುರಲಿ ಆ್ಯಂಡ್ ಫಾಸ್ಟರ್ ನೀವು ಜಂಪ್ ಇನ್ ಮಾಡ್ಕೊಂಡು ಹೋಗ್ಬೋದು. ನಥಿಂಗ್ ದಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್ ಕ್ಯಾನ್ ಇಂಪ್ಯಾಕ್ಟ್ ಯು ಅಲ್ಲಿ. ಬಟ್ ಇಫ್ ದ ಶ್ಲೋಕಾಸ್ ಆರ್ ಸಿಂಪ್ಲರ್, ಸಿ ಫಾರ್ ಎನಿ ನಾರ್ಮಲ್ ಪರ್ಸನ್ ಲೇವ್ ಅಂತ ತೊಗೊಂಡ್ರೆ, ಒಂದು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಹೇಳ್ಕೊಟ್ಟಾಗ ಇಟ್ ಇಸ್ ಫಾಸ್ಟರ್ ಟು ಲರ್ನ್ ಅಂತ ಹೇಳ್ತಾರೆ. ಲೈಕ್ ಈಗ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹೇಳ್ತಿರ್ಬೇಕಾದ್ರೆ ಇದು ಸ್ನಾನ ಮಾಡ್ಕೊಂಡು ಬರ್ತಿರಂಗೆ ದೇವ್ರ ಮನೇಲಿ ನಿಂತ್ಕೊಂಡು ನೀನು ಒಂದು ಇಷ್ಟು ಶ್ಲೋಕ ಹೇಳಬೇಕು. ದಟ್ ಈಸ್ ಒಂದು ಪ್ರಾಕ್ಟೀಸ್, ಸಂಸ್ಕಾರದಲ್ಲಿ ಮಾಡಿರೋಂಥದ್ದು. ಈಗ ಹೋಗ್ತೀವಿ, ಇದನ್ನ ಹೇಳ್ತೀವಿ, ಆಮೇಲೆ ಕ್ರಮೇಣ ಬೆಳೀತಾ ಬೆಳೀತಾ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಿ ಬಗ್ಗೆ ಏನೋ ಶ್ಲೋಕ ಹೇಳ್ತಿದ್ರೆ ಅದು ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ. ಹಬ್ಬ ಅಂದರೆ ಒಂದೊಂದು 8 ರಿಂದ 10 ಶ್ಲೋಕ ಯೂನಿವರ್ಸಲಿ ಆಲ್ಮೋಸ್ಟ್ ಲೈಕ್ ಔಟ್ ಆಫ್ 10 ಪೀಪಲ್ ಐಮ್ ಜಸ್ಟ್ ಎಲ್ಲರಿಗೂ ಗೊತ್ತು ಅನ್ನೋ ಥರ ಇರುತ್ತೆ. ಅದ್ರ ಮೇಲೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಬರುತ್ತೆ. ದಟ್ ಈಸ್ ದ ಚಾಲೆಂಜ್, ರಿಯಲ್ ಚಾಲೆಂಜ್. ಈಗ ಎಷ್ಟೊಂದು ಶ್ಲೋಕಗಳು ಬಾಯಿಗೆ ತಿರುಗಲ್ಲ, ಅಥವಾ ವಯಸ್ಸಾಗ್ತಾ ಆಗ್ತಾ ನಾವು 25-30 ವರ್ಷಕ್ಕೆ ಬರ್ತಿರ್ಬೇಕಾದ್ರೆ ಅವಾಗ ಗ್ರಾಸ್ಪಿಂಗ್ ಪವರ್ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಅವಾಗ ನಾನು ನಿಮ್ದೊಂದು ಒನ್ ಆಫ್ ದ ರೀಲ್ಸಲ್ಲಿ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಫಾರ್ ಎಕ್ಸಾಂಪಲ್ ಮೃತ್ಯುಂಜಯ ಮಂತ್ರ ಬಗ್ಗೆ ನೀವು ಹೇಳಿದ್ರಿ. ಅಂದರೆ ಈ ಪದದ ಉಚ್ಚಾರಣೆ ನೀವು ಇದನ್ನು ಮಾಡಿದಾಗ ಇದು ಬೇರೆ ರೀತಿನೇ ಅರ್ಥ ಕೊಡುತ್ತೆ. ಇದನ್ನು ಮಾಡಿದಾಗ ಸುಮಾರು ಜನ ಏನು ಮಾಡ್ತಾರೆ, ನಾನು ಕರೆಕ್ಟ್ ಅನ್ನಿಸ್ತು ಅವಾಗ ಎಷ್ಟೋ ಜನ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಎಲ್ಲ ವಿ ಡೂ ದ ಮಿಸ್ಟೇಕ್. ಪ್ರಾಬಬಲಿ ಅದು ಚಿಕ್ಕ ವಯಸ್ಸಲ್ಲಿ ನೀವು ಹೇಳಿದಾಗ ನಾಟ್ ಎವ್ರಿನ್ ವಿಲ್ ಹ್ಯಾವ್ ದಟ್ ಕೈಂಡ್ ಆಫ್ ಫೌಂಡೇಶನ್, ಸ್ಕೂಲಿಂಗ್ ಇರಲ್ಲ ಇನ್ ಟರ್ಮ್ಸ್ ಆಫ್ ದ ಶ್ಲೋಕ. ಈಗ ನೀವು ಕೆಲವ್ರ ಮನೆಗೆ ಭಗವದ್ಗೀತೆ ಶ್ಲೋಕಗಳನ್ನ ಅಂತ ಹೇಳಿ ಕಳಿಸೋರು, ಪಾಪ ಸುಮಾರು ಜನ ಗೊತ್ತಿರಲ್ಲ, ದೇವಸ್ಥಾನದಲ್ಲಿ ಹೋಗಿ ಹೋಗಿ ಮಾಡ್ಕೊಂಡು. ಫಾರ್ ಸಚ್ ಪೀಪಲ್ ಹೌ ಡು ದೇ ಲೈಕ್ ಈ ಥರ ಪ್ರಾಕ್ಟೀಸ್ ಇಲ್ಲದೆ ಇದ್ರು ಅದೇ ಥರ ಹೇಳ್ಕೊಂಡು ಬರ್ತಿದ್ರು ತುಂಬ ಫಾರ್ ಅ ಲಾಂಗರ್ ಅಂಡ್ ವಿಲ್ ಇಟ್ ಅಫೆಕ್ಟ್ ಆ ಥರ ಮಂತ್ರಗಳು? ಬಿಕಾಸ್ ಯು ಸೆಡ್ ಆಲ್ ದಿ ವರ್ಡ್ಸ್ ವಿಲ್ ಹ್ಯಾವ್ ಎನ್ ಎನರ್ಜಿ ಅಂತಿರುತ್ತಲ್ಲ, ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ದೆಮ್. ಅಥವಾ ಇಂಟೆಂಟ್ ಓಕೆ, ಪಾಪ ಇಂಟೆಂಟ್ ಚೆನ್ನಾಗೇ ಇರಬಹುದು, ಬರೀ ಡಿಕ್ಷನ್ ಡೈಲೆಕ್ಟ್ ತಪ್ಪಿರ್ಬೋದು ಅನ್ನೋದಕ್ಕೂ ಎಲ್ಲಾದ್ರೂ ವ್ಯತ್ಯಾಸ ಆಗುತ್ತಾ? ಡೆಫಿನೆಟ್ಲಿ ಅವರು ತಪ್ಪು ಚಾಂಟ್ ಮಾಡ್ತಾನೂ ಅವರ ಭಾವ ಏನಿದೆ ಅದು ಡೆಫಿನೆಟ್ಲಿ ಇಟ್ ಮ್ಯಾಟರ್ಸ್. ಈಗ ನಮ್ಗೊಂದು ಕ್ವಶನ್ ಏನ್ ಬರೋದು ಗೊತ್ತಾ, ಓ ನಾನು ತಪ್ಪು ಹೇಳ್ಬಿಟ್ರೆ ಆ ಥರದ್ದೆಲ್ಲ ಹೇಳ್ತಾರೆ, ಓ ನಾನು ತಪ್ಪು ಹೇಳ್ಬಿಟ್ರೆ ದೇವ್ರು ನಂಗೆ ಶಾಪ ಕೊಡ್ತಾನ, ನಂಗೆ ಪಾಪ ಬಂದ್ಬಿಡುತ್ತಾ. ಬೇಸಿಕಲಿ ಪಾಪ ಅಂದ್ರೆ ಏನೋ ಒಂದು ಶಿಕ್ಷೆ ಅಂತಲ್ಲ. ನಾವೇನ್ ಸಫರಿಂಗ್ ಮಾಡ್ತೀವಿ ಅದೇ ಪಾಪ, ನಮ್ಗೇನ್ ಕಷ್ಟಗಳು ಬರ್ತವೆ ಅದು ಪಾಪ ಅಂತ ತುಂಬಾ ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ದೇವರಿಂದ ಬರೋದಕ್ಕೆ ಅದು ಸಾಧ್ಯ ಇಲ್ಲ, ನಾವು ಮಾಡಿದ್ ನಮಗ್ ಬರೋದು ಅಂತ. ಸೊ ನಾನೇನ್ ಹೇಳೋದು ಅಂದ್ರೆ, ಚಾಂಟಿಂಗ್ ತಪ್ಪು ಮಾಡಿ ನಿಮ್ಮ ಇಂಟೆನ್ಷನ್ ಸರಿ ಇದೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಅಥವಾ ನಿಮ್ಮ ಭಕ್ತಿ, ನಿಮ್ಮ ಭಾವ ಡೀಪ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಪ್ರೊನೌನ್ಸಿಯೇಷನ್ ಅಕ್ಯುರೇಸಿ ಎಲ್ಲ ಏನಿದೆ ದಟ್ ವಿಲ್ ಟೇಕ್ ದ ಬ್ಯಾಕ್ ಸೀಟ್. ಯಾಕೆಂದ್ರೆ ಅಲ್ಟಿಮೇಟ್ಲಿ ದೇವ್ರು ಅದನ್ನೇ ನೋಡೋದು. ಭಕ್ತಿ ಭಾವ ದೇವ್ರು ನೋಡೋದಂದ್ರೆ ಭಕ್ತಿ ಭಾವದಿಂದನೇ ಜಾಸ್ತಿ ಕನೆಕ್ಟ್ ಆಗೋದು, ಫಾಸ್ಟರ್ ಕನೆಕ್ಟ್ ಆಗೋದು ಅಂತಾನೆ ಇರೋದು. ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್, ಇಫ್ ಅಟ್ ಆಲ್ ಯು ಗಿವ್ ನೀವು ಆಕ್ಯುರೇಟ್ ಪ್ರೊನೌನ್ಸಿಯೇಷನ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ರಿ ಅಂದ್ರೆ ಏನಾಗುತ್ತೆ, ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಲ್ಲಿ, ನಿಮ್ಮ ಅಭ್ಯಾಸ ಅಲ್ಲಿ ಜಾಸ್ತಿ ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಅಗೇನ್ ನಿಮ್ಮ ಮನಸ್ಸನ್ನ ಮತ್ತೆ ಅಲ್ಲೇ ಮನಸ್ಸು ತಂದಿಡೋದೇ ಅಲ್ವಾ, ಅದರಿಂದನೇ ಅಲ್ವಾ. ಈಗ ನೀವು ಇಫ್ ಯು ಆರ್ ಥಿಂಕಿಂಗ್ ಆಲ್ ಓವರ್ ದ ಪ್ಲೇಸ್, ಭಕ್ತಿ ಭಾವ ಹೇಗೆ ಸಾಧ್ಯ ಆಗುತ್ತೆ? ಆಗಲ್ಲ ಅನ್ನೋ ಕಾರಣಕ್ಕೆ ಯು ಕ್ಯಾನ್ ಕನ್ಸಿಡರ್ ಇದು. ನೀವು ಪ್ರೊನೌನ್ಸಿಯೇಷನ್ ಮೇಲೆ ಫೋಕಸ್ ಮಾಡ್ಕೊಂಡು ಮಾಡ್ತೀನಿ ಅಥವಾ ಯಾವುದನ್ನು ಓದ್ಕೊಂಡು ಮಾಡ್ತೀನಿ ಅಂದಾಗ ಅದು ಇದೆ. ನೀವು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀರಾ ಬಟ್ ತಲೆ ಎಲ್ಲ ಕಡೆ ಇದೆ ಅಂದ್ರೂ ಅದೇನು ಹೆಲ್ಪ್ ಆಗಲ್ಲ. ಸೊ ಇಟ್ ಈಸ್ ಒಂದೇ ಥಿಂಗ್ ಬಟ್ ಮಲ್ಟಿಪಲ್ ಅಪ್ರೋಚ್ ಅಂತ. ಭಕ್ತಿ ಅನ್ನೋದು ಒಂದು, ಅದೇ ಅಲ್ಟಿಮೇಟ್ ಇಂಟೆನ್ಷನ್. ಬಟ್
ನೀವು ಪ್ಯೂರ್ ಭಕ್ತಿ ನಿಮ್ಗೆ ಕೇಪೇಬಲ್ ಇತ್ತು, ಸಡನ್ ಆಗಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ದೇವ್ರ ಹತ್ರ ನಿಮ್ಗೆ ಭಕ್ತಿ ಭಾವ ಮಾಡೋ ಕೆಪಬಿಲಿಟಿ ನಿಮ್ಮ ಮನಸ್ಸಿಗಿದೆ, ಗೋ ಅಹೆಡ್ ವಿತ್ ದಟ್. ಇಲ್ಲ, ದೀಸ್ ಆರ್ ಆಲ್ ದ ಬೆಸ್ಟ್ ಟೂಲ್ಸ್. ಅಂದ್ರೆ ನಿಮ್ ಪ್ರಕಾರ ಒಂದು ಭಕ್ತಿ ಪೂರ್ವಕವಾಗಿ ನಾನು ದೇವರಲ್ಲಿ ಬೇಡ್ಕೋಬೇಕು ಅಂದ್ರೆ ವಾಟ್ ಈಸ್ ದಿ ಐಡಿಯಲ್ ಮೆಥಡ್? ಆ ಥರ ಭಕ್ತಿ ಅನ್ನೋದು ಅಲ್ಟಿಮೇಟ್ಲಿ ಅದೇ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಏನೋ ತಪ್ಪು ಮಾಡೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಏನೋ ಪಾಪದ ಲೆವೆಲಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಲ್ಲ. ಇಟ್ ಈಸ್ ಜಸ್ಟ್ ದಟ್ ಏನು ಬರಬೇಕು ಅದು ಬರೋದಿಲ್ಲ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮಹಾಪ್ರಾಣ ಹೇಳಬೇಕು ಅಂತ, ಮಹಾಪ್ರಾಣ ಹೇಳ್ದೇನೆ ಇದ್ರೆ ಯಾವ ಥರ ಬ್ಲಂಡರ್ ಆಗೋ ಸಾಧ್ಯತೆ ಇದೆ ಅಂತ ಇದೆಲ್ರಿಗೂ ಮೋಸ್ಟ್ ಪೀಪಲ್ಗೆ ಗೊತ್ತಿರುತ್ತೆ. ಫಲ ಅನ್ನೋದು, ಫ ಇಸ್ ಮಹಾಪ್ರಾಣ, ಫಲ ಅಂದ್ರೆ ಹಣ್ಣು. ಅದೇ ಮಹಾಪ್ರಾಣ ತೆಗೆದು ನೀವು ಅಲ್ಪ ಪ್ರಾಣ ಮಾಡ್ಬಿಟ್ರೆ ಫಲ ಆಗುತ್ತೆ, ಮಾಂಸ ಆಗ್ಬಿಡಿ. ಸೊ ನೀವು ಶ್ಲೋಕ ಈಗ ನೋಡಿ, ಮಾಡರ್ನ್ ಸೈಕಾಲಜಿಲಿ ಏನು ಪಾಸಿಟಿವ್ ಅಫರ್ಮೇಶನ್ಸ್ ಅಂತ ಇರುತ್ತಲ್ಲ, ನೀವು ಏನು ಅದನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಟ್ ಅಂತ. ಶ್ಲೋಕ ನೀವು ದಿನ ಶ್ಲೋಕದ ಮೂಲಕ, ಸ್ತೋತ್ರಗಳ ಮೂಲಕ ಮಾಡ್ತಿರೋ ಪ್ರೇಯರು ಮತ್ತೆ ಅದನ್ನೇ ಮಾಡ್ತಿರೋದು ನೀವು. ವೆರಿ ಟ್ರೂ. ನಾನು ಎಷ್ಟೊಂದ್ಸಲಿ ಹೇಳ್ತೀನಿ, ಈಗ ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಸಂಕಲ್ಪ. ನಮ್ಮ ಕನ್ನಡದಲ್ಲಿ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ, ಈಗ ನಾವೀಗ ಅವರು ಮ್ಯಾನಿಫೆಸ್ಟೇಷನಲ್ಲಿ ಏನು ಹೇಳ್ತಾರೆ, ಒಂದು ಪುಸ್ತಕದಲ್ಲಿ ತೆಗೆದುಬಿಟ್ಟು ಓಕೆ ಇದನ್ನು ಬರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ 5 times ಇರೋವಂಥದ್ದು ಅಂತ. ಸೊ ನಾನು ಯಾವುದೇ ಒಬ್ಬರು ನಾವು ಪುರೋಹಿತರು ನಿಂತಿರ್ಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ನಾವು ಇವತ್ತಿನ ಹೇಳಿ ಸಂಕಲ್ಪ ಮಾಡ್ತಾ ಇದ್ದೀವಿ, ದಟ್ ಈಸ್ ನಥಿಂಗ್ ಬಟ್ ನಾನು ದೃಢವಾಗಿ ಸಂಕಲ್ಪ ಮಾಡ್ತಿದ್ದೀನಿ, ನನಗೆ ಈ ಕೆಲಸ ಆಗಬೇಕು ಅನ್ನೋದು ಒಂದು ಅಪ್ಲಿಕೇಶನ್ ದೇವ್ರಿಗೆ ಮ್ಯಾನಿಫೆಸ್ಟ್ ಇಟ್ ನಥಿಂಗ್ ಬಟ್ ದ ಸೇಮ್. ಅದನ್ನ ಈಗ ಒಂದು ಟರ್ಮ್ಸ್ ಅಲ್ಲಿ ಕೊಟ್ಟಿರೋಂಥದ್ದನ್ನ ನಾವು ಹೇಳುವಂಥದ್ದು ಅಂತ. ಎಸ್ ಪ್ಲೀಸ್. ಆ ಶ್ಲೋಕನು ಇನ್ ಅ ವೇ ನೀವು ಮ್ಯಾನಿಫೆಸ್ಟ್ಗೆ ಏನು ಮಾಡ್ತೀವಿ, ಪಾಸಿಟಿವ್ ಅಫರ್ಮೇಷನ್ ಏನು ರಿಪೀಟ್ ಮಾಡ್ತೀರಿ ಅದೇ ಇರೋದು ಶ್ಲೋಕ ಸ್ತೋತ್ರಗಳಲ್ಲೂ. ಭಗವಂತನ ರೂಪಗಳನ್ನ ಏನು ಹೇಳ್ತೀರಿ ಅದು ಅಷ್ಟೇ. ಎಲ್ಲದೂ ಭಗವಂತನಿಗೋಸ್ಕರ ಅಂತ ಏನೂ ಇಲ್ಲ ಇಲ್ಲಿ. ಅವ್ರಿಗೇನು ಬೇಡ ಆಕ್ಚುಲಿ. ಅವ್ರು ಏನಿದ್ರು ನೀನ್ ಮಾಡಪ್ಪ, ನೀನ್ ಉದ್ಧಾರ ಆಗುವಂತಾನೆ ಇರೋಂಥದ್ದು. ಸೊ ಹಂಗಿರ್ತಾ ನಾವೇನೋ ತಪ್ಪು ಹೇಳೋದ್ರಿಂದ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಬಟ್ ಏನ್ ಆಗ್ಬೇಕು ಅದು ಆಗೋದಿಲ್ಲ. ಹಾಗಾಗಿ ಭಕ್ತಿ ಭಾವ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ಆದ್ರೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನೀವು ಮತ್ತೆ ಮತ್ತೆ ತಪ್ಪಿರೋದನ್ನ ನೀವು ಮತ್ತೆ ಮತ್ತೆ ಹೇಳ್ತಿದ್ದೀರಾ ಅಂದ್ರೆ ಅದೇ ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅದಕ್ಕೆ ನಾನು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀನಿ, ನನ್ಗೇನು ಬೆನಿಫಿಟ್ ಸಿಗ್ತಾ ಇಲ್ಲ, ನನ್ಗೆ ಬೇಕಾಗಿರೋ ಥರ ಬೆನಿಫಿಟ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ನೀವು ಹೇಳ್ತಿರೋ ವರ್ಡಿಂಗ್ಸೇ ತಪ್ಪಿದೆ ಅಂತ. ಸೊ ಇಟ್ಸ್ ಲೈಕ್ ಇನ್ ಅ ವೇ ಯು ಆರ್ ಪುಟ್ಟಿಂಗ್ ದ ರಾಂಗ್ ಥಿಂಗ್ ಇನ್ ಟು ಯುವರ್ ಸಬ್ಕಾನ್ಷಿಯಸ್, ಆರ್ ನೀವು ಯೂನಿವರ್ಸ್ಗೆ ಕಳಿಸ್ತಿದ್ದೀರೋ ಅದೇನೇನು ಕಾನ್ಸೆಪ್ಟ್ ಇದೆ ಅದೆಲ್ಲ ರಾಂಗ್ ವರ್ಡಿಂಗ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಸಿಂಪಲ್ ಆಸ್ ಡೈಲಿ ಪ್ರೇಯರ್, ಶ್ಲೋಕದಿಂದ ಹಿಡಿದು ಸ್ತೋತ್ರಗಳಿಂದ ಹಿಡಿದು ಮಂತ್ರ ಅಂತೂ ಡೆಫಿನೆಟ್ಲಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ಐ ಆಸ್ಟ್, ಈಗ ಸಿಂಗ್ ಲೈಕ್ ಒಂದು ಐಡಿಯಲ್ ವೇಲಿ ಒಂದು ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂದರೆ ವಾಟ್ ಈಸ್ ದಿ ಐಡಿಯಲ್ ವೇ? ಒಂದು ಈಗ ನಾವು ಶ್ಲೋಕ ಹೇಳ್ಕೊಡ್ತಾ ನಾವೇನು ಹೇಳ್ತೀವಿ ಅಂದರೆ ದೇರ್ ಆರ್ 2-3 ಥಿಂಗ್ಸ್ ದಟ್ ಯು ಕ್ಯಾನ್ ಫೋಕಸ್ ಆನ್. ಒಂದು 2-3 ವಿಷಯಗಳ ಮೇಲೆ ನೀವು ಫೋಕಸ್ ಮಾಡ್ಬೋದು. ಒಂದು, ಜಸ್ಟ್ ಟು ಮೇಕ್ ಶ್ಯೂರ್ ನಿಮ್ಮ ಮನಸ್ಸು ಕರೆಕ್ಟ್ ನೀವು ಎಲ್ಲಿ ಕೂತಿದ್ದೀರಾ ಅಲ್ಲೇ ಬರಬೇಕು, ಪ್ರೆಸೆನ್ಸ್ ಆಫ್ ಮೈಂಡನ್ನ ನೀವು ಡೆವಲಪ್ ಮಾಡಬೇಕು ಅನ್ನೋ ಒಂದಿದು. ಫಾಸ್ಟರ್ ವೇ ಟು ಡೂ ದಟ್ ಈಸ್ ಟು ನಿಮ್ಮದು ಪ್ರೊನೌನ್ಸಿಯೇಷನ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಅದನ್ನ ಮಾಡೋ ಇದರಲ್ಲಿ ನೀವು ಉಳಿದಿದ್ದೆಲ್ಲ ಮರ್ತು ಬಿಡ್ತೀರಾ. ಯು ವಿಲ್ ಬಿಕಮ್ ಒನ್ ವಿತ್ ದಿಸ್. ಆಯ್ತಾ? ಅದ್ರ ಜೊತೆ ಎರಡನೇದು ಬಂದ್ಬಿಟ್ಟು ನೀವೇನು ಹೇಳ್ತಾ ಇದ್ದೀರಾ ಅದರ ಅರ್ಥ ನಿಮಗೆ ಗೊತ್ತು ಮಾಡ್ಕೊಂಡ್ರೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅಥವಾ ಕಾಂಟಂಪ್ಲೇಟ್ ಮಾಡ್ಕೊಂಡು ಮಾಡ್ಬೋದು. ಹೇಗೆ ಕಾಂಟಂಪ್ಲೇಟ್ ಮಾಡೋದು? ಸುಮ್ಮನೆ ಆ್ಯಸ್ ಆ್ಯಂಡ್ ವೆನ್ ನೀವು ಆ ವರ್ಡ್ಸನ್ನು ಹೇಳ್ತೀರಾ ಅದರ ಅರ್ಥವನ್ನು ಮನಸ್ಸಿನಲ್ಲಿ ಫೋಕಸ್ ಮಾಡೋದು ಅಥವಾ ಮನಸ್ಸಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋಂಥದ್ದು. ಅದು ಅರ್ಥ ಗೊತ್ತಿಲ್ವೇ ನಿಮ್ಗೆ? ಯಾವ ಭಗವಂತನ ಶ್ಲೋಕವನ್ನ ನೀವು ಹೇಳ್ತಿದ್ದೀರಾ ಆ ಭಗವಂತನ ಫಾರ್ಮ್ ಅಂತೂ ನಿಮ್ಗೆ ಗೊತ್ತಿದೆ, ರೂಪ ಅಂತೂ ಗೊತ್ತಿದೆ, ಅವ್ರು ಎದುರಿಗೆ ಕುತ್ಕೊಂಡಿದ್ದಾರೆ ಅನ್ನೋ ಹಂಗೇನೆ ನೀವು ಇಮ್ಯಾಜಿನ್ ಮಾಡ್ಕೊಂಡು ಅವರಿಗೆ ಹೇಳ್ತಾ ಇದ್ದೀರಾ ಅನ್ನೋ ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇಷ್ಟು ಸಿಂಪಲ್ ಇದೆ ಅದು. ಬಟ್ ಯು ನೋ ವಾಟ್ ಆಕ್ಚುಲಿ ದ ಬ್ಯೂಟಿ ಆಫ್ ಇಟ್, ನಾಟ್ ಮೋರ್ ದೆನ್ 5 seconds ಐ ವಿಲ್ ಬಿ ಏಬಲ್ ಟು ಸಿ ದ ಗಾಡ್ ಅನ್ಸುತ್ತೆ. ಪ್ರಾಬ್ಲಿ ದ ಕಾನ್ಸಂಟ್ರೇಷನ್ ಲೆವೆಲ್ ನಾನು ಯಾವಾಗಲೂ ಅನ್ಕೊಂತೀನಿ ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಯು ಸೆಡ್. ನಾನು ಯಾವಾಗಲೂ ಓಕೆ ದ ಬೆಸ್ಟ್ ವೇ ಇಸ್ ಟು ಸಿ ಓಕೆ ನಿನ್ನ ಇಷ್ಟ ಅಲ್ಲ, ನಿನಗೆ ಒಂಥರ ನಿನ್ನ ಕಣ್ಣು ಕಾಣಿಸುವಂತ ರೂಪದಲ್ಲಿ ದೇವ್ರನ್ನ ನೋಡ್ಕೋ. ಜಸ್ಟ್ ವಿಜುವಲೈಸ್ ಆ್ಯಂಡ್ ಜಸ್ಟ್ ಪ್ರೇ ಟು ದ ಗಾಡ್ ಆಲ್ ಮೈಟಿ ಅಂತ ಅಂದ್ಬಿಟ್ಟು ಇದನ್ನ ಏನು ಮಂತ್ರ ಹೇಳ್ತೀನೋ ಅಥವಾ ಏನು ಜಪ ಮಾಡ್ತೀನೋ ವಿಚ್ ಐಲ್ ಕಮ್ ಟು ದ್ಯಾಟ್ ಒನ್.
ಬಟ್ ಒಂದು 5 ಸೆಕೆಂಡ್ ಆದ್ಮೇಲೆ ನೆಕ್ಸ್ಟ್ ನಮ್ಮಮ್ಮ ಏನ್ ತಿಂಡಿ ಮಾಡ್ತಿದ್ದಾರೆ ಅಂತಾನೆ ನನ್ ಗಮನ ಹೋಗುತ್ತೆ. ಅದೇ ಮತ್ತೆ ಮತ್ತೆ ಬರಬೇಕು ಅಂತ. ಅದಕ್ಕೆ ನನ್ಗೆ ಅದಕ್ಕೆ ಹೇಳ್ತಿಲ್ಲ, ನಮ್ಮದೇ ಭಾಷೆಯಲ್ಲಿ ನಾವು ಮಾಡಿದಾಗ ಅದು ಇನ್ನೂ ಜಾಸ್ತಿ ವಾಪಸ್ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ಬರೋದು ತುಂಬಾ ಕಷ್ಟ. ಯಾಕೆಂದ್ರೆ ನಮ್ಮ ಭಾಷೆಯಲ್ಲಿ ಮಾಡ್ತಾ ದೇರ್ ಇಸ್ ನೋ ರೂಲ್ಸ್ ರಿಸ್ಟ್ರಿಕ್ಷನ್, ನೀವ್ ಏನ್ ಬೇಕಾದ್ರೆ ಅನ್ಕೊಂಡು ಹೋಗ್ತಿರ್ಬೋದು. ಬಟ್ ಶ್ಲೋಕ ಸ್ತೋತ್ರಗಳು ಹ್ಯಾವ್ ಅ ಪರ್ಫೆಕ್ಟ್ ಫಾರ್ಮ್ಯಾಟ್. ನೀವು ಅದಕ್ಕೆ ವಾಪಸ್ ಬರುವಂತಹ ಚಾನ್ಸಸ್ ನಿಮ್ಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಬಂದ್ರೆ ಹೋಲ್ಡಿಂಗ್ ಆನ್ ಟು ಏನುಂಟು ಅದು ಈಸಿ ಆಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ಇಟ್ ಹ್ಯಾಸ್ ಅ ಫಾರ್ಮ್ಯಾಟ್. ಇದಾದ್ಮೇಲೆ ಇದನ್ನೇ ಹೇಳಬೇಕು. ನೀವು ಬುಕ್ ನೋಡ್ಕೊಂಡು ಓದಿದ್ರು ತೊಂದರೆ ಇಲ್ಲ, ಎಲ್ಲ ಬೈ ಹಾರ್ಟ್ ಮಾಡ್ಬೇಕು ಅಂತಾನೂ ಇಲ್ಲ. ಬುಕ್ ನೋಡ್ಕೊಂಡು ಓದ್ತಾನೂ ಅಷ್ಟೇ, ತಲೆಯಲ್ಲಿ ಏನೋ ಹೋಯ್ತು ಅಂದ್ರೆ ಇಲ್ಲ ಇಲ್ಲಿಗೆ ಬಂದ್ ಮಾಡ್ಬೇಕು. ಆ ಸ್ಟ್ರಕ್ಚರ್ ಏನಿದೆ ಅದು ನಿಮ್ಗೆ ಶ್ಲೋಕ ಸ್ತೋತ್ರಗಳ ಅಭ್ಯಾಸ ನಿಮ್ಗೆ ಕೊಡುತ್ತೆ ಆ ಸ್ಟ್ರಕ್ಚರ್. ಅಂಡ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ದು ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಅದು ಆಕ್ಚುಲಿ ಜಾಸ್ತಿ ಆಗುತ್ತೆ. ಇಟ್ ಇಸ್ ಫಿಸಿಯಾಲಜಿಕಲಿ ಆಲ್ಸೋ ಜಾಸ್ತಿ ಆಗುತ್ತೆ. ನರ್ವಸ್ ಸಿಸ್ಟಮ್ ವೈಸ್ ರಿಟೆನ್ಷನ್, ನಿಮ್ದು ಫೋಕಸ್ ಅಟೆನ್ಷನ್ ರಿಟೆನ್ಷನ್ ಇರ್ಬೋದು, ಮೆಮರಿ ರಿಟೆನ್ಷನ್ ಇರ್ಬೋದು, ಇದೆಲ್ಲ ಇಂಪ್ರೂವ್ ಆಗ್ಕೊಂಡು ಹೋಗುತ್ತೆ. ಸೊ ನೀವು ಅದಕ್ಕೆ ಹೇಳಿದ್ದು ಇವೆಲ್ಲ 2-3 ಥಿಂಗ್ಸ್ ವಿಚ್ ಆರ್ ವೆರಿ ಸಿಂಪಲ್ ದಟ್ ಯು ಕ್ಯಾನ್ ಫೋಕಸ್ ಆನ್ ವಿತ್ ಕನ್ಸಿಸ್ಟೆನ್ಸಿ. ನಿಮ್ದು ಹೋಲ್ಡಿಂಗ್ ಕೆಪಾಸಿಟಿ, ನೀವೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಳ್ಳುವಂತಹ ಕೆಪಾಸಿಟಿ ಏನಿದೆ ಅದು ನ್ಯಾಚುರಲ್ ಆಗಿ ಜಾಸ್ತಿ ಹಾಕೊಂಡು ಹೋಗುತ್ತೆ. ಒಂದು ಗಾಯತ್ರಿ ಮಂತ್ರನ ಈಗ ಕೆಲವರು ಒಂದೊಂದು ರೀತಿ ಹೇಳ್ತಾರೆ. 108 ಸಲಿ ದಿವಸಕ್ಕೆ ಜಪ ಮಾಡಬೇಕು ಅಂತ ಹೇಳ್ತಾರೆ. ಆ 108 ಸಲಿ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಯಾವಾಗಲೂ ಹೇಳೋನು 108 ಸಲಿ ನಾನು ಮಾಡಬೇಕು ಅಂದ್ರೆ ನಂಗೆ 2 hours ತೊಗೊಳುತ್ತೆ ಅಂತ. ಐ ಲೈಕ್ ಡೂಡ್, ಹೌ ಇಸ್ ಇಟ್ ಪಾಸಿಬಲ್? ಅಂದರೆ ಅದನ್ನು ಯಾವ ರೀತಿ ಶ್ಲೋಕ ಅಂದರೆ ಅದನ್ನು ಹೇಳಬೇಕು ಉಚ್ಚಾರಣೆ ಸಮೇತ. ಐ ನೀಡ್ ಟು ರಿಯಲಿ ಅಡ್ರೆಸ್ ಯು ಟು ಇಟ್, ಅದಕ್ಕೆ ಅಷ್ಟು ಟೈಮ್ ಬೇಕು ಅಂತ ಅವ್ನು ಹೇಳ್ತಾನೆ. ಇನ್ನು ಕೆಲವರು ಈಗ ನಾವೊಂದು 108 ಜಪದ್ದು ಇದಿರುತ್ತಲ್ಲ ಸರಾನ ಹಿಂಗೆ ಇಟ್ಕೊಂಡು ನಂಗೆ ಎಷ್ಟು ಕನ್ಫ್ಯೂಸ್ಡ್ ಥಾಟ್ಸ್ಗಳಿದೆ ಅಂತಂದರೆ ಈಗ ಒಬ್ಬರು ಇನ್ನೊಬ್ರು ಹೇಳಿ, ಈಗ ಬೋರ್ಬೋಸ್ವಹ ತತ್ಸವಿತರಣೆ ಭರ್ಗೋ ದಿವಸ ಧೀಮಹಿ ಧಿಯೋ ಪ್ರಚೋದಯಾತ್. ಕೆಲವರು ಗಾಯತ್ರಿ ಮಂತ್ರ ನೀವು ಮೊದಲನೇ ಸಲಿ ಅದು ಹೇಳಾದ್ಮೇಲೆ ನೆಕ್ಸ್ಟ್ 2ನೇ ಸಲಿಯಿಂದ ಬರೀ ತತ್ಸವಿತರಣೆ ಭರ್ಗೋ ದಿವಸ ಧೀಮಹಿ ಧಿಯೋ ಪ್ರಚೋದಯಾತ್ ಮಾತ್ರ ಹೇಳಬೇಕು ಪ್ರತಿ ಸಲಿನೂ. ನೀವು ಪ್ರತಿ ಸಲಿನೂ ಬೋರ್ಬೋಸ್ವಹ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ನೀನು ಬರೀ 24 ಸಲಿ ಮಾಡಿದ್ರೆ ಸಾಕು ನಿನಗೆ ಅಂತ ಹೇಳ್ತಾರೆ, ಅಂದ್ರೆ ಅನುಕೂಲಕ್ಕೆ ತಕ್ಕಂತೆ. ದಿಸ್ ಹೋಲ್ ಕನ್ಫ್ಯೂಸ್ಡ್ ಅಲ್ಲಿ ವಾಟ್ ಇಸ್ ಐಡಿಯಲ್ ವೇ ಟು ಅಲ್ಲಿ ಅದಕ್ಕೆ ಟ್ರೆಡಿಷನ್ ಅಂತ ತುಂಬಾ ಇಂಪಾರ್ಟೆಂಟ್. ಓಕೆ, ಒಂದು ಟ್ರೆಡಿಷನ್ಗೆ ಯೂಶುವಲಿ ಅದು ಫ್ಯಾಮಿಲಿಲೇ ಬಂದ್ಬಿಡುತ್ತೆ. ಓಕೆ, ಅದಕ್ಕೆ ದೀಕ್ಷೆ ಇಂಪಾರ್ಟೆಂಟ್ ಅಂತಾರೆ, ಅದೆಲ್ಲ ಹಂಗೆ. ಸೊ ಆ ಒಂದು ಫ್ಯಾಮಿಲಿ ಆ ಒಂದು ಟ್ರೆಡಿಷನ್ಗೆ ಬಿಲಾಂಗ್ ಆಗಿರೋದು ದೇರ್ ಆರ್ ಡಿಫ್ರೆಂಟ್. ಈಗ ಒರಿಜಿನಲಿ ಹೇಳ್ಬೇಕು ಅಂದ್ರೆ ಗಾಯತ್ರಿ ಮಂತ್ರ ಒಂದೇ ಆದ್ರೂ 3 ವೇದಗಳಲ್ಲೂ ಬರುತ್ತೆ ಗಾಯತ್ರಿ ಮಂತ್ರ. ಸೊ 3ರಲ್ಲೂ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಋಗ್ವೇದದಲ್ಲಿ ಸಸ್ವರ ನಾನು ಜೋರಾಗಿ ಹೇಳೋದಿಲ್ಲ, ಭೂರ್ಭುವ ಸ್ವಾಹ ಅಂತ ಬರುತ್ತೆ ಋಗ್ವೇದದಲ್ಲಿ ಎಕ್ಸಾಂಪಲ್. ಮತ್ತೆ ಸ್ವರ ಸಹಿತ ಹೇಳ್ತಾ ಒಂದ್ ಸಣ್ಣ ಚೇಂಜ್ ಇದೆ ಋಗ್ವೇದದಲ್ಲಿ ಬರುವಂಥದ್ದು. ಯಜುರ್ವೇದದಲ್ಲಿ ಭೂರ್ಭುವ ಸುವಹ, ಭೂರ್ಭುವ ಸ್ವಹ ಇರೋದು ಫನೆಟಿಕ್ ಬೇಸ್ ಮೇಲೆ ಭೂರ್ಭುವ ಸ್ವಾಹ ಆಗುತ್ತೆ. ಅದು ಋಗ್ವೇದದ್ದು ಇದು ಏನು ರೂಲ್, ಅದು ಒಂದು ರೂಲ್. ಹಾಗೆ ಯಜುರ್ವೇದದಲ್ಲಿ ಭೂರ್ಭುವ ಸುವಹ ಅಂತ ಬರುತ್ತೆ. ಅದಕ್ಕೆ ಟ್ರೆಡಿಷನ್ ಇಂಪಾರ್ಟೆಂಟ್. ಒಂದು, ನೀವು ಯಾವ ಟ್ರೆಡಿಷನ್ ಅಲ್ಲಿ ಕಲ್ತಿದ್ದೀರಾ ಅವ್ರು ಏನ್ ಹೇಳ್ತಾರೆ ಅಷ್ಟೇ, ಅದೇ ನೀವು ಫೈನಲ್ ಇಟ್ಕೊಂಡು ಹೋಗ್ಬೋದು. ಬೇರೆ ಯಾರೋ ಬಂದು ನಿಮ್ಗೆ ಏನೋ ಹೇಳಿದ್ರು ಅಂದ್ಕೊಳ್ಳಿ, ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟೇ ಕಲ್ತವ್ರಾಗಿರ್ಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇರ್ಲಿ, ನಿಮ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಚೇಂಜ್ ಮಾಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ನೀವು ಒಂದು ಟ್ರೆಡಿಷನ್ ಇಂದ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೀರಾ ಅಂತ. ಒಂದು ಪರಂಪರೆ, ಪರಂಪರೆ, ಟ್ರೆಡಿಷನ್ ಅಂದ್ರೆ ಪರಂಪರೆ ನಿಮ್ಗೆ. ಅದಕ್ಕೆ ದೀಕ್ಷೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎನಿ ವೇದ ಮಂತ್ರ ರಿಲೇಟೆಡ್ ಏನಿದೆ ಅದು, ಎಸ್ಪೆಷಲಿ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಇವೆಲ್ಲ. ಮತ್ತೆ ನಮ್ಗೆ ಹೇಳ್ಕೊಟ್ಟಿರೋ ಪ್ರಕಾರ ಒರಿಜಿನಲ್ ಗಾಯತ್ರಿ ಮಂತ್ರ ಅಷ್ಟೇ, ತತ್ಸವಿತುರ್ವರೆಣ್ಯಮಿಂದನೇ ಒರಿಜಿನಲ್ ಗಾಯತ್ರಿ ಮಂತ್ರ ಇರುವಂಥದ್ದು. ಬಟ್ ನೀವು ವ್ಯಾಹೃತಿ, ಭೂಹು ಭುವಃ ಸುವಹ ಅನ್ನೋದು ವ್ಯಾಹೃತಿಗಳು. ಗಾಯತ್ರಿ ಮಂತ್ರವನ್ನ ಎಲ್ರಿಗೂ ಅಂದ್ರೆ ಲೈಕ್ ಲೋಕೋಪಯೋಗಿಯಾಗಿ ಮಾಡೋ ಒಂದು ಪರ್ಪಸ್ಗೆ ವ್ಯಾಹೃತಿಯನ್ನ ಆಡ್ ಮಾಡಿದ್ರು. ಅಂದ್ರೆ ನಾನು 108 ಸಲ ಜಪ ಮಾಡ್ಬೇಕಾದ್ರೆ ದಿನನಿತ್ಯ ಅಷ್ಟು ಮಾಡ್ಬೇಕಾ, ಇನ್ಕ್ಲೂಡಿಂಗ್ ವ್ಯಾಹೃತಿ ಅಂತ ನಮಗ್ ಗೊತ್ತಿರೋ ಟ್ರೆಡಿಷನ್. ನಿಮ್ಗೆ ಅವರು 2ನೇ ಸರಿಯಿಂದ ಹೇಳ್ಬಾರ್ದು ಅಂದವ್ರದ್ದು ಟ್ರೆಡಿಷನ್ ಹಂಗಿರ್ಬೋದು. ಬಟ್ ಆಸ್ ಫಾರ್ ಆಸ್ ಐ ನೋ ಇನ್ ಜನರಲ್ ವ್ಯಾಹೃತಿ ಜೊತೆನೆ ಮಾಡುವಂಥದ್ದು ಗಾಯತ್ರಿ ಮಂತ್ರ. ಮತ್ತೆ ಎನಿ ಮಂತ್ರ ನೀವು ಜಪ ಅನುಷ್ಠಾನಕ್ಕೆ ಕೂರ್ತಿದ್ದೀರಾ ಅಂತಾದ್ರೆ 108 ಸರಿ ಮಾಡೋದೇ ಒಂದು ಮಿನಿಮಮ್ 108, ಮ್ಯಾಕ್ಸಿಮಮ್ 1008. ಸೊ ಮಿನಿಮಮ್ 108 ಮಾಡು. ಯಾಕೆಂದ್ರೆ ದಾಟ್ಸ್ ಹೌ ಮಚ್ ಟೈಮ್ ಇಟ್ ಟೇಕ್ಸ್. ಅಷ್ಟು ಟೈಮು ಅದಕ್ಕೆ ನಿಮ್ಗೆ ಎಫರ್ಟ್ ಕೊಡಕ್ಕೆ. 11 ಸರಿ ಮಾಡ್ಬಿಟ್ರಿ ನೀವು ಮನ್ಸು ಸೆಟ್ಲ್ ಆಗಕ್ಕೆ ಅಷ್ಟು ಹೊತ್ತು ಬೇಕು.
Correct. ಅಷ್ಟ್ರೊಳಗೆ ನೀವು ಮಾಡಿ ಮುಗಿಸ್ಬಿಟ್ರಿ ಅಂದ್ರೆ ಎಲ್ಲಿ ಬೆನಿಫಿಟ್ ಎಲ್ಲ ಆಗುತ್ತೆ ಅಂತ. ಹಂಗೆ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ನಾನು ಹೇಳ್ತಿರೋದು. ಆ ಹಳೆ ಕಾಲದವರೆಲ್ಲ ಅವ್ರು ಮೊದ್ಲೇ ಇದ್ರಲ್ಲಿ ಇರ್ತಾರೆ, ಕೂತ್ಕೊಳ್ಳೆ ಫಸ್ಟ್ ಇಂದಾನೆ ಅವರು ಟ್ಯೂನಿನ್ ಮಾಡ್ಬಿಡ್ತಾರೆ ಅಂತ. ಹಂಗೆ ಅದಕ್ಕೇನೆ ಗಾಯತ್ರಿ ಮಂತ್ರ ಮಾಡೋಕ್ಕೂ ಮೊದಲು ಪ್ರಾಣಾಯಾಮ ಬರುತ್ತೆ, ಸಂಕಲ್ಪ ಬರುತ್ತೆ, ಅದೊಂದು ಫುಲ್ ಪ್ರೊಸೀಜರ್ ಏನಿದೆ ಅದು ಅಗೇನ್ ಇಟ್ಸ್ ನಾಟ್ ಟ್ರೆಡಿಷನಲ್ ಇದು ಬರುತ್ತೆ ಅಥವಾ ದೇವ್ರಿಗೋಸ್ಕರ ಹಂಗಿದೇನೂ ಇಲ್ಲ. ನಮ್ಮ ಮನಸ್ಸು ಸೆಟ್ಲ್ ಮಾಡ್ಕೊಳ್ಳೋಕೆ, ಸೊ ದಟ್ ನಾನು ಏನು ಜಪ ಮಾಡೋನಿದ್ದೀನಿ ಅದು ನನಗೆ ಮ್ಯಾಕ್ಸಿಮಮ್ ಸಿಗ್ಲಿ ಅನ್ನೋ ಕಾರಣಕ್ಕೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಈಗ ನೀವು ಹೇಳಿದಂಗೆ 108 ಅಂದರೆ ನಂಗೆ ಎಷ್ಟೋ ಜನ ಪಾಪ ಸ್ಪಿರಿಚುವಲ್ ಲೀಡರ್ಸ್ ಹೇಳೋರು, ನೀನು ಲೆಕ್ಕ ಇಟ್ಬಿಟ್ಟು ಮಾಡಿದ್ರೆ ಅದು ಜಪ ಆಗುತ್ತೆ, ಲೆಕ್ಕ ಇಡಲ್ದಿನ ಮಾಡಿದ್ರೆ ಅದು ತಪ ಆಗುತ್ತೆ ಅಂತ ಅನ್ನೋರು. ಅಂದರೆ ಈಗ ನಾನು ಹಿಂಗಿಡ್ಬೇಕು, ಈಗ ನಮ್ದೊಂದು ಕೌಂಟಿಂಗ್ ಪ್ಯಾಟರ್ನ್ಸಲ್ಲಿ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ನನಗೆ ಮುಂಚೆಯಿಂದ ಏನಂತಾನೆ ಈಗ ಹೇಳ್ತಿರ್ಬೇಕಾದ್ರೆ 108ಗೆ ಮಾಡಬೇಕಾ ಅಂದ್ಬಿಟ್ಟು ಅಕಸ್ಮಾತ್ ನಾನು ಓಕೆ ಕೌಂಟ್ ಇಡೋದು ಬೇಡ ಅಂತಾನೆ ಕಮ್ಮಿ ಮಾಡಿರ್ತೀನ, ಜಾಸ್ತಿ ಆಗಿರುತ್ತಾ, ತುಂಬ ಥಾಟ್ಸ್ಗಳು ಓಡ್ತಾ ಇರುತ್ತೆ. ಸೊ ಬೇಸಿಕ್ಲಿ ಈಗ ಅದಕ್ಕೆ ಏನು ಮಾಡ್ತಾರೆ, ಈಗ ಒಂದು ನಾನು ಜಪಮಾಲೆ ಇಟ್ಕೊಂಡಿರ್ತೀನಿ, ಓಕೆ ಅಲ್ಲಿಂದ ಇಲ್ಲಿಗೆ ಬಂದರೆ ಇದಾಗಿರುತ್ತೆ ಅನ್ನೋದಿರುತ್ತೆ. ಬಟ್ ಸ್ಟಿಲ್ ಮೈ ಮೈಂಡ್ ವಿಲ್ ಬಿ ಇನ್ ಅ ಕೌಂಟಿಂಗ್ ಮೋಡ್ಗೆ ಹೋಗ್ತಾ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಬಿ ಕಂಪ್ಲೀಟ್ಲಿ ಡ್ವೆಲ್ಡ್ ಇನ್ ಟು ದಿ ನಾನು ಚಾಂಟಿಂಗ್ ಅಂತ ಅನ್ಸುತ್ತೆ. ಹೌ ಡು ಯು ಥಿಂಕ್ ವಿ ಹ್ಯಾವ್ ಟು ಡೀಲ್ ವಿತ್ ಸಚ್ ಥಿಂಗ್ಸ್? ನನ್ಗನ್ಸೋದು ಅದಕ್ಕೆ ಜಪಮಾಲೆ ಅದು ನಮ್ಮ ಜನ್ರೇಷನ್ದು ಅಟೆನ್ಷನ್ ಸ್ಪ್ಯಾನ್ ಉಂಟಲ್ಲ ತುಂಬಾ ಶಾರ್ಟ್. ಸೊ ಹಂಗಾಗಿ ಜಪಮಾಲೆ ಯೂಸ್ ಮಾಡೋದು ತುಂಬಾ ಸೇಫ್. ಯಾಕೆಂದ್ರೆ ಅದ್ ನಿಮಗೆ ಟಚ್ ಸೆನ್ಸಿಬಿಲಿಟಿ ಥ್ರೂ ನಿಮಗೆ ಫೋಕಸ್ ಮಾಡೋ ಅವಕಾಶ ಕೊಡುತ್ತೆ. ಯು ವಿಲ್ ನಾಟ್ ಫಾಲ್ ಇನ್ ಟು ಕೌಂಟಿಂಗ್. ನಿಜವಾಗ್ಲೂ ಜಪ ಯೂಸ್ ಮಾಡಕ್ ಹೋದ್ರೆ ಅದಕ್ಕೆ ಒಂದು ಗುರು ಬೀಡ್ ಅಂತ ಒಂದಿರುತ್ತೆ, ಅಲ್ಲಿ ಬಂತು ಅಂದ್ರೆ ಮುಗೀತು ಅಂತ ಅರ್ಥ. ಅದು ನೀವು ವಾಪಸ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಅಲ್ಲಿಂದ ವಾಪಸ್ ಹೋಗ್ಬೇಕು. ಹಾಗೆ ಸೊ ಅದೊಂಥರ ಇಟ್ ಈಸ್ ನಾಟ್ ಅ ಪ್ಯಾಸಿವ್ ಪ್ರಾಕ್ಟೀಸ್, ಇಟ್ ಈಸ್ ಸ್ಟಿಲ್ ಅನ್ ಆಕ್ಟಿವ್ ಪ್ರಾಕ್ಟೀಸ್. ಬಟ್ ಕೌಂಟ್ ಮಾಡೋ ತಲೆ ಹೋಗಲ್ಲ ಅಂತ ನಾನು ಹೇಳೋದು, ಜಪ ನೀವು ಮಾಡ್ತಾ ಕೂತ್ರೆ. ಬಟ್ ಅಗೇನ್ ಇನ್ ದ ಬಿಗಿನಿಂಗ್ ವಿ ಹ್ಯಾವ್ ಟು, ನಾವು ತುಂಬ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಲೇಬೇಕು. ವಾಪಸ್ ಇದಕ್ಕೆ ಬರೋಕ್ಕೆ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಲೇಬೇಕು. ಯಾಕೆಂದರೆ ಮನಸ್ಸಿನ ನೇಚರ್ ಅದು. ನೀವೇನೊಂದು ಟಾಸ್ಕ್ ಕೊಡ್ತೀರಾ ಅದಕ್ಕದು, ಎಸ್ಪೆಷಲಿ ಇಫ್ ದ ಟಾಸ್ಕ್ ಈಸ್ ಒಂದು ಕಡೆ ಕುತ್ಕೊಂಡು ಮಾಡಬೇಕು ಅನ್ನೋ ಟಾಸ್ಕ್ ನೀವು ಮನಸ್ಸಿಗೆ ಕೊಟ್ಟರೆ ಅಲ್ಲಿಂದ ಯಾವಾಗ ಎಸ್ಕೇಪ್ ಆಗಲಿ ಅನ್ನೋದನ್ನೇ ಕಾಯ್ತಿರುತ್ತದು. ಅದು ಅದ್ರ ನೇಚರ್ ಅದು. ಸೊ ಸ್ಟಾರ್ಟಿಂಗಲ್ಲಿ ಅಥವಾ ನಾವು ಆ ಲೆವೆಲ್ ಆಫ್ ಸಾಧನೆಗೆ ಹೋಗೋವರೆಗೂ ನಾವು ಕಾನ್ಷಿಯಸ್ ಆಗಿ ಎಫರ್ಟ್ ಮಾಡಲೇಬೇಕಾಗುತ್ತೆ. ಜಪಮಾಲೆ ಅನ್ನುವಂಥದ್ದು ಅದಕ್ಕೆ ಇರುವಂಥದ್ದು. ನಾವಲ್ಲಿ ಕೌಂಟ್ ತೆಗೆದು ಟೆನ್ಷನ್ ಇಟ್ಕೋಬೇಕು ಅಂತಿಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಟ್ರೆಡಿಷನಲಿ ಬಂದಿತ್ತು ಆ ಜಪಮಾಲೆ ಅಂದ್ರೆ 108 + 1 ಇರುತ್ತೆ, 109 ಇರುತ್ತೆ. ಹಾ, ಸೊ ಆ ಗುರು ಬೀಡ್ ಅನ್ನೋದನ್ನ ನಾವು ಅಥವಾ ಮೇರು ಸುಮೇರು ಏನ್ ಹೇಳ್ತೀವಿ ಅದನ್ನ ಚಾಂಟಿಂಗ್ ನಾವು ಕೌಂಟ್ಗೆ ಯೂಸ್ ಮಾಡೋದಿಲ್ಲ, ಉಳಿದಿದ್ದನ್ನ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅದಕ್ಕೆ ಜಪ ಇಟ್ಕೊಂಡು ಮಾಡಿ ಅಂತ ಹೇಳೋದು. ಅಂಡ್ ನೀವು ಹೇಳಿದ್ ಕರೆಕ್ಟ್ ಇದೆ, ತುಂಬಾ ಕಷ್ಟ, ಊರು ತುಂಬಾ ಹೋಗುತ್ತೆ ಮನ್ಸು. ಐ ಥಿಂಕ್ ರಿಪೀಟೆಡ್ ಪ್ರಾಕ್ಟೀಸ್ ಇಂದಾನೆ ಅದನ್ನ ಚೇಂಜ್ ಮಾಡೋಕ್ ಸಾಧ್ಯ, ಬೇರೆ ಶಾರ್ಟ್ ಕಟ್ ಇಲ್ಲ ಅದಕ್ಕೆ. ನನಗೆ ಅಡ್ವೈಸ್ ಮಾಡಿದ್ರು, ಅವ್ರು ಹೇಳಿದ್ರು ಫಸ್ಟ್ ನೀವು 11 ಬಾರಿ ಮಾತ್ರ ಮಾಡಿ, ಶುರು ಮಾಡಿ, ಕ್ರಮೇಣ ಜಾಸ್ತಿ ಮಾಡ್ತಾ ಹೋಗಿ. ಯಾಕಂದ್ರೆ 11 times ಆಲ್ಸೋ ಇಫ್ ಯು ಡೂ ದಟ್, ನೋ ಪ್ಲೀಸ್ ಡೂ ಜಸ್ಟಿಸ್ ಟು ದಟ್ 11 times ಅನ್ನೋದು ರೀತಿಯಲ್ಲಿ. ಸೊ ಕ್ರಮೇಣ ದಿನನಿತ್ಯ ಆಗ್ತಾ ಅದು 11 ಇರೋದನ್ನ 12 ಮಾಡಿ ಅಥವಾ 13 ಮಾಡಿ ಅನ್ನೋ ಥರದ. ಅಫ್ಕೋರ್ಸ್ ಈಗ ಸಮಯ ತಕ್ಕಂತೆ ನಾನು ಎಷ್ಟೊಂದು ಸಲ ಅಂತೀನಿ, ಮುಂಚೆ ಎಷ್ಟೋ ನಾನು ಇಲ್ಲಿ ಕೂತ್ಕೊಂಡು ಅನುಷ್ಠಾನನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಈಗ ಒಂದು ಬಂದಿದ್ದು. ಬಟ್ ದಟ್ ಈಸ್ ನಾಟ್ ದ ಥಿಂಗ್, ಅಯ್ಯೋ ಮಾಡ್ತಿದ್ದೀನಿ ಈಗ ಅಂತಲ್ಲ, ಬಟ್ ಹುಡುಕಾಟದಲ್ಲಿರುತ್ತಲ್ಲ ಒಂದು ಆ ಜಪ ಮಾಡೋದ್ರಲ್ಲಿ. ಆಮೇಲೆ ನೀವು ಹೇಳ್ದಂಗೆ ಈಗ ಗಾಯತ್ರಿ ಮಂತ್ರಕ್ಕೆ ಈಗ ನೀವೊಂದು ಇದನ್ನು ಹೇಳಿದ್ರಿ, ನಮ್ಮ ಪರಂಪರೆಯಿಂದ ನಮಗೆ ಅದನ್ನು ನಮ್ಗೆ ಇದಾಗಿರ್ಬೇಕು, ಏನಂತೀರ ಕರೆಕ್ಟ್ ದೀಕ್ಷೆ ಬಂದಿರಬೇಕು ಅಂತ. ಇನ್ನೊಮ್ಮೆ ಒಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈಗ ನಾವು ಯಾವುದೋ ಒಂದು ಶಿವನ ಮಂತ್ರ ಅಥವಾ ಹೇಳ್ಬೇಕಾದ್ರೆ ಈಗ ಓಂ ನಮಃ ಶಿವಾಯ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಂಗೆ ಒಬ್ಬರು ಹೇಳಿದ್ರು ಅದನ್ನು ಕೂಡ ನಿಂಗೆ ಹೇಳಬೇಕು ಅಂದ್ರೆ ದೀಕ್ಷೆ ಆಗಿರಬೇಕು ಅಂತ ಹೇಳಿದ್ರು. ಇಸ್ ಇಟ್ ಟ್ರೂನಾ ಅಥವಾ ಬರೀ ಬೀಜ ಮಂತ್ರಗಳಿಗೆ ಮಾತ್ರ ದೀಕ್ಷೆ ಆಗಿರಬೇಕು ಅಂತ ಕೆಲವರು ಹೇಳ್ತಾರೆ. ಹೌ ಡಸ್ ಇಟ್, ಬಿಕಾಸ್ ನಾವು ದಿನನಿತ್ಯದಲ್ಲೂ ಯೂಸ್ ಮಾಡೋಂಥದ್ದು ಓಂ ನಮಃ ಶಿವಾಯ ನಾನು ಚಿಕ್ಕ ವಯಸ್ಸಿಂದ ಲೈಕ್ ಈಗ ಹೇಳ್ಕೊಂಡು ಬಂದಿರೋಂಥ ಶ್ಲೋಕ. ಯಾವುದಕ್ಕೆ ಕರೆಕ್ಟಾಗಿ ದೀಕ್ಷೆಗಳು ತಗೊಂಡು ಹೇಳಿರ್ಬೇಕು ಅಥವಾ ಯಾವುದು ನಾರ್ಮಲ್ ಆಗು ಹೇಳಬಹುದು? ದೀಕ್ಷೆದು ಒಂದು ಯಾಕೆ ದೀಕ್ಷೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಒಂದು ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಈ ತರದ ಮಂತ್ರಗಳು ವೇದ ಮಂತ್ರಗಳು. ಅವು ಯಾವಾಗ್ಲೂ ಸಸ್ವರನೇ ಹೇಳ್ಬೇಕು, ಸ್ವರ ಸಹಿತನೇ ಹೇಳ್ಬೇಕು. ವೇದ ಮಂತ್ರಗಳಿಗೆ 3 ತರದ ಸ್ವರ ಬೇಸಿಕ್ ಆಗಿ 3 ಉದಾತ್ತ, ಅನುದಾತ್ತ, ಸ್ವರಿತ ಅಂತ ಇರ್ತವೆ. ಒಂದು ವರ್ಡಲ್ಲೇ, ಒಂದು ಪದದಲ್ಲೇ ಬೇರೆ ಬೇರೆ ಅಕ್ಷರಕ್ಕೆ ಬೇರೆ ಬೇರೆ ಇಂಟೋನೇಷನ್ ತರ, ಬೇರೆ ಬೇರೆ ಅಕ್ಷರಕ್ಕೆ ಬೇರೆ ಬೇರೆ ಇಂಟೋನೇಷನ್ಗಳು ಇರ್ತವೆ ಅಥವಾ ಸ್ವರಗಳಿರ್ತವೆ. ಇಟ್ ಇಸ್ ಪ್ಯೂರ್ಲಿ ಎನರ್ಜಿ.
ನೀವು ಆ ಸ್ವರನ ಅಥವಾ ಆ ಪದನ ಅದೇ ಸ್ವರದಲ್ಲಿ ಅದೇ ಫೊನೆಟಿಕ್ ರೂಲನ್ನು ಅಪ್ಲೈ ಮಾಡಿ ನೀವು ಹೇಳಿದಾಗ ನೀವು ಆ್ಯಕ್ಚುಯಲ್ ಆಗಿ ಏನು ಹೇಳಬೇಕು ಅದು ಹೇಳ್ತಾ ಇದ್ದೀರಾ ಅಂತ. ಅದು ಆ್ಯಕ್ಚುಯಲ್ ಆಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಅಥವಾ ಆ್ಯಕ್ಚುಯಲ್ ಆಗಿ ಎಲ್ಲಿ ಸ್ಟಿಮ್ಯುಲೇಟ್ ಆಗಬೇಕು. ಆ್ಯಂಡ್ ನಾವು ಬರೀ ಫಿಸಿಕಲ್ ಲೆವೆಲಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸ್ಟಿಮ್ಯುಲೇಟ್ ಅನ್ನೋದು ಎನರ್ಜಿ ಲೆವೆಲಲ್ಲೂ ಅಷ್ಟೇ. ಅದಕ್ಕೆ ಸ್ವರ ಸಹಿತ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಈ ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಫಾರ್ ಎಕ್ಸಾಂಪಲ್, ಅಥವಾ ಎನಿ ಶಾಂತಿ ಮಂತ್ರಗಳೇನಿದೆ, ಯಾವ್ದು ಇವಾಗ ನಾವು ಶ್ಲೋಕ ಥರ ಚಾಂಟ್ ಮಾಡ್ತೀವಿ, ಅವೆಲ್ಲದು ಸ್ವರ ಸಹಿತವಾಗಿರೋದ್ರಿಂದ ಸ್ವರ ಇಲ್ಲದೆ ಹೇಳಿದ್ರೆ ಅದರ ಇಂಟೆನ್ಷನ್ ಏನಿದೆ ಅದು ಮೀಟ್ ಆಗೋದಿಲ್ಲ, ಸುಮ್ಮನೆ ಮಾತಾಡ್ದಂಗೆ ಆಗುತ್ತೆ ಅದು. ಅಥವಾ ನಾವು ನಾರ್ಮಲ್ ಶ್ಲೋಕ ಏನು ಹೇಳ್ತೀವಿ ಆ ಲೆವೆಲಿಗೆ ಹೆಲ್ಪ್ ಆಗುತ್ತೆ ಬಿಟ್ರೆ ಅದ್ರ ಇಂಟೆನ್ಷನ್ ಏನಿದೆ ಅದು ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತ ಅರ್ಥ. ಹಾಗಾಗಿ ಸ್ವರ ಸಹಿತ ಕಲಿಬೇಕು ಅನ್ನೋ ಒಂದು ಕಾರಣಕ್ಕೆ ಗುರುಗಳ ಹತ್ರ ಕಲಿಬೇಕು. ಗುರುಗಳು ದೀಕ್ಷೆ ಕೊಟ್ಟು ಕಲಿಸ್ತಾರೆ. ಎಸ್ಪೆಷಲಿ ಗಾಯತ್ರಿ ಮಂತ್ರದಂತಹ ಅನುಷ್ಠಾನ ಮಂತ್ರಗಳನ್ನು ದೀಕ್ಷೆ ಕೊಟ್ಟು ಕಲಿಸ್ತಾರೆ. ದೀಕ್ಷೆ ಅಂದ್ರೇನು, ಒಂದು ಇದಿರುತ್ತೆ, ಸೆರೆಮನಿ ಥರ ಎಲ್ಲ ಇರುತ್ತೆ, ಬಟ್ ಅದೊಂಥರ ಅಫಿಷಿಯಲ್ ಸ್ಟಾರ್ಟ್. ಅದು ಅಫಿಷಿಯಲ್ ಸ್ಟಾರ್ಟು ಯಾರು ಕೊಡ್ತಿದ್ದಾರೆ? ಗುರುಗಳು ಕೊಡ್ತಿದ್ದಾರೆ. ನಮ್ಮ ಗುರುಗಳೇ ಒಂದು ಎಕ್ಸಾಂಪಲ್ ಹೇಳ್ತಾರೆ ಯಾಕೆ ಗುರುಗಳಿಂದಾನೇ ತಗೋಬೇಕು ಅಂದರೆ, ನೀವೊಬ್ಬರು ನಿಮ್ಗೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಅದಕ್ಕೆ ತುಂಬ ಸಾಲಿಡ್ ಐಡಿಯಾ, ಅದನ್ನ ನೀವು ಇದು ಮಾಡಿದ್ರೆ, ಎಕ್ಸಿಕ್ಯೂಟ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಅಂತ ಫಾರ್ ಶೋರ್ ನಿಮಗೆ ಗೊತ್ತು. ಬಟ್ ನಿಮ್ಮ ಹತ್ರ ಅದಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಇಲ್ಲ, ಅಥವಾ ಏನು ರಿಸೋರ್ಸ್ ಬೇಕೋ ಅದು ನಿಮ್ಮ ಹತ್ರ ಇಲ್ಲ. ನಿಮಗೆ 2-3 ದಾರಿ ಇದ್ದಾವೆ. ಇವಾಗ ನನಗೇನು ಬೇಕು ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ, ಸ್ಲೋ ಆದರೂ ಪರವಾಗಿಲ್ಲ, ನಾನಾಗೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತೀನಿ ಅಂತ ಒಂದು ದಾರಿ. ಎರಡನೇದು, ನಿಮಗಿಂತ ಸ್ವಲ್ಪ ಜಾಸ್ತಿ ಯಾರ ಹತ್ರ ಇದೆ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳೋದು ಒಂದು ದಾರಿ. ಮೂರನೇದು, ಒಳ್ಳೆ ಶ್ರೀಮಂತರು ಅಥವಾ ಯಾರೋ ಇನ್ವೆಸ್ಟರ್ ಅವ್ರ ಹತ್ರ ಹೋಗಿ ಕೇಳೋದು ಒಂದು ದಾರಿ. ಯಾವುದಕ್ಕೆ ಹೋದ್ರೆ ನಿಮ್ದು ಕೆಲಸ ಬೇಗ ಆಗುತ್ತೆ? ಇನ್ವೆಸ್ಟರ್ ಹತ್ರ ಹೋದ್ರೆ ಜಾಸ್ತಿ ಸ್ಪೀಡಾಗಿ ಆಗುತ್ತೆ, ಆಯ್ತಾ? ಅದು ನಿಮ್ಮ ಎಫರ್ಟ್ ಬೇಕಲ್ಲಿ, ಬಟ್ ಅವರಿಂದ ಸಿಗುವಂತ ಸಪೋರ್ಟ್ ಏನಿದೆ ದಟ್ ವಿಲ್ ಗಿವ್ ಯು ಕಿಕ್ ಸ್ಟಾರ್ಟ್. ದೀಕ್ಷೆ ಅನ್ನೋದು ಅಷ್ಟೇ ಮೇಯ್ನ್ ಆಗಿ. ಅದಕ್ಕೆ ನೀವು ಹೇಳಿದ್ರಲ್ಲ ಓಂ ನಮಃ ಶಿವಾಯ, ಅದಕ್ಕೆಲ್ಲ ದೀಕ್ಷೆ ಇಲ್ಲದೆ ಹೇಗೆ ಹೇಳೋದು? ಯಾಕೆ ದೀಕ್ಷೆ ಬೇಕು ಅಂದ್ರೆ ಇದೇ ಕಾರಣಕ್ಕೆ. ನಾವು ನಮ್ಮಷ್ಟಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ, ನಮಗೆ ಅದ್ರ ಹಿಂದೆ ಮುಂದೆ ಗೊತ್ತಿರೋದಿಲ್ಲ, ಅಥವಾ ಅದಕ್ಕೆ ಬೇಕಾಗಿರೋ ಲೈಫ್ ಸ್ಟೈಲ್ ನಾವು ರೆಡಿ ಮಾಡ್ಕೊಂಡಿರೋದಿಲ್ಲ. ಅವಾಗ ಏನಾಗುತ್ತೆ, ವರ್ಷಾನ್ಗಟ್ಲೆ ಮಾಡಿನೂ ಅದರಿಂದ ನನಗೇನು ಬೆನಿಫಿಟ್ ಇನ್ನೂ ಸಿಕ್ಕಿಲ್ಲ, ಇನ್ನ 108 ಮಾಡೋದಷ್ಟು ಪೇಷನ್ಸ್ ನನಗೆ ಇನ್ನೂ ಡೆವಲಪ್ ಆಗಿಲ್ಲ ವರ್ಷಾನ್ಗಟ್ಲೆ ಮಾಡಿದ್ಮೇಲೂ. ಯಾಕೆ? ಅಲ್ಲೊಂದು ಗೈಡೆನ್ಸ್ ಇಲ್ಲ, ಅಥವಾ ಅಲ್ಲೊಂದು ಒಳ್ಳೆ ಪವರ್ಫುಲ್ ಬಿಗಿನಿಂಗ್ ಅಂತ ಇಲ್ಲ. ಇಟ್ ಕ್ಯಾನ್ ಆ್ಯಕ್ಚುಲಿ ಪುಷ್ ಅಸ್. ಗುರುಗಳು ಮತ್ತು ಯಾರು ಸುಮ್ಮನೆ ಗುರುಗಳಲ್ಲ, ಯಾರು ಆ ಮಂತ್ರವನ್ನು ಆಲ್ರೆಡಿ ಅಭ್ಯಾಸ ಮಾಡಿದ್ದಾರೆ ಆ ಗುರುಗಳು. ನಾವು ಯಾರನ್ನ ಗುರುಗಳು ಅನ್ಕೋತೀವಿ. ಈಗ ನಾವು ಓಂ ನಮಃ ಶಿವಾಯದಲ್ಲಿ ಯಾರು ಅದರ ಅನುಷ್ಠಾನದಲ್ಲಿ ಯಾರು ಎಸ್ಟಾಬ್ಲಿಷ್ ಆಗಿದ್ದಾರೆ ಅವ್ರ ಹತ್ರ ಹೋಗಿ ತಗೋಬೇಕು ಅಂತ, ಅವ್ರ ಹತ್ರ ಕಲಿಬೇಕು ಅನ್ನೋದು ಈ ಕಾರಣಕ್ಕೆ. ಹಾಗಾಗಿ ದೀಕ್ಷೆ ತಗೊಳ್ಬೇಕು ಅಂತ. ಗಾಯತ್ರಿ ಮಂತ್ರದಂತಹ ಸಸ್ವರ ವೇದ ಮಂತ್ರಗಳನ್ನ ಗುರುಗಳ ಹತ್ರ ಕಲ್ತೇನೆ ಸ್ಟಾರ್ಟ್ ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಬಟ್ ಈಗ ನಾನು ಓಂ ನಮಃ ಶಿವಾಯನು ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ, ಐ ನೋ ಈಗ ಟ್ರೆಡಿಷನಲಿ ಬಂದವರು ಅದನ್ನೇ ಹೇಳ್ತಾರೆ. ನಮ್ಮ ಮನ್ಸು ಯಾವತ್ತು, ಈ ಜನರೇಷನ್ ಮನ್ಸು ಲಾಜಿಕ್ ನೋಡುತ್ತೆ, ಲಾಜಿಕ್ ಇದೆ ಇರುವಂತದ್ದು. ಹಾಗಾಗಿ ಯು ಕುಡ್ ಹ್ಯಾವ್ ಸ್ಟಾರ್ಟೆಡ್ ನಿಮ್ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಾನೇ ಸ್ವಂತ ಮಾಡ್ಕೊಂಡು ಮಾಡ್ತೀನಿ ಅಂತ ಮಾಡಿದ್ರೆ ಆಗಲ್ವಾ? ಆಗುತ್ತೆ, ಬಟ್ ತುಂಬಾ ಟೈಮ್ ತಗೊಳುತ್ತೆ. ಯು ಜಸ್ಟ್ ನಿಮ್ಮಷ್ಟಕ್ಕೆ ನೀವು ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಯು ಶುಡ್ ಬಿ ರೆಡಿ ಫಾರ್ ಟು ಗಿವ್ ದಟ್ ಟೈಮ್. ನಿಮ್ಮ ಹತ್ರ ಅಷ್ಟು ಪೇಷನ್ಸ್ ಇರಬೇಕು, ನಿಮ್ಗೆ ಆಲ್ವೇಸ್ ಆ ಒಂದು ಅವೇರ್ನೆಸ್ ಇರಬೇಕು. ಅಂದ್ರೆ ಇದಕ್ಕೆ ಟೈಮ್ ತಗೋತಾ ಇದೆ. ಯು ಶುಡ್ ನಾಟ್ ಬಿಕಮ್ ರೆಸ್ಟ್ಲೆಸ್, ಫ್ರಸ್ಟ್ರೇಟೆಡ್ ಆಗಿ ಇದ್ರಲ್ಲಿ ಏನೂ ಇಲ್ಲ. ಎಷ್ಟೋ ಜನ ಅದಿದ್ದಾರೆ, ಇವೆಲ್ಲ ಸೂಡೋ ಸೈನ್ಸ್, ಇದ್ರಲ್ಲಿ ಏನು ಅರ್ಥನೇ ಇಲ್ಲ. ಒಂದು ಅವ್ರ ಅಭ್ಯಾಸನೇ ಮಾಡಿರೋದಿಲ್ಲ, ಇಲ್ಲ ಕರೆಕ್ಟ್ ಮಾರ್ಗದರ್ಶನದಲ್ಲಿ ಮಾಡಿರೋದು. ಅಷ್ಟಕ್ಕೆ ನೀವು ಅದನ್ನ ಅಂತ ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಪವರ್ಫುಲ್ ಮಂತ್ರ ಏನಿದೆ, ಇಟ್ಸ್ ಆಕ್ಚುಲಿ ವೇದ ಮಂತ್ರ. ವೇದದಿಂದ ಬಂದು ರುದ್ರದಲ್ಲಿ ಬರುತ್ತೆ, ಅದು ನಮಕದಲ್ಲಿ ಬರುತ್ತೆ. ಸೊ ಅಂಡ್ ಬೀಯಿಂಗ್ ಅ ವೇದ ಮಂತ್ರ ಇಟ್ ಇಸ್ ಡೆಫಿನೆಟ್ಲಿ ಪವರ್ಫುಲ್. ಬಟ್ ನೀವು ಇಷ್ಟು ವರ್ಷ ಮಾಡಿನೂ 108 ಮಾಡುವಷ್ಟು ಪೇಷನ್ಸ್ ನಿಮ್ಮಲ್ಲಿ ಇನ್ನೂ ಬೆಳೆದಿಲ್ಲ ಅಂದ್ರೆ ಏನೋ ಒಂದು ಲ್ಯಾಕಿಂಗ್ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನ ಇನ್ಸ್ಟೆಡ್ ಆಫ್ ಡಿಸ್ಕಾರ್ಡಿಂಗ್ ಇಟ್, ಇದ್ರಲ್ಲಿ ಏನೂ ಇಲ್ಲ ನನ್ನಷ್ಟಕ್ಕೆ ನಾನು ಅನ್ನೋದೊಂದು, ಅಥವಾ ಶಿವಪ್ಪ ನನ್ನ ಇದೇ ಕೇಳ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಬೆಳೆಸ್ಕೊಳ್ದೇನೆ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಆಲ್ರೆಡಿ ಮನಸ್ಸಲ್ಲಿ ಇಟ್ಕೋಬೇಕಷ್ಟೆ. ನನಗೆ ಒಬ್ರು ಹೇಳಿದ್ ನೆನಪಿತ್ತು. ನಾನು ಅಂದ್ರೆ ಈಗ ನಿಮ್ಮ ಜೊತೆ ನಾನು ಸಂಭಾಷಣೆ ಮಾಡ್ತಿದ್ದೀನಿ, ಈಗ ನೀವೊಂದೇನೋ ನಂಗೊಂದು ಐಡಿಯಾಸ್ ಕೊಟ್ಟಿರ್ತೀರಾ. ಸೊ ನಾನು ಅವತ್ತಿಂದ ಓಕೆ ಐ ಸ್ಟಾರ್ಟ್ ಬಿಲೀವಿಂಗ್ ಇಟ್.
ನಾಳೆ ಇನ್ನೊಂದು ದಿವಸ ಈಗ ಶರತ್ನ ಮೀಟ್ ಮಾಡಿರ್ತೀನಿ. ಶರತ್ ಇಸ್ ಅನದರ್, ಅವರೊಬ್ರು ಯಾರೋ ಒಂದು ಗುರು ಸ್ಥಾನದಲ್ಲಿ ಇದ್ದಾರೆ ಅಂತ ಅವರೊಂದು ಐಡಿಯಾ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಮನಸ್ಸು ಎಷ್ಟು ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸ್ಕೂಲಿಂಗ್ ಡಿಫರ್ ಇದ್ದೇ ಇರುತ್ತೆ. ಈಗ ನಾನು ಓಂ ನಮಃ ಶಿವಾಯ ಅಂತ ಎಷ್ಟೋ ವರ್ಷದವರೆಗೂ ಪ್ರಾಕ್ಟೀಸ್ ಮಾಡ್ತಾ ಬಂದಿದೆ. ಒಬ್ರು ಹೇಳಿದಾಗ ನಂಗೆ ಹೇಳಿದ್ರು, ಕಾಶಿಗೆ ಹೋದಾಗ ನೀನು ಅಲ್ಲಿ ನಿನಗೆ ಅಲ್ಲಿ ದೇವಸ್ಥಾನದಲ್ಲೂ ಕೂಡ ಓಂ ನಮಃ ಶಿವಾಯ ಇದ್ರೆ ಅಲ್ಲಿ ಅದಕ್ಕೆ ಓಂ ನಮೋ ರಾಮ ಅಂತಾನೆ ಬರ್ದಿರೋಂಥದ್ದು ಇದೆ. ಆ ಎಲೆ ಮೇಲೆ ಬರ್ದ್ಬಿಟ್ಟು ಅದನ್ನು ಹಾಕಿರೋಂಥದ್ದು ಹೇಳ್ತಾರೆ. ಸೊ ಹೂವುಗಳ ಮೇಲೆ. ಸೊ ಹಾಗಾಗಿ ಅಲ್ಲೂ ಕೂಡ ರಾಮನ ಜಪ ಇತ್ತು. ಸೊ ದಟ್ ಈಸ್ ಅಲ್ಟಿಮೇಟ್. ನೀನು ಹೇಳಬೇಕಾದ್ರೆ ನೀನು ಓಂ ನಮೋ ರಾಮ ಅಂತ ಮಾಡಬೇಕು ಅಂತಂದ್ರು. ಐ ಆಮ್ ಲೈಕ್ ಡೂಡ್, 35 ವರ್ಷದವರೆಗೂ ಒಂದು ಮಾಡ್ಕೊಂಡು ಬಂದಿದ್ದೀನಿ ಗುರು, ಇದು ಸಡನ್ ಆಗಿ ತಿರ್ಗಾ ಇನ್ನೊಂದು ಚೇಂಜ್ ಮಾಡ್ಬೇಕಾ ಯಾವುದು ಅಂತ. ಅಂದ್ರೆ ಒಬ್ಬ ಮನುಷ್ಯನ ಬ್ರೈನ್ ಅಲ್ಲಿ ಎಷ್ಟು ಕ್ವಶನ್ ಮಾರ್ಕ್ಗಳು, ಕನ್ಫ್ಯೂಷನ್ಗಳು ಬರುತ್ತೆ. ಐ ರಿಯಲಿ ಸಮಟೈಮ್ಸ್ ಐ ಫೀಲ್ ಲೈಕ್ ಅವಾಗೇನಾಗುತ್ತೆ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ಓಕೆ ಇಲ್ಲ, ಐ ಜಸ್ಟ್ ಸ್ಟಿಕ್ ಟು ಮೈ ಮೆಥಡ್ ಅಷ್ಟೇ ಇರ್ಬೇಕು, ಹಂಗೆ ಇರ್ಬೇಕು ಅಂತ ನಾನು ಹೇಳೋದು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ ಗಣಪತಿ ನಿಮ್ದು ಇಷ್ಟ ದೇವತೆ ಅನ್ಕೊಳ್ಳಿ. ಗಣಪತಿದು ಒಂದು ಮಂತ್ರ ಇಟ್ಕೊಂಡಾದ್ರೆ ಆಯ್ತು. ಇಷ್ಟ ದೇವತೆ ಅನ್ನೋ ಕಾನ್ಸೆಪ್ಟ್ ಏನು ಅಂದ್ರೆ, ನಿಮ್ಮ ಮನಸ್ಸು ಯಾವ ದೇವತೆಗೆ ನ್ಯಾಚುರಲ್ ಆಗಿ ನಿಮ್ಮ ಮನಸ್ಸು ಯಾವ ದೇವತೆ ಜೊತೆ ಕನೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಮನಸ್ಸೇ ಮೇನ್ ಪ್ರಾಬ್ಲಮ್ ಆಗೋದು ಎಲ್ಲ ಕಡೆನೂ ಅಷ್ಟೇ. ನಾವು ರೆಗ್ಯುಲರ್ ಲೈಫ್ ಕಂಡ್ಕೊಳ್ಳಿ ಅಥವಾ ನಾವು ಈ ಪ್ರಾಕ್ಟೀಸ್ ಏನಿದೆ ಇವೆಲ್ಲದರಲ್ಲೂ ಅದೇ ಮನಸ್ಸು ನಮಗೆ ಪ್ರಾಬ್ಲಮ್ ಕೊಡುವಂಥದ್ದು. ಅಂದ್ರೆ ಮುಂದೆ ಹೋಗ್ಬಾರ್ದು, ಅದ್ರದ್ದೇ ಏನೋ ನಡೆಸ್ತಿರುತ್ತೆ. ವೆರಾಸ್ ಅದ್ರದ್ದು ಮೇನ್ ಪರ್ಪಸ್ಸೇ ನಮ್ಗೇನು ಬೇಕೋ ಅದನ್ನ ನಡೆಸೋದು ಅದ್ರ ಪರ್ಪಸ್ಸು. ಬಟ್ ನಾವು ಅದಕ್ಕೆ ಎಷ್ಟು ಫ್ರೀಡಮ್ ಕೊಟ್ಬಿಡ್ತೀವಿ ಅಂದರೆ ಅದರದ್ದೇ ಅದು ನಡ್ಸ್ಕೊಂಡು ಹೋಗೋಂಥ ಒಂದು ಸಿಚುವೇಶನ್ ಎಲ್ರಿಗೂ ಬರುತ್ತೆ. ಅಂಥದ್ರಲ್ಲಿ ಬಿಫ್ರೆಂಡಿಂಗ್, ಮನಸ್ಸನ್ನ ಒಂದು ಫ್ರೆಂಡ್ ಮಾಡಿಕೊಂಡು, ಯಾಕೆಂದರೆ ಅದನ್ನ ಮೋರ್ ನೀವು ಅದ್ರ ಜೊತೆ ಫೈಟ್ ಮಾಡಿದಷ್ಟು ಅದು ನಿಮಗೆ ವಿಲನ್ ಆಗೋದು ಜಾಸ್ತಿ ಅನ್ನೋ ಕಾರಣಕ್ಕೆ ಅದು ನಮ್ಮ ಇದರಲ್ಲಿ ನಾನು ಹೇಳ್ತಾ ಇರೋದು. ಟ್ರೆಡಿಷ್ನಲಿ ಇನ್ನು ಬೇರೆ ಬೇರೆ ಇದು ಸಿಗ್ನಿಫಿಕೆನ್ಸ್ ಇರ್ಬೋದು ಇಷ್ಟ ದೇವತೆಗೆ. ಪ್ರಾಕ್ಟಿಕಲಿ ನಾನು ಹೇಳ್ತಾ ಇರೋದು ಏನಂದರೆ, ಯಾವ ದೇವತೆಗೆ ನೀವು ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತೀರಾ ಎಮೋಷ್ನಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದ್ರೆ ಸಾಕು. ಯಾಕೆಂದರೆ ಎಲ್ಲ ದೇವತೆಗಳು ಒಂದೇ. ಇದೀಗ ನಾನು ಇಲ್ಲಿ ಕೂತ್ಕೊಂಡು ವಿಜಯ ನಿರ್ವಾಣ ಆಗಿ ಮಾತಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ಗೆ ನಾನು ಒಂದು ವೈಫ್ ಆಗಿ, ನನ್ನ ಸ್ಟೂಡೆಂಟ್ಸ್ಗೆ ನಾನೊಬ್ಳು ಟೀಚರ್ ಆಗಿ, ಆಯಾ ಇವರು ನಮ್ಮ ಹಸ್ಬೆಂಡು ನಮ್ಮ ಟೀಚರು ಅವ್ರು ನನ್ನನ್ನು ಹೇಗೆ ನೋಡ್ತಾರೆ ಅದ್ರ ಥ್ರೂ ಅವ್ರು ನನ್ನ ಸೇಮ್ ವಿಜಯನ ಅವ್ರು ಕನೆಕ್ಟ್ ಆಗ್ತಾರೆ. ದೇವರು ಅನ್ನೋ ಕಾನ್ಸೆಪ್ಟು ಅದೇ. ಅವರ ಬೇರೆ ಬೇರೆ ಶಕ್ತಿಯ ಮ್ಯಾನಿಫೆಸ್ಟೇಷನ್ ಏನಿದೆ ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಬಟ್ ಅಲ್ಟಿಮೇಟ್ಲಿ ದೇವರು ಒಂದೇ ಅನ್ನೋದೇ ಕಾನ್ಸೆಪ್ಟು. ಸೊ ಇವಾಗ ನೀವು ಗಣಪನ್ನ ನೀವು ಪೂಜೆ ಮಾಡ್ತಿದ್ದೀರಾ ಅಂದರೆ ಬರೀ ವಿಘ್ನ ವಿನಾಶನ ಅಷ್ಟೇ ಅವ್ರ ಕೆಲಸನ ಅವ್ರ ಪವರ ಅಲ್ಲ, ಬೇರೆ ಯಾರ್ದಿದೆ ಅದು ಎಲ್ಲದು. ಅಂದರೆ ನೀವು ನಿಮ್ಮ ಅನುಷ್ಠಾನದಲ್ಲಿ ಡೆಪ್ತ್ ಹೋದಂಗೆನೆ ಗಣಪ ಅನ್ನೋ ತತ್ವನೇ ನಿಮ್ಗೆ ಬೇರೆ ಎಲ್ಲದಕ್ಕೂ ಓಪನ್ ಅಪ್ ಮಾಡುತ್ತೆ. ಹಂಗಾಗಿ ಒಂದು ಇಷ್ಟ ದೇವತೆಗೆ ಸ್ಟಿಕ್ ಆಗೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಆದರೆ ಲೈಫ್ ಹೆಂಗಿದೆ, ಭಾರಿ ಹೊಡೆತಗಳನ್ನು ಕೊಡುತ್ತೆ. ಅಂಥ ಟೈಮಲ್ಲಿ, ನಾವು ವೀಕ್ ಇರೋ ಟೈಮಲ್ಲಿ ಯಾರೋ ಒಬ್ರು ಬಂದು ನೋಡು ಇದು ಮಾಡು ಇದು ಈಸಿ ಆಗುತ್ತೆ, ಇದು ಮಾಡು ಇದು ಹೆಲ್ಪ್ ಆಗುತ್ತೆ ಅಂದಾಗ ಇಟ್ ಸೌಂಡ್ಸ್ ಲೈಕ್ ಅ ಶಾರ್ಟ್ ಕಟ್. ಇದು ಮಾಡಿಬಿಡ್ತೀನಿ ಆಗ್ಬಿಡುತ್ತೆ ಅನ್ನೋ ಒಂದು ಶಾರ್ಟ್ ಕಟ್. ಅದು ನಮ್ಗೆ ಧೈರ್ಯ ಬೇಕಾಗಿರುತ್ತೆ ಆ ಟೈಮಲ್ಲಿ. ಹಾಗಾಗಿ ನಾವು ಆಯಿತು ಅಂತ ಅದನ್ನು ಸ್ಟಾರ್ಟ್ ಮಾಡೋದು. ಇನ್ನೊಂದೇನೋ ಪ್ರಾಬ್ಲಮ್ ಅಂದಾಗ ಅದನ್ನ ಯಾರೋ ಹೇಳ್ತಾರೆ ಅಂತ ಅದನ್ನ ಸ್ಟಾರ್ಟ್. ಅಲ್ಟಿಮೇಟ್ಲಿ ನಾವು ಒಂದು ಕಡೆ ಕೂತ್ಕೊಂಡು ಒಂದು ಮಾಡಿದ್ದು ಅಂತ ಇಲ್ಲವೇ ಇಲ್ಲ. ಅದಕ್ಕೇನೆ ಇಷ್ಟ ದೇವತೆ ಅದನ್ನ ಇಟ್ಕೊಂಡು ಹೋಗ್ತಾ ಇರಿ ಅಂತಿರೋದು ಅದೇ ಕಾನ್ಸೆಪ್ಟ್. ಸೊ ಯು ಮೀನ್ ಟು ಸೇ, ಒಂದು ಜ್ಯೋತಿಷ್ಯಕ್ಕೂ ಮತ್ತೆ ಒಂದು ಡೈಲಿ ಪ್ರಾಕ್ಟೀಸ್ಗಳಿಗೂ, ಒಂದು ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಒಂದು ಇದಕ್ಕೆ ಏನಾದ್ರು ಇಟ್ ಇಸ್ ವಾಟ್ ಈಸ್ ಯುವರ್ ಟೇಕ್ ಆನ್ ಜ್ಯೋತಿಷ್ಯ? ಇಂಟರ್ಲಿಂಕ್ಡ್. ಜ್ಯೋತಿಷ ಅನ್ನೋದು ಮೇಯ್ನ್ ಆಗಿ ಗ್ರಹಗಳ ವಿಷಯ, ಗ್ರಹಗಳ ಸ್ಟಡಿ ಬಂದ್ಬಿಟ್ಟು ಜ್ಯೋತಿಷ. ಯಾಕೆಂದ್ರೆ ಗ್ರಹಗಳು ದೇ ಆರ್ ಕೇಪಬಲ್ ಆಫ್ ಇನ್ಫ್ಲೂಯೆನ್ಸಿಂಗ್ ಹ್ಯೂಮನ್ ಮೈಂಡ್. ಗ್ರಹಗಳು ಇರ್ಬೋದು, ಬೇರೆ ಸೆಲೆಸ್ಟಿಯಲ್ ದೇವತೆಗಳು ಏನ್ ಹೇಳಿ, ಇಂದ್ರಾದಿ ದೇವತೆಗಳು, ಪಂಚಮಹಾಭೂತಗಳು, ಇವೆಲ್ಲದು ದೇ ವೆರಿ ಮಚ್ ಎಕ್ಸಿಸ್ಟ್. ಆ್ಯಂಡ್ ಅವರ ಪವರ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಅವರ ಎನರ್ಜಿ ಈಸ್ ಕೇಪಬಲ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಹ್ಯೂಮನ್ ಮೈಂಡ್. ಅಂಡ್ ಹೆಂಗೆ ಅವ್ರೇನ್ ಟಾರ್ಗೆಟ್ ಮಾಡಿ ಮಾಡಲ್ಲ. ಈಗ ಶನಿದೋಷ ಕುಜದೋಷ ಅಂತೆಲ್ಲ ಏನ್ ಹೇಳ್ತೀವಿ, ಇವ್ರು ಪಾಪದವ್ರು ಸಿಕ್ಕಿದಾರೆ ಇವ್ರಿಗೆ ಮಾಡ್ಬಿಡೋಣ, ಆ ತರ ಇರೋದಿಲ್ಲ. ನಮ್ದೇನ್ ಕರ್ಮ ಇದೆ ಅವ್ರು ಮೀಡಿಯೇಟರ್ ಅಷ್ಟೇ. ನಮ್ದೇನ್ ಕರ್ಮಗಳಿದೆ ಅದೇ ನಮಗ್ ಬರೋದು. ಅವ್ರೇನ್ ಪ್ಲಾನ್ ಮಾಡಿ ಕೆಲವೊಬ್ರಿಗೆ ತುಂಬಾ ಚೆನ್ನಾಗಾಗುತ್ತೆ, ಕೆಲವೊಬ್ರಿಗೆ ಏನೂ ಆಗೋದೇ ಇಲ್ಲ, ಕೆಲವೊಬ್ರಿಗೆ ತುಂಬಾ ಸ್ಲೋ ಆಗುತ್ತೆ, ಕೆಲವರಿಗೆ ಫಾಸ್ಟ್ ಆಗುತ್ತೆ.
ಒಬ್ಬೊಬ್ರು ಒಂದೊಂದು ಸ್ಪೀಡಲ್ಲಿ ಯಾಕೆ ಹೋಗ್ತಿದ್ದಾರೆ ಅಂದರೆ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಅವ್ರಿಗೆ ಫಲ ಸಿಕ್ಕೊಂಡು ಹೋಗೋದು. ಆ ಫಲ ಸಿಗಬೇಕು ಅನ್ನೋದು ಇವರು ಮೀಡಿಯೇಟರ್ ಆಗಿರ್ತಾರೆ, ಇವಾಗ ನಾನು ಇವತ್ತು ಅಳಬೇಕು, ಅದು ಸುಮ್ಮನೆ ಏನೋ ಒಂದು ಕಷ್ಟ ಬರ್ಬೇಕು ನನ್ನ ಮನಸ್ಸಿಗೆ ಅಂದರೆ ಅಮಾವಾಸ್ಯೆ ಟೈಮಲ್ಲಿ ನನಗೆ ಆ ಕಷ್ಟಗಳು ಬರೋದು ಭಾರಿ ಈಸಿ. ಆ ಕಷ್ಟ ಬರಬೇಕು ಅಂತಿರುತ್ತೆ, ಅವಾಗ ನನ್ನ ಮನಸ್ಸು ಅಷ್ಟು ವೀಕ್ ಇದ್ದರೆ ಮಾತ್ರ ಹಂಗಾಗೋದು. ಸೊ ಇವೆಲ್ಲವೂ ಅವರ ಒಂದು ಪವರಿಂದ ಇನ್ಫ್ಲುಯೆನ್ಸ್ ಮಾಡೋ ತಾಕತ್ ಇರುವಂಥವು. ಆದರೆ ನಮ್ಮ ಮನಸ್ಸು ಕ್ಯಾನ್ ಬಿ ಸ್ಟ್ರಾಂಗ್ ಇನಫ್ ಇನ್ಸ್ಪೈಟ್ ಆಫ್ ಆ ಇನ್ಫ್ಲುಯೆನ್ಸು ನಾನು ಡಿಸ್ಟರ್ಬ್ ಆಗದೆ ಇರುವಂತಹ ಪವರನ್ನು ಬೆಳೆಸ್ಕೊಳ್ಳೋದೇ ಇವೆಲ್ಲದೂ ನಾವು ಮಾಡ್ತಿರುವಂಥದ್ದು. ಏನು ಪೂಜೆ ಮಾಡ್ತೀವಿ, ಜಪ ಮಾಡ್ತೀವಿ, ಏನು ಮಾಡ್ತೀವಿ, ಆ ಇನ್ಫ್ಲುಯೆನ್ಸ್ ಓವರ್ಕಮ್ ಮಾಡೋಕ್ಕಂತೂ ಆಗೋದಿಲ್ಲ, ಯಾಕಂದರೆ ಕರ್ಮದ ಬೇಸ್ ಮೇಲೆ ಅದು. ಈ ಯುಸೈಡ್ ಗ್ರಹಗತಿಗಳು ಅಂತ ನನಗೆ ಆಲ್ವೇಸ್ ಅನ್ಸುತ್ತೆ. ಈಗ ಯಾರೋ ಒಬ್ರು, ಈಗ ಐ ಆಮ್ ಎ ಫಿಲ್ಮ್ ಮೇಕರ್, ನಾನು ಸಿನಿಮಾದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಹೇಳೋರು, ನೋಡಿ ನಿಮಗೆ ಜಾತಕದಲ್ಲಿ ಒಂದು ತಗೊಂಡಾಗ ಇದಕ್ಕೆ ಶುಕ್ರ ಈ ಒಂದು ಜಾಗದಲ್ಲಿ ಇದ್ದಾಗ ಅಂತ ಅಂದ್ಬಿಟ್ಟು ಸುಮಾರು ಜನ ಔಟ್ ಆಫ್ 10 people ಐ ಆಮ್ ಜಸ್ಟ್ ಸೇಯಿಂಗ್ ಅಬೌಟ್ 8 people ಶುಕ್ರ ದಶೆ ಅನ್ನೋದು ಚೆನ್ನಾಗಿರಬೇಕು. ಶುಕ್ರ ಒಂದು ಈ ಸ್ಥಾನದಲ್ಲಿ ಕೂತು ಉಚ್ಚ ಸ್ಥಾನದಲ್ಲಿ ಕೂತಿದ್ರೆ ನಿಮಗೆ ಸಿನಿಮಾದಲ್ಲಿ ಆಗುತ್ತೆ ಅಂತೆಲ್ಲ ಹೇಳೋರು. ನನ್ನ ಕಾನ್ಸೆಪ್ಟ್ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅಂದರೆ, ಒಂದು ಜ್ಯೋತಿಷ್ಯ ಅಥವಾ ಗ್ರಹಗತಿಗಳು ತೊಗೊಂಡಾಗ ಸಿನಿಮಾ ಇಸ್ ಅಬೌಟ್ ಹೌ ಮೆನಿ ಇಯರ್ಸ್, ಸೇ ಅಬೌಟ್ 100-150 years ಮ್ಯಾಕ್ಸಿಮಮ್. ಗ್ರಹಗತಿಗಳು ಅನ್ನೋದು ಇಟ್ ಈಸ್ ಗೋಸ್ ಬಿಯಾಂಡ್ ವಿ ಕೆನಾಟ್ ಇವನ್ ಇಮ್ಯಾಜಿನ್. ಸೊ ಆ ಶುಕ್ರ ಅನ್ನೋ ಕಾನ್ಸೆಪ್ಟು ಸಿನಿಮಾಗೆ ಅಂತ ಬಂದಿದ್ದು ಹೆಂಗೆ ಬಂತಾ ಅದು ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಮೀನ್ ಐ ಆಲ್ವೇಸ್ ಥಿಂಕ್ ಲೈಕ್ ಹೌ ಕ್ಯಾನ್ ದೇ correlate the profession with the ಗ್ರಹಗತಿಗಳು? ಹೌ ಇಸ್ ಇಟ್ ಇವನ್ ಪಾಸಿಬಲ್? ಇಟ್ ಶುಡ್ ಬಿ ಫಾರ್ ಎ ಹ್ಯೂಮನ್ ಅಲ್ವಾ, ನಾಟ್ ದ ಪ್ರೊಫೆಷನ್ ಅಂತ ನನಗನ್ಸುತ್ತೆ. ಅಂದ್ರೆ ಪ್ರೊಫೆಷನ್ ಅಂದ್ರೆ ಹ್ಯೂಮನ್ ಎಫರ್ಟೇ ಅಲ್ವಾ ಪ್ರೊಫೆಷನ್. ಸೊ ಇನ್ಫ್ಲೂಯೆನ್ಸ್ ಆಗೋದು ಹ್ಯೂಮನ್ ಮೈಂಡ್. ಹ್ಯೂಮನ್ ಎಫರ್ಟ್ ಹಾಕೋದು ಯಾರು? ಯು ಆರ್ ಏಬಲ್ ಟು ಮೇಕ್ ಎನ್ ಎಫರ್ಟ್ ಥ್ರೂ ಯುವರ್ ಮೈಂಡ್ ಇಟ್ ಸೆಲ್ಫ್. ಮೈಂಡ್ ಅಂದ್ರೆ ಇಂಟೆಲೆಕ್ಟ್, ಎಲ್ಲದು ಎಮೋಷನ್ ಎಲ್ಲದು ಸೇರಿಸಿ ಮನಸ್ಸು. ಸೊ ಆ ಮನ್ಸಿನ ಮೇಲೆ ತಾನೆ, ಆ ಮನ್ಸಿನ ಮೇಲೆ ಇವ್ರ ಇನ್ಫ್ಲೂಯೆನ್ಸ್ ಇರುವಂತದ್ದು. ಹಾಗಾಗಿ ನೀವೇನ್ ಮಾಡ್ತೀರಾ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ, ಆ ವರ್ಕ್ ಮೇಲೆ ಇನ್ಫ್ಲೂಯೆನ್ಸ್ ಅದು ಕಡಿಮೆ ಒಂದು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಆ ಇನ್ಫ್ಲೂಯೆನ್ಸ್ ಇದೆ ಅವಾಗ್ಲೇ ನಿಮ್ದು ಕ್ಲಿಕ್ ಆಗೋದು ಅಂತ ಏನಿದೆ, ಹಂಗಂತ ಹೇಳಿ ನೀವು ಮಾಡದ್ ಬಿಟ್ರೆ ಹೆಂಗೂ ಕ್ಲಿಕ್ ಆಗಲ್ಲ, ನಾನ್ ಮಾಡಲ್ಲ ಅಂತ ಹಂಗ ಆಗೋದಿಲ್ಲ. ಯಾಕೆಂದ್ರೆ ಯಾವಾಗ ಕ್ಲಿಕ್ ಆಗ್ಬೇಕು, ಅದು ಕ್ಲಿಕ್ ಆಗ್ಬೇಕು ಅಂದ್ರೆ ನೀವು ಅಲ್ಲಿ ಇರ್ಬೇಕು. ಅಲ್ಲಿ ಇರ್ಬೇಕು ಅಂದ್ರೆ ನೀವು ಈಗ್ಲಿಂದಾನೇ ಮಾಡ್ಕೊಂಡೇ ಹೋಗ್ಬೇಕು. ನೀವೀಗ ಮಾಡಿಲ್ಲ ಅಂದ್ರೆ ಈಗ ಅದೇ ಸೇಮ್, ನಮ್ಗೆ ನಾವು ದೇವ್ರ ಹತ್ರ ಇದು ಕೊಡು ಅದು ಕೊಡು ಅಂತ ಬೇಡ್ತೀವಿ. ಬೇಡ್ಕೊಂಡು ನಂಗೆ ನಂಬಿಕೆ ಇದೆ ದೇವ್ರು ಕೊಡ್ತಾನೆ ಅಂತ ಹೇಳಿ ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಹೆಂಗ್ ಕೊಡ್ತಾನೋ? ನಿಮ್ಮ ಎಫರ್ಟ್ಗೆ ಅವನು ಬ್ಲೆಸ್ ಮಾಡ್ಬೋದು, ಬಿಟ್ರೆ ಹಿಂಗೆ ಖಾಲಿ ಕೈಯಲ್ಲಿ ಕೊಡಕ್ ಆಗಲ್ಲ. ಕೊಟ್ರುನು ಅದು ನಿಮ್ಮ ಮನೇಲಿ ಇದೆ ಅಷ್ಟಕ್ಕೆ ಕೊಡ್ತಾನೆ, ಅದಾದ್ಮೇಲೆ ಅದು ಹೋಗ್ಬಿಡುತ್ತೆ. ವೆರಾಸ್ ನಿಮ್ಮ ಎಫರ್ಟ್ ಕಂಟಿನ್ಯೂಸ್ ಇತ್ತು ಅಂದ್ರೆ ಅದು ಯಾವಾಗ ಕ್ಲಿಕ್ ಆಗ್ಬೇಕು, ಅವ್ರು ಯಾವಾಗ ಆಯಾ ಜಾಗದಲ್ಲಿ ಬರ್ಬೇಕು ಅವಾಗ ಬಂದು ಏನು ಬ್ಲೆಸ್ ಮಾಡ್ಬೇಕು ಅದು ಮಾಡ್ತಾರೆ. ಸೊ ನಾನು ಹೇಳೋದು ಇಟ್ ಇಸ್ ನಾಟ್ ಪ್ರೊಫೆಷನಲಿ ಅವ್ರು ಇಂಟರ್ ರಿಲೇಟೆಡ್. ಅವ್ರು ಮಾತಾಡೋದು ಹಂಗೆ ಹೇಳ್ಬೋದು, ನಿಮ್ಮ ಸಿನಿಮಾ ಹಿಟ್ ಆಗುತ್ತೆ ಹಿಟ್ ಆಗಲ್ಲ ಅಂತ. ಟೈಮು, ನಿಮ್ಮ ಎಫರ್ಟು, ಇದ್ರ ಮೇಲೆನೆ ಅವ್ರ ಇನ್ಫ್ಲೂಯೆನ್ಸ್ ಇರೋದು. ಆಸ್ ಎ ರಿಸಲ್ಟ್ ದಟ್ಸ್ ವಾಟ್ ಯು ಆರ್ ಸೀಯಿಂಗ್ ಅಷ್ಟೇ. ಔಟ್ಕಮ್ ನೀವು ನೋಡ್ತಾ ಇದ್ದೀರಾ, ಬಟ್ ಇನ್ಫ್ಲೂಯೆನ್ಸ್ ಆ ಔಟ್ಕಮ್ ಮೇಲೆ ಡೈರೆಕ್ಟ್ ಆಗಿಲ್ಲ, ನಿಮ್ಮ ಎಫರ್ಟ್ ಮೂಲಕ ಆಗುವಂಥದ್ದು. ನಾನು ಎಷ್ಟೊಂದ್ಸಲಿ ಹೇಳ್ತೀನಿ, ಒಂದು ಸಾಕಷ್ಟು ಬಾರಿ ಐ ಸ್ಟೇಟೆಡ್ ದಿಸ್ ಇನ್ ಅದರ್ ಶೋಸ್ ಆಲ್ಸೋ. ಐ ಟೆಲ್ ದ ಸೇಮ್ ಥಿಂಗ್. ಈಗ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ ಕೆಲವರು ನನ್ನ ಸುತ್ತೂರ ಫ್ರೆಂಡ್ಸ್ ಹೇಳ್ತಾರೆ. ಯಾಕಂದರೆ ನಾನು ಇದನ್ನ ಹೇಳಿದ್ದೀನಿ, ಇದಾಗಿಲ್ಲ, ನಾನು ಅವ್ರು ಹೇಳಿದ್ರು ಅದಾಗಿಲ್ಲ ಅಂತ. ಐ ಸಿ ನೋ ಆಸ್ಟ್ರಾಲಜರ್ ಈಸ್ ಎ ಬ್ಯಾಡ್ ಆಸ್ಟ್ರಾಲಜರ್. ಯಾರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತಲ್ಲ ನನ್ನ ಪ್ರಕಾರ. ಐ ಆಲ್ವೇಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ದೇಸೆ ನಿನಗೆ ಈ ಒಂದು ಕಾಲಘಟ್ಟದಿಂದ ಈ ಕಾಲಘಟ್ಟದಲ್ಲಿ ನಿನಗೆ ಈ ಟೈಮ್ ಚೆನ್ನಾಗಿ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ಲಿ ನೀವು ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಿ, ಅಂದರೆ ಆ ಟೈಮಲ್ಲಿ ನಾನು ಒಳ್ಳೆ ಟೈಮ್ ಶುರು ಆಗುತ್ತೆ, ವೆರಿನ್ ಐ ನೀಡ್ ಟು ಪುಟ್ ಮೈ ಎಫರ್ಟ್ಸ್. ನೀವು ಹೇಳ್ದಂಗೆ ನಾನು ಮನೇಲಿ ಕೂತ್ಕೊಂಡು ಬರೀ ನೆಟ್ಫ್ಲಿಕ್ಸ್ ನೋಡ್ಕೊಂಡು ನಾನು ಚಿಲ್ ಮಾಡ್ಕೊಂಡಿರ್ತೀನಿ, ನಾನು ಬರೋ ಆರ್ಡರ್ಸ್ಗಳು ಮಾಡ್ತೀನಿ. ಇಟ್ ಡಸಂಟ್ ಹ್ಯಾಪನ್. ಇಟ್ ಹ್ಯಾಸ್ ಟು ಮೀನ್ಸ್ your doors have opened, so you need to travel in that path wherein you need to put the effort. ಸೊ ಅದು ರಿಸಲ್ಟ್ಸ್ ಆಟೋಮೆಟಿಕ್ ಆಗಿ ಬರಕ್ಕೆ ಶುರು ಆಗುತ್ತೆ. ಸೊ ದಟ್ ಬೇರೆ ಕಡೆ ಬೇರೆ ಟೈಮಲ್ಲಿ ರಿಸಲ್ಟ್ಸ್ಗೂ ಕೂಡ ಬ್ಲಾಕೇಜ್ ಇರ್ತಿತ್ತು. ಅಟ್ ಲೀಸ್ಟ್ ಇಲ್ಲಿ ನಿನಗೆ ಪಾತ್ ಇಸ್ ನೀಟ್, ಸೊ ದಟ್ ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ನಿಂಗೆ ಆ ರಿಸಲ್ಟ್ಸ್ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೇಳೋದನ್ನ ಹೇಳಿರ್ತಾರೆ. ವಿಚ್ 90% ಆಫ್ ದ ಪೀಪಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀನಿ. ಐ ಮೀನ್ ಪರ್ಸೆಂಟೇಜ್ ಜಸ್ಟ್ ಫಾರ್ ದ ನಂಬರ್ಸ್ ಹೇಳ್ತಿದ್ದೀನಿ. ಬಿಕಾಸ್ ಏನಾಗುತ್ತೆ, ನನಗೆ ಒಳ್ಳೆ ಟೈಮ್ ಶುರು ಆಗುತ್ತೆ ಅಂತ ಐ ನೀಡ್ ಟು ಪುಟ್ ದಟ್ ಎಫರ್ಟ್. ವಿತೌಟ್ ಪುಟಿಂಗ್ ದಿಟ್ ಎಫರ್ಟ್ ಐ ಕೆನಾಟ್ ಗೆಟ್ ದಟ್ ರಿಸಲ್ಟ್. ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ನಂಗೆ ಇವ್ರು ಹೇಳ್ಬಿಟ್ಟಿದ್ದಾರೆ ಈ ಟೈಮಲ್ಲಿ ಚೆನ್ನಾಗಿ ಆಗ್ಬಿಡ್ಬೇಕು, ಮ್ಯಾಜಿಕ್ ಆಗ್ಬಿಡ್ಬೇಕು. ಸೊ ಆಸ್ಟ್ರಾಲಜರ್ಸ್ ಆರ್ ನಾಟ್ ಮ್ಯಾಜಿಷಿಯನ್ಸ್. ಅವರು ನೋಡ್ತಾರೆ, ಇದು ಅವ್ರು ನೋಡಿ
ಅದು ಇನ್ನೊಂದು ಹೇಳ್ತೀನಿ, ಎಲ್ಲ ಆಸ್ಟ್ರಾಲಜರ್ ಯಾರ್ದು ಯಾವ ಆಸ್ಟ್ರಾಲಜರ್ದು ಅನುಷ್ಠಾನ ಸ್ಟ್ರಾಂಗ್ ಇರುತ್ತೆ ಅವ್ರಿಗಷ್ಟೇ ಕ್ಲೀನಾಗಿ ಕಾಣೋದು ಕೂಡ. ಕಂಡ್ರು ನಮ್ಮ ಫ್ಯಾಮಿಲಿ ಆಸ್ಟ್ರಾಲಜರ್ ಒಬ್ರು ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂದರೆ ಒಂಥರ ಮಿರರ್, ಜ್ಯೋತಿಷ್ಯ ಮಿರರ್ ಇದ್ದಂಗೆ. ನೀವು ಯಾವ್ದ್ರ ಎದುರಿಗೆ ನಿಲ್ತೀರಾ, ಐ ಮೀನ್ ಏನು ಅದ್ರ ಎದುರಿಗೆ ನಿಲ್ಲುತ್ತೆ ಅದಷ್ಟೇ ಕಾಣೋದು, ಅದ್ರ ಹಿಂದಿಂದೇನು ಅವ್ರಿಗೆ ಕಾಣಲ್ಲ. ಇಟ್ಸ್ ನಾಟ್ ಲೈಕ್ ಎಲ್ಲದೂ ನೋಡಿಕೊಂಡು ಇದಿಷ್ಟೇ ಹೇಳ್ತಾರೆ ಅಂತಿಲ್ಲ, ಯಾಕೆಂದರೆ ಅವ್ರಿಗೆ ಕಾಣೋದೇ ಇಲ್ಲ ಅಷ್ಟು. ಅವ್ರು ಏನನ್ನು ನೋಡ್ತಾ ಇರ್ತಾರೆ ಅಲ್ಲಿ ಏನಿದೆ ಅದಷ್ಟೇ ಅವ್ರು ಹೇಳೋಕ್ಕಾಗೋದು. ಅದ್ರ ಹಿಂದೆ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಮಲ್ಟಿಪಲ್, ಟೂ ಮೆನಿ ಆಯಿತಾ. ಹಾಗಾಗಿ ಆ ಕ್ಲಾರಿಟಿ ಇರಬೇಕು ಅಂದರೆ ಅವ್ರದ್ದು ಅನುಷ್ಠಾನ ಅಷ್ಟೇ ಇರಬೇಕು. ಬರೀ ಜ್ಯೋತಿಷ ಕಲ್ತ್ರೆ ಸಾಕಾಗೋದಿಲ್ಲ. ಅವರ ಇಷ್ಟ ದೇವತೆನೋ ಯಾವುದೋ ಒಂದು ದೇವತೆ ಏನಿದೆ ಅದ್ರ ಜೊತೆ ಅವ್ರ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಇರಬೇಕು. ಅದು ಹೆಂಗೆ ಸ್ಟ್ರಾಂಗ್ ಆಗುತ್ತೆ, ಬರೀ ಮಾತಲ್ಲಿ ಆಗೋದಿಲ್ಲ, ಮತ್ತೆ ಅನುಷ್ಠಾನಕ್ಕೆ ಬರಬೇಕು. ಅದಕ್ಕೆ ಅವ್ರದ್ದೇ ಸ್ವಂತದೊಂದು ಅನುಷ್ಠಾನ ಇಟ್ಕೊಂಡವ್ರದ್ದು ಮನಸ್ಸು ಆ ಲೆವೆಲಲ್ಲಿ ಟ್ಯೂನ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ ದೆನ್ ಆ ಮನಸ್ಸಿಗೆ ಕ್ಲಿಯರಾಗಿ ಕಾಣೋಕ್ಕೆ ಸಾಧ್ಯ. ಹಾಗಾಗಿ ಎಷ್ಟೋ ಜನ ತುಂಬ ಮೇಲ್ಮೇಲೆ ಹೇಳಿ ಮುಗಿಸ್ಬಿಡ್ತಾರೆ. ನಮಗೆ ಬಿಕಾಸ್ ಅದು ಪರ್ಸ್ನಲೈಸ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾವು ತುಂಬ ಸ್ಪೆಷಲ್ ಫೀಲ್ ಮಾಡ್ತೀವಿ. ಬಿಟ್ರೆ ತುಂಬ ಟಿ ವಿಲೆಲ್ಲ ಬರೋ ಜ್ಯೋತಿಷ ಹೇಗೆ ಸತ್ಯ, ಐ ಮೀನ್ ಲೈಕ್ ಹೇಗೆ ಎಲ್ರಿಗೂ ಅಪ್ಲೈ ಆಗೋಕ್ಕೆ ಸಾಧ್ಯ? ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಅದು ತುಂಬ ಬೇಸಿಕ್ ಆಗಾಯಿತು, ಜನರಲ್ ಆಗಾಯಿತು. ಹಾಗಾದರೆ ಹಾಗಾಗಿ ಅದು ಒಂದು ನಾವು ತುಂಬ ಮನಸ್ಸಲ್ಲಿ ಇಟ್ಕೋಬೇಕು. ಹೇಳೋರು ಸ್ಟ್ರಾಂಗ್ ಇದಾರೋ ಇಲ್ವೋ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದಿದ್ರೆ ನಾವು ಸುಮ್ಮನೆ ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ. ಅವ್ರು ಆಗಿಲ್ಲ ನನಗೆ, ಮೋಸ್ಟ್ಲಿ ಅವ್ರು ಹೇಳಿದ್ದೆ ಕರೆಕ್ಟ್ ಇಲ್ಲ ಇರ್ಬೋದು. ನನಗೆ ಆಕ್ಚುಲಿ ವೈಯಕ್ತಿಕ ಒಂದು ಅನುಭವದಲ್ಲಿ ಒಬ್ಬರ ಹತ್ರ ಇದೇ ತರ ಹೋಗಿ ಕೇಳಕ್ ಹೋಗಿದ್ದೆ. ಶಿ ವಾಸ್ ಎ ಟ್ಯಾರೋ ರೀಡರ್. ಶಿ ಸಾ ಎಲ್ಲ ನೋಡ್ಬಿಟ್ಟು ಈ ಎಲ್ಲೋ ಒಂದ್ ಕಡೆ ಒಂಥರ ಗ್ರಹಗತಿಗಳು ನಿಮ್ಗೆ ಚೇಂಜ್ ಆಗೋ ಥರ ಅನಿಸ್ತಿದೆ, ಬಟ್ ಐ ಆಮ್ ನಾಟ್ ದ ರೈಟ್ ಪರ್ಸನ್. ದಯವಿಟ್ಟು ಅನುಷ್ಠಾನ ಮಾಡೋ ಅವ್ರ ಹತ್ರ ಮಾತ್ರ ಹೋಗಿ, ಅವರು ನಿಮ್ಮ ಗ್ರಹಗತಿಗಳ ಬಗ್ಗೆ ಕರೆಕ್ಟಾಗಿ ಹೇಳ್ತಾರೆ ಇದ್ರು. ಸೊ ನನಗೆ ಫಸ್ಟ್ ಶಿ ಒನ್ ಓವರ್ ಮೀ. ಅಂದರೆ ಅಟ್ಲೀಸ್ಟ್ ಶಿ ವಾಸ್ ಬೀಯಿಂಗ್ ವೆರಿ ಸ್ಟ್ರೈಟ್ ಎನಫ್ ಟು ಸೇ ದಟ್ ದಿಸ್ ಇಸ್ ಮೈ ಲಿಮಿಟೇಷನ್, ಇಲ್ಲಿಂದ ಇನ್ನೋಗ್ಬೋದು ನೀವಂತ. ಆಮೇಲೆ ಅನುಷ್ಠಾನ ಮಾಡೋರು ಯಾರು ಅಂದರೆ ದಯವಿಟ್ಟು ಈ ಥರ ಒಂದು ಯಾವುದೋ ಒಂದು 2-3 ದೇವಸ್ಥಾನದಲ್ಲಿ ಪೌರೋಹಿತ್ಯ ಮಾಡಿಕೊಂಡು ಕರೆಕ್ಟಾಗಿ ಇರ್ತಾರೆ ನೋಡಿ, ಅಲ್ಲಿ ಹೋಗಿ ಅವ್ರಿಗೆ ಅನುಷ್ಠಾನ ಒಂದು ಯೋಗ ಸಿದ್ಧಿ ಇರುತ್ತೆ ಅಂತ. ಕೊನೆಗೆ ಅವ್ರಿಗೆ ಹೋದ್ಮೇಲೆ ಅಲ್ಲಿಂದ ಹೋದ್ಮೇಲೆ ಅವಾಗ ನಂಗೆ ಹೇಳಿದ್ರು, ಓಕೆ ನಿನ್ನ ಶನಿ ಕಾಟ ನಡೀತಿದೆ, 7.5 ನಡೀತಿದೆ, ವಾಟ್ ಎವರ್, ಎಷ್ಟೊಂದು ಓಪನಿಂಗ್ ಡೋರ್ಸ್ಗಳಾಯಿತು. ನಾವಾಗ ಅಂದ್ಕೊಂಡೆ ಕರೆಕ್ಟ್ ಅನುಷ್ಠಾನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೂ ಕೂಡ ಅನುಷ್ಠಾನ ಮಾಡೋದು ತುಂಬ ಕಮ್ಮಿ ಅಲ್ವಾ ಸಿಗೋದು ಅನುಷ್ಠಾನ ಇಂದ. ನನಗೆ ಗೊತ್ತಿರೋ ಪ್ರಕಾರ ಹೌದು. ಪ್ಲಸ್ ನಮ್ದು ಪರ್ಸನಲ್ ಅನುಷ್ಠಾನ ನಾ ಹೇಳ್ತೀನಿ ಕೇಳಿ. ಇವೆಲ್ಲ ಇನ್ಫ್ಲೂಯೆನ್ಸ್ ಏನಿದೆ, ನಮ್ಮ ಇಷ್ಟ ದೇವತೆ ನಾವು ಗಣಪತಿ ಇರ್ಬೋದು, ಹನುಮಂತ ಇರ್ಬೋದು, ಭಗವಾನ್ ವಿಷ್ಣು, ಶಿವ, ದೇವಿ, ಇವರೆಲ್ಲರೂ ಈ ಎಲ್ಲದಕ್ಕಿಂತ ಮೇಲಿರೋರು. ಸೊ ಅವ್ರು ಯಾರೋ ಒಬ್ರು ನಮ್ಮ ಇಷ್ಟ ದೇವತೆ, ಅವ್ರ ಜೊತೆ ನಮ್ಮ ಕನೆಕ್ಷನ್ ಸ್ಟ್ರಾಂಗ್ ಇದೆ ಇಮೋಷ್ನಲಿ ಅಥವಾ ಎನರ್ಜಿ ವೈಸ್ ಏನೋ ಆದ್ರು ಅಂದ್ರೆ ದೇ ಆರ್ ಕೇಪಬಲ್ ಆಫ್ ಹೆಲ್ಪಿಂಗ್ ಅಸ್ ಗೋ ಥ್ರೂ ದಿಸ್. ಹಿಂಗೆ ಇನ್ಸ್ಟೆಂಟ್ಲಿ ಅಂದ್ರೆ ಅದು ಇದನ್ನೊಂದು ನೋಡಿದ್ದು, ರಾಮಕೃಷ್ಣ ಪರಮಹಂಸರು ಎಕ್ಸಾಂಪಲ್ ಕೊಡ್ತಾರೆ. ನಿಮ್ಮ ಕರ್ಮದ ಫಲ ಕೈ ಕಟ್ಟಾಗೋದು ಅಂತ ಇತ್ತು ಅಂದ್ಕೊಳ್ಳಿ, ಬಟ್ ನಿಮಗೆ ನಿಮ್ಮ ಮನಸ್ಸಿಂದೇ ಇರ್ಬೋದು ಅಥವಾ ನಿಮ್ಮ ದೇವತೆ ಅಂತ ಏನು ಹೆಸರು ಕೊಟ್ಟರು ಆಗುತ್ತೆ, ಅದರ ಜೊತೆ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಇತ್ತು, ನಿಮ್ಮ ಮನೋಬಲ ಏನಿದೆ ಅದು ಸ್ಟ್ರಾಂಗ್ ಇದೆ, ಹಂಗಿದೆಲ್ಲ ಆದಾಗ ಕೈ ಕಟ್ಟಾಗೋದು ಉಗುರು ಕಟ್ಟಾಗಿ ಹೋಗ್ಬಿಡುತ್ತೆ ಅಂತ. ಬರೋದು ಬರಲೇಬೇಕು. ದೇರ್ ಇಸ್ ನೋ ಎಸ್ಕೇಪಿಂಗ್ ಯುವರ್ ಕರ್ಮ. ಬಟ್ ನಿಮ್ಮ ಇಷ್ಟ ದೇವತೆ ಜೊತೆ ಅಥವಾ ನಿಮ್ಮ ಅನುಷ್ಠಾನ ಸ್ಟ್ರಾಂಗ್ ಇದ್ದು ನಿಮ್ಮ ಇಷ್ಟ ದೇವತೆ ಜೊತೆ ನಿಮ್ಮ ಕನೆಕ್ಷನ್ ಚೆನ್ನಾಗಿತ್ತು ಅಂದರೆ ದೇ ವಿಲ್ ನಾಟ್ ಲೈಕ್ ಅವ್ರನ್ನ ಒಳ್ಳೆ ಟರ್ಮ್ಸಲ್ಲಿ ಇಟ್ಕೊಳ್ಳೋದು ಅಂತಲ್ಲ, ನಿಮ್ಮ ಮನಸ್ಸು ಟ್ಯೂನ್ ಇನ್ ಆಗಿದೆ ಅಂತ ಅರ್ಥ. ಆವಾಗ ಇಟ್ಸ್ ನಾಟ್ ಎಸ್ಕೇಪಿಂಗ್, ಬಟ್ ಇಟ್ಸ್ ನಾಟ್ ಅದರ ಇಂಟೆನ್ಸಿಟಿ ಏನಿದೆ ಅದು ನ್ಯಾಚುರಲ್ ಆಗಿ ಕಡಿಮೆ ಆಗಿದೆ. ಅಂದ್ರೆ ಯಾವ್ದೋ ಗಂಡಾಂತರದಿಂದ ನೀನು ಪಾರಾದೆ ಅಂತ ಹೇಳ್ತಾರಲ್ಲ, ಹಿಂಗ್ ಹೋಗ್ಬೇಕು ಇಷ್ಟರಲ್ಲಿ ಆಗೋಯ್ತು ಜಸ್ಟ್ ಮಿಸ್. ಇದೆಲ್ಲ ಲೈಫ್ದು ಪಾರ್ಟ್ ಆಗ್ಬಿಡುತ್ತೆ ಇಫ್ ಅನುಷ್ಠಾನ ಈ ಸ್ಟ್ರಾಂಗ್. ಆ್ಯಂಡ್ ಅನುಷ್ಠಾನ ಆಯಾ ದೇವತೆ ಈಗ ನನಗೇನೋ ಹೆಲ್ತ್ ಪ್ರಾಬ್ಲಮ್ ಇದೆ ಅವ್ರದಷ್ಟೇ ಮಾಡ್ಕೊಂಡು ಕೂರ್ತೀನಿ ಹಂಗೆಲ್ಲ ಅಲ್ಲ, ಒಂದು ಇಟ್ಕೊಂಡು ಫಿಕ್ಸ್ ಮಾಡಬಾರ್ದು. ಕಷ್ಟನೋ ಸುಖನೋ ಅದನ್ನೇ ಮಾಡ್ಕೊಂಡು ಹೋಗಬೇಕು. ಮಾಡ್ಕೊಂಡು ಹೋದರೆ ಒಂದು ಲೆವೆಲ್ ಆದಮೇಲೆ ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಡಿಫ್ರೆನ್ಸು. ನನಗನ್ಸೋದು ಅದು ಮನಸ್ಸೇ ಚೇಂಜ್ ಆಗೋದು, ಅದು ಏನೋ ಮ್ಯಾಜಿಕ್ ಆಗೋದು ಅಂತ ಏನಿಲ್ಲ, ನಮ್ಮ ಮನಸ್ಸೇ ಒಳಗಡೆಯಿಂದ ಚೇಂಜ್ ಹಾಕ್ಕೊಂಡು ಹೋಗುತ್ತೆ. ಇಟ್ ವಿಲ್ ಬಿಕಮ್ ಇಮ್ಯೂನ್ ಟು ಏನೋ ಹೊರಗಡೆದು ಏನಾಗುತ್ತೆ ಅದಕ್ಕೆ ಇಮ್ಯೂನ್ ಆಗುತ್ತೆ. ಪ್ಲಸ್ ಐ ಆಮ್ ಕಾನ್ಷಿಯಸ್ ಇನಫ್ ಟು ಡೂ ವಾಟ್ ಎವರ್ ಇಟ್ ಟೇಕ್ಸ್. ಯಾಕೆಂದರೆ ತುಂಬ ಸರಿ ಕಷ್ಟ ಬಂದಾಗ ವಿ ವಿಲ್ ಬಿ ಥ್ರೋನ್ ಅವೇ, ವಾಶ್ಡ್ ಅವೇ. ಆ ಕಷ್ಟದಲ್ಲಿ ಎಲ್ಲ ಬಿಟ್ಬಿಟ್ಟು ಕುತ್ಕೊಂಡು ಅಳೋದೊಂದೇ ದಾರಿ ಅನ್ನೋ ಹಂಗೆ ಕಾಣುತ್ತೆ. ಬಟ್ ಮನ್ಸು ಗಟ್ಟಿ ಇತ್ತು ಅಂದರೆ ಬಂದು ಒಂದು ಸ್ವಲ್ಪ ಹೊತ್ತು ಡಿಸ್ಟರ್ಬ್, ಆಮೇಲೆ ಏನು ಮಾಡಬೇಕು ಅದು ಮಾಡ್ತೀನಿ ನಾನು, ಆ ಥರ ಚೇಂಜ್ ಆಗುತ್ತೆ. ಇಲ್ಲ ಈ ಥರ ಮಿರಕಲ್ ಆಗುತ್ತೆ. ಮಿರಕಲ್ ಅಂದರೆ ಈ ಕಟ್ ಆಗಬೇಕಾಗಿರೋದು ಸಣ್ಣಕ್ಕೆ, ಅದು ದೇವರ ಬ್ಲೆಸ್ಸಿಂಗಿಂದನೇ ಅದಾಗೋದು.
ಸೊ ಯು ಮೀನ್ ಟು ಸೇ ಒಂದು ಅನುಷ್ಠಾನ ಮಾಡಬೇಕು ಅಂತಂದರೆ ಒಬ್ಬ ಮನುಷ್ಯ ಈಗ ನೋಡ್ತಿರೋನು ನಾನು ನಾಳೆಯಿಂದ ಅನುಷ್ಠಾನ ಶುರು ಮಾಡಬೇಕು, ಹೌ ಈ ಶುಡ್ ಸ್ಟಾರ್ಟ್? ವಾಟ್ ಈ ಸಿಂಪಲ್. ಅವರು ಆಸ್ ಸಿಂಪಲ್, ಯಾಕೆಂದ್ರೆ ನಾವು ಡೈರೆಕ್ಟ್ ಆಗಿ ಸೆಕೆಂಡ್ ಫ್ಲೋರ್ ಇಂದ ಪ್ರಾಕ್ಟೀಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದೀವಿ ಅಲ್ಲಿಂದನೇ ಸಾಧ್ಯ ಮಾಡ್ಬೇಕು. ಯಾಕೆಂದ್ರೆ ಮನ್ಸ್ ವಿಲ್ ಮೇಕ್ ಇಟ್ ಇಂಪಾಸಿಬಲ್. ಹೈಯರ್ ಪ್ರಾಕ್ಟೀಸ್ ಆಲ್ರೆಡಿ ತಗೊಂಡ್ಬಿಟ್ರೆ. ಸೊ ಆಸ್ ಸಿಂಪಲ್ ಆಸ್ ಶ್ಲೋಕ ಚಾಂಟಿಂಗ್. ಪ್ರತಿದಿನ ಹೋಗಿ ಸ್ನಾನ ಮಾಡಿ, ಇಂಥ ಟೈಮಿಗೆ ಸ್ನಾನ ಮುಗಿಸಿ, ಊಟದ ಮೊದಲು ತಿಂಡಿಗೂ ಮೊದಲು ಸ್ನಾನ ಮಾಡಿ, ದೇವರಿಗೆ ದೀಪ ಹಚ್ಚಿ, ಒಂದಷ್ಟು ಶ್ಲೋಕ ಹೇಳಿ, ನಿಮಗೆ ನಾಮ ಜಪ ಯಾವ್ದಾದ್ರು ಗೊತ್ತಿತ್ತು ಅಂದರೆ ಅದನ್ನು ಕುತ್ಕೊಂಡು ಮಾಡೋದು. ಸ್ಟಾರ್ಟಿಂಗಲ್ಲಿ ಎಲ್ಲ ಕಷ್ಟ ಅನಿಸುತ್ತೆ, ಮನ್ಸು ಕೂರೋದಿಲ್ಲ, ಅದೆಲ್ಲ ಹೌದು. ಅದ್ರ ಥ್ರೂನು ಪ್ರಾಕ್ಟೀಸ್ ಮಾಡಬೇಕು. ಒಂದು 15 ದಿನ 20 ದಿನ ಅವ್ರ ಮನ್ಸು ಚೇಂಜ್ ಆಗೋದನ್ನ ಅವರೇ ನೋಡ್ಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಯಾರ್ಯಾರು ಗುರುಗಳು ಸಿಕ್ಕಿದ್ರು ಅಂದರೆ ಅವರು ಮಂತ್ರದ್ದು ಯಾವುದೋ ಜಪ ತೊಗೊಳ್ಬೋದು, ಇಲ್ಲ ಅಂದರೆ ಅವ್ರಿಗೆ ಏನು ನಾಮ ಜಪ ಏನು ಗೊತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಐ ಫೀಲ್ ಲೈಕ್ ಹಾಗೆಲ್ಲಾದರೂ ಅವರು ತುಂಬ ಸೀರಿಯಸ್ ಆಗಿಬಿಟ್ರು ಅವ್ರ ಅನುಷ್ಠಾನದಲ್ಲಿ ಅಂದರೆ ದ ನೇಚರ್ ವಿಲ್ ಮೇಕ್ ಶ್ಯೂರ್ ಅವ್ರಿಗೆ ಹೆಂಗೋ ಒಂದು ಹೆಲ್ಪ್ ಸಿಕ್ಕೇ ಸಿಗುತ್ತೆ. ಐ ನೋ ಇಟ್ ಫೀಲ್ಸ್ ಲೈಕ್ ಒಂಥರ ಫ್ಯಾನ್ಸಿ ಅನಿಸುತ್ತೆ, ಬಟ್ ಇಟ್ಸ್ ನಾಟ್. ಇಟ್ ಈಸ್ ವೆರಿ ಪ್ರಾಕ್ಟಿಕಲ್. ಒಬ್ಬ ಮನುಷ್ಯನ ಮನಸ್ಸು ಏನೋ ಒಂದನ್ನು ತುಂಬ ಸ್ಟ್ರಾಂಗ್ ಆಗಿ ಬೇಕು ಅಂತ ಇದೆ ಅಂತಂದರೆ, ಮನಸ್ಸು ಅಂದರೆ ಎಲ್ಲ ಆಸ್ಪೆಕ್ಟ್ ಆಫ್ ಮನಸ್ಸು, ಎಮೋಷ್ನಲಿ ಎಲ್ಲ ಕಡೆಯಿಂದ ಅವ್ರಿಗೆ ಬೇಕು ಅಂತ ಅನಿಸಿದ್ರೆ, ಆ್ಯಂಡ್ ಅವರ ಒಂದು ಮನಸ್ಸು ದೇಹ ಅದಕ್ಕೆ ರೆಡಿ ಹಾಕ್ಕೊಂಡು ಬಂತು ಅಂದರೆ, ಅವ್ರಿಗೆ ಯಾವ ಮಾರ್ಗದಲ್ಲಿ ಯಾವ ಮಾರ್ಗದರ್ಶನ ಬೇಕು ಅದು ಯಾರಿಂದ ಬೇಕು ಅವರಿಂದ ಸಿಕ್ಕೇ ಸಿಗುತ್ತೆ. ಸೊ ಯು ಮೀನ್ ಟು ಸೇ ಈಗ ಗುರು ಅಂತ ನೀವು ಹೇಳಿದಾಗ ನನಗೆ ಸಮ್ಟೈಮ್ಸ್ ಆಲ್ವೇಸ್ ಅನ್ಸುತ್ತೆ ಹ್ಯಾವಿಂಗ್ ಮಲ್ಟಿಪಲ್ ಗುರುಸ್ ಇಸ್ ಓಕೆನಾ? ಮಲ್ಟಿಪಲ್ ಗುರುಸ್ ಅಂತಂದರೆ ಈಗ ನಾನು ರಾಯರ್ ಭಕ್ತ ಆಗಿರ್ತೀನಿ, ಸಾಯಿಬಾಬಾನೂ ಕೂಡ ನನ್ನ ಈ ವರ್ಷಿಪ್ ಸಾಯಿಬಾಬಾನೂ ಕೂಡ, ಈ ಕಡೆ ಶಂಕರಾಚಾರ್ಯನೂ ಕೂಡ ನಾನು ವರ್ಷಿಪ್ ಮಾಡ್ತೀನಿ. ಸೊ ದರ್ ಆರ್ ಮಲ್ಟಿಪಲ್ ಗುರುಸ್. ಸೊ ಐ ಆಲ್ವೇಸ್ ಸೇ ಕೆಲವರು ಹ್ಯಾವ್ ಒನ್ ಗುರು ಇನ್ ಮೈಂಡ್. ನನಗೆ ಯಾವ ಮಟ್ಟ ಕನ್ಫ್ಯೂಷನ್ ಆಗುತ್ತೆ, ಲೈಕ್ ಡೈಟೀಸ್ ಥರ ನೀವೆಲ್ಲ ಈಗ ಇಷ್ಟ ದೇವತೆ ಗಣೇಶ ಅನ್ನೋ ಮಟ್ಟಕ್ಕೆ ಒಂದು ಕ್ಲಾರಿಟಿ ಇರುತ್ತೆ. ಬಟ್ ಎಲ್ಲಾನು ಆಲ್ ದ ಗಾಡ್ಸ್ ಆರ್ ಈಕ್ವಲ್ ಟು ಒನ್, ಜಸ್ಟ್ ಪ್ರೇ ಟು ದಿ ಆಲ್ ಮೈಟಿ ಅನ್ನೋ ಕಾನ್ಸೆಪ್ಟಲ್ಲಿ ಓಕೆ, ದಟ್ ಈಸ್ ದ ಪವರ್ ಸುಪ್ರೀಮ್ ಅಂತ. ಸೊ ಗುರುಗಳ ಕಾನ್ಸೆಪ್ಟಲ್ಲೂ ತೊಗೊಂಡಾಗ ಗುರುಗಳು ಅಂತ ಬಂದಾಗ ದರ್ ಗಾಡ್ ಮ್ಯಾನ್. ಸೊ ಹಾಗಾಗಿ ಮಲ್ಟಿಪಲ್ ಗುರು ಇಟ್ಕೊಳ್ಳಬಹುದಾ ಅಥವಾ ಒಂದೇ ಗುರುಗೆ ಯು ಹ್ಯಾವ್ ಟು ವರ್ಷಿಪ್ ದೆಮ್? ಹೌ ಡು ಯು ಥಿಂಕ್? ಪ್ರಾಕ್ಟಿಕಲಿ ನನಗೆ ಗೊತ್ತಿರೋ ಪ್ರಾಕ್ಟಿಕಲಿ ಮಾತಾಡೋದಾದ್ರೆ ಯಾವತ್ತೂ ಒಂದ್ ಇಟ್ಕೊಳ್ಳೋದು ಒಳ್ಳೇದು. Okay, ಯಾಕೆಂದ್ರೆ nice. ಮನಸ್ಸಿನ ನೇಚರೇ ಊರ್ ತುಂಬಾ ಹೋಗೋದು. ನಾವು ಊರ್ ತುಂಬಾನು ನಂಬ್ಕೊಂಡ್ ಬಂದ್ವಿ ಅಂದ್ರೆ ಎಲ್ಲೂ ಅದೊಂದು ತುಂಬಾ ಫೇಮಸ್ ಸ್ಟೋರಿ ಇದೆ ಅಲ್ಲ. ಒಬ್ಬ ಮನುಷ್ಯ ನೆರೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅವನು ಹೆಲ್ಪ್ಗೆ ಕೇಳ್ತಾನೆ, ಯಾರು ಬರೋದೇ ಇಲ್ಲ. ಆಮೇಲೆ ಹೋಗ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ಎಲ್ರನ್ನು ಕೇಳ್ತೀವಿ, ಏನ್ ನೀವು ಬಂದೇ ಇಲ್ಲ? ಓ, ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಅಂತ ಒಬ್ರು ಹಂಗೆ. ಅದು ಸ್ಟೋರಿ. ನೀನ್ ಯಾರೋ ಒಬ್ರನ್ನ ಕರೆದ್ರೆ ಅವ್ರನ್ನೇ ಕರಿತಿದ್ರೆ ಅವ್ರು ಬರ್ಲೇಬೇಕು ಅಂತ ಹಂಗಿದ್ದೊಂದು. ಅವ್ರು ಬರ್ತಾರೆ ಅನ್ಕೊಂಡೆ, ಇವ್ರು ಬರ್ತಾರೆ ಅನ್ಕೊಂಡೆ ಅಂತ. ಐ ನೋ ಇಟ್ಸ್ ಅ ಫನ್ ಸ್ಟೋರಿ, ಇಟ್ಸ್ ನಾಟ್ ರಿಯಲ್. ಬಟ್ ದ ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ ಮನಸ್ಸು ಆ ತರ ಅಂತ. ಈಗ ಅದಕ್ಕೆ ನಾನು ಹೇಳೋದು, ಏನೋ ಕಷ್ಟ ಬಂದಾಗ ಒಂದು ಶ್ಲೋಕ ಕೊಡ್ತಾರೆ ಯಾರೋ, ಅದನ್ನೇ ಪ್ರತಿ ಕಷ್ಟ ಬಂದಾಗ್ಲೂ ಹಂಗಾರೆ ನೀವು ಒಂದೊಂದು ಶ್ಲೋಕ ಮಾಡ್ಕೊಂಡು ಹೋಗ್ಬೇಕು. ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಮನಸ್ಸಿಗೆ ಒಂದು ಫೌಂಡೇಶನ್ ಅಂತ ಇರೋಕ್ ಸಾಧ್ಯ ಆಗಲ್ಲ. ಹಂಗಾದಾಗ ನೀವು ಬೇರೆ ಬೇರೆ ಎಲ್ಲದೂ ಮಾಡ್ಕೊಂಡು ಕೂರ್ತೀರಾ ಅಂದ್ರೆ ನೀವು ಅದನ್ನೇ ಲೈಫ್ ಮಾಡ್ಕೋಬೇಕು. ಇಲ್ಲ ಮನಸ್ಸು ಈ ತರ ಆಗುತ್ತೆ. ಒಂದಷ್ಟು ದಿನ ಇಲ್ರಿ ನಮ್ದು ಪ್ಯಾಷನ್ಗಳು, ಒಂದಷ್ಟು ದಿನ ಇದಿಷ್ಟ, ಇನ್ನೊಂದಷ್ಟು ದಿನ ಅದಿಷ್ಟ. ಮನಸ್ಸಿದ ನೇಚರೇ ಅದಾಗಿರೋದ್ರಿಂದ ಅದನ್ನೇ ಮನಸ್ಸಿಗೆ ಕೊಟ್ವಿ ಅಂದ್ರೆ ವಿ ವಿಲ್ ನಾಟ್ ಸೆಟಲ್ ಎನಿವೇರ್. ಅದಕ್ಕೆ ಕ್ಲಾರಿಟಿ ಬೇಕು. ಕುತ್ಕೊಂಡು ಹೋಮ್ವರ್ಕ್ ಮಾಡಬೇಕು. ಅದನ್ನ ಮಾಡಕ್ಕೆ ಇಷ್ಟ ಇಲ್ಲ, ಅದು ಮಾಡಕ್ಕೆ ಪೇಷನ್ಸ್ ಇಲ್ಲ ಅಂದಾಗ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗೋದು. ಅವರು ರಿಲೇಟ್ ಅನಿಸ್ತಾರೆ ನನಗೆ, ಅವ್ರನ್ನ ಇಷ್ಟಪಡ್ತೀನಿ, ಇವ್ರು ರಿಲೇಟ್ ಅನಿಸ್ತಾರೆ, ಯಾವಾಗ ಎಲ್ಲಿರ್ತೀನಿ ಅಲ್ಲ ಅಂಥವ್ರು ಇಷ್ಟ ಆಗ್ತಾರೆ, ಅದಕ್ಕೆ ಮಾಡ್ತೀನಿ ಅನ್ನೋದು. ಮತ್ತೆ ನಾವು ಮನಸ್ಸಿನ ಅದೇ ಒಂದು ಇದಕ್ಕೆ ಪುಷ್ ಕೊಡ್ತಾ ಇದ್ದೀವಿ. ಮನಸ್ಸಿನ ಏನು ಡಿಸ್ಟ್ರಾಕ್ಟೆಡ್ ನೇಚರ್ ಏನಿದೆ ಅದಕ್ಕೆ ಪುಷ್ ಕೊಡ್ತಾ ಇದ್ದೀವಿ. ಒಂದು ಲೆವೆಲ್ ಅನುಷ್ಠಾನ ಆದ್ಮೇಲೆ ಬೇರೆ ಬೇರೆ ದೇವರುಗಳನ್ನ ಇದು ಮಾಡೋದು. ನಾವು ಸೇಜ್ಗಳದ್ದೆಲ್ಲ ಕತೆ ಹೇಳ್ತೀವಲ್ಲ, ಋಷಿಗಳದ್ದು, ದೇ ವರ್ ಕೇಪಬಲ್ ಆಫ್ ಆಹ್ವಾನ, ಎಲ್ಲಾ ದೇವತೆಗಳ ಆಹ್ವಾನನು ಮಾಡೋಂಥ ಕೆಪಾಬಿಲಿಟಿ ಅವರಲ್ಲಿತ್ತು. ಯಾಕೆಂದ್ರೆ ಒಂದ್ ಲೆವೆಲ್ ಅನುಷ್ಠಾನ ಅವ್ರು ರೀಚ್ ಆಗಿದ್ರು. ಅದಾದ್ಮೇಲೆ ಎಲ್ಲಾ ಮಂತ್ರಗಳ ಸಿದ್ಧಿ ಅವ್ರಿಗೆ ಪಾಸಿಬಲ್. ಅದಾಗವರೆಗೂ ಒಂದನ್ನ ಎತ್ಕೊಂಡು ಮಾಡೋದು ತುಂಬಾ ಒಳ್ಳೇದು. ಪ್ಲಸ್ ಗಿವನ್ ಟುಡೇಸ್ ಲೈಫ್ ಸ್ಟೈಲ್ ಇಟ್ ಇಸ್ ವೆರಿ ಹಾರ್ಡ್. ಮತ್ತೆ ನಾವು ಮನಸ್ಸಿಗೆ ಅದನ್ನೇ ಕೊಡ್ತಾ ಇದೀವಿ, ಅದಕ್ಕೆ ಏನ್ ಬೇಕು ಅದು ಕೊಡ್ತಾ ಇದೀವಿನೇ ಆಗೋದದು. ಎಲ್ಲಾ ಗುರುಗಳ ಜೊತೆ ಮಾಡ್ತೀನಿ, ಎಲ್ಲಾ ದೇವತೆಗಳಿಗೂ ಸ್ವಲ್ಪ ಸ್ವಲ್ಪ ಮಾಡ್ತೀನಿ,
ಪ್ರತಿ ದೇವತೆಗಳಿಗೂ ಪೂಜೆ ಮಾಡ್ಬೇಕು, ಅದನ್ನ ಹೇಳ್ತಾ ಇಲ್ಲ. ಎಲ್ಲ ಗೊತ್ತಾಯ್ತು. ದೇವತೆಗಳು ಅಂಡ್ ಶ್ಲೋಕ ನೀವು ಹೇಳ್ಬೋದು. ಹೇಳ್ತಿರಿಂದ ಯಾವ್ದೋ ಈ ಗುರುಗಳನ್ನ ಮಾಡ್ತಿದ್ದೀನಿ, ಈ ಗುರುಗಳು ವಿಸಿಟ್ ಮಾಡ್ಬೋದು ಆ ಥರನೂ ಹೇಳ್ತಿಲ್ಲ. ಐ ನೋ ದಟ್. ಇಲ್ಲ ಇಲ್ಲ, ಕರೆಕ್ಟ್. ಬಟ್ ಒಂದ್ ಅನುಷ್ಠಾನ ಅಂತ ಒಂದೇನಿದೆ ಅದು ಫಿಕ್ಸ್ ಇರಬೇಕು. ಅದ್ರ ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ನಂದು. ಯೂಶಲಿ ದಸೆ ನಾವು ಗುರುನ ಹುಡ್ಕೊಂಡು ಹೋಗ್ತೀವಿ, ಗುರು ನಿಮ್ಮನ್ನ ಶಿಷ್ಯನಾಗಿ ನಿಂಗೆ ಗೊತ್ತಿಲ್ದಂಗೆ ಅವ್ರು ಹುಡುಕ್ಬಿಡ್ತಾರೆ. ಆದ್ರೆ ದೇಲ್ ಫೈಂಡ್ ಯು ಅಂತ ಹೇಳ್ತಾರೆ, ಅಂದ್ರೆ ಲೋಕಾರೂಢಿಯಾಗಿ ಹೇಳ್ತಾರೆ. ಆ ಮೊಮೆಂಟ್ ಅದ್ ಯಾವ ರೀತಿ ಗೊತ್ತಾಗತ್ತೆ ನಮಗೆ ಒಂದು, ಅಥವಾ ಈಗ ನೀವ್ ಹೇಳ್ದಾಗ ಈ ತರ ಕನ್ಫ್ಯೂಷನ್ ಅಲ್ಲೇ ಇರ್ಬೋದು. ಲೈಕ್ ಈಗ ನಾನು ಇದು ಇವ್ರು ಅದು ಇದೋ ಅಂತ ಅಂದ್ಬಿಟ್ಟು, ಸೊ ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅದೇ ನಾನು ಅನುಷ್ಠಾನ ಮಾಡ್ಕೊಂಡೇ ಹೋಗ್ಬೇಕಾ ಅಥವಾ ಅದಕ್ಕೊಂದು ಸಿದ್ಧಿ ಇರ್ಬೇಕಾ? ಲೈಕ್ ಅಂದ್ರೆ ಗುರುಗಳು ಸಿಗಕ್ಕೆ ಹಾ ಗುರುಗಳೇ ಹುಡ್ಕೊಂಡ್ ಬರ್ತಾರೆ ಅನ್ನೋದು ತುಂಬಾ ರೇರು. ಆ ತರ ನಮ್ದು ಸಂಸ್ಕಾರ ಇತ್ತು ಅಂದ್ರೆ, ಅಥವಾ ಅಂತ ಒಂದು ಪರ್ಪಸ್ ನಮ್ ಲೈಫಿಗೆ ಇತ್ತು ಅಂದ್ರೆ ಅದು ಆಗುತ್ತೆ ಅಂತ ನನ್ಗೆ ಗೊತ್ತಿರೋದು. ಗುರುಗಳೇ ನಮ್ಮನ್ನ ಹುಡ್ಕೊಂಬಂದು ನೀನೇ ಅಪ್ಪ, ನಿನ್ನಿಂದ ಈ ಕೆಲಸ ಆಗ್ಬೇಕು, ಹಂಗಾಗಿ ನಿನ್ನ ರೆಡಿ ಮಾಡ್ಬೇಕು ಅನ್ನೋದೊಂದು ಏನುಂಟು, ಅದು ಅಂತ ಸಿಚುವೇಶನ್ ಅಲ್ಲಿ ಆಗೋದು. ನಾವೆಲ್ಲ ತುಂಬಾ ವಾಂಡ್ರಿಂಗ್ ಸೋಲ್, ನನ್ನ ಪ್ರಕಾರ ನಾವೆಲ್ಲ ಆಲ್ ಓವರ್ ದ ಪ್ಲೇಸ್ ಇದ್ದೀವಿ. ಪರ್ಪಸ್ ಅಂತ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಡಿವೈನ್ ಇಂಟರ್ವೆನ್ಷನ್ ಅನ್ನೋ ಒಂದು ಪರ್ಪಸ್ ಇದ್ದಾಗ ನನ್ಗೆ ಗೊತ್ತಿರೋದು ಗುರುಗಳು ತಾವಾಗೆ ಹುಡ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ನಾವು ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ರೆಸ್ಟ್ಲೆಸ್ ಆಗೋ ಬದಲು ಗುರುಗಳು ಸಿಕ್ಕಿದಾಗ ನಾನ್ ರೆಡಿ ಇದ್ದೀನಾ ಅದು ಫಸ್ಟ್ ನೋಡ್ಕೋಬೇಕು. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಮನಸ್ಥಿತಿ ಇರ್ಬೋದು. ಈಗ ಒಂದು ಪವರ್ಫುಲ್ ಯಾರೋ ಒಬ್ರು ಗುರುಗಳು ಸಿಗ್ತಾರೆ ಅನ್ಕೊಳ್ಳಿ, ನೀವು ರೆಡಿನೇ ಇರೋದಿಲ್ಲ. ಅವ್ರು ನಿಮ್ಗೆ ಅನುಷ್ಠಾನಕ್ಕೆ ಏನೋ ಒಂದು ಒಳ್ಳೆ ಮಂತ್ರ ಕೊಡ್ತಾರೆ, ನಿಮ್ಮ ಮನಸ್ಸು ಅನುಷ್ಠಾನದ ಸಂಸ್ಕಾರನೇ ನಿಮ್ಮ ಮನಸ್ಸಿಗಿಲ್ಲ ಅಂದ್ರೆ ಆ ಅಂತ ಪವರ್ಫುಲ್ ಗುರುಗಳಿಂದ ತಗೊಂಡು ಏನು ಉಪಯೋಗ ಆಗುತ್ತೆ? ವೆರಿ ರೈಟ್. ಇಟ್ ಇಸ್ ಅ ವೆರಿ ಪರ್ಸನಲ್ ಜರ್ನಿ, ಸ್ಪಿರಿಚುವಲ್ ಜರ್ನಿ. ಗುರುಗಳ ಪ್ರೆಸೆನ್ಸ್, ಗುರುಗಳ ಆಶೀರ್ವಾದ ಇದ್ರೂನು ಇಟ್ಸ್ ಅ ವೆರಿ ಪರ್ಸನಲ್ ಜರ್ನಿ. ಹಾಗಾಗಿ ಯಾರಿಗೆ ಗುರುಗಳಿಲ್ಲ, ಯೂಶ್ವಲಿ ಒಂದು ಫ್ಯಾಮಿಲಿಗೆ ಒಂದು ಗುರುಗಳು ಅಂತ ಇದ್ದೇ ಇರ್ತಾರೆ, ಅದನ್ನ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂದ್ರೆ ಯಾರು ಗುರುಗಳಿಲ್ಲ ಅನ್ಸುತ್ತೆ ಅವ್ರು ರೆಸ್ಟ್ಲೆಸ್ ಆಗೋ ಬದಲು ನನ್ನನ್ನು ನಾನು ಹೆಂಗೆ ರೆಡಿ ಮಾಡ್ಕೊಳ್ಳಿ, ಗುರುಗಳು ಸಿಕ್ಕಿದಾಗ ನನಗೆ ಅವರಿಂದ ತಗೊಳಕ್ಕೆ ನನ್ನನ್ನು ನಾನು ಹೆಂಗೆ ಎಲಿಜಿಬಲ್ ಮಾಡ್ಕೊಳ್ಳಿ ಅಥವಾ ಅಧಿಕಾರಿ ಮಾಡ್ಕೊಳ್ಳಿ ಅಂತ. ಸೊ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದು, ಈ ಥರ ನಾವೇನು ಮಾತಾಡಿದ್ವಿ, ಪ್ರತಿದಿನ ಒಂದು ಫಿಕ್ಸ್ ಟೈಮಿಂಗಲ್ಲಿ ದೇವ್ರ ದೀಪ ಹಚ್ಚೋದೇ ಮೇನ್ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಅದೇ ಎಷ್ಟೋ ಜನ ಮಾಡೋದಿಲ್ಲ. ಅದೇನು ಅದು ಸುಮ್ಮನೆ ಒಂದು ಎಕ್ಸ್ಟರ್ನಲ್ ಆಕ್ಟ್ ಆಫ್ ಇದಲ್ಲ. ನಾವು ಯಾವಾಗ ಎಣ್ಣೆ ದೀಪ ಅಥವಾ ತುಪ್ಪದ ದೀಪ ಯಾವಾಗ ಹಚ್ತೀವಿ ಅದೇ ನಮ್ಮ ಮನಸ್ಸಿಗೆ ಒಂದು ಕಿಕ್ ಸ್ಟಾರ್ಟ್ ಅನ್ನು ಕೊಡೋ. 100% ಯು ಕ್ಯಾನ್ ಇಫ್ ದೇ ಆರ್ ಪ್ರೆಸೆಂಟ್ ಇನಫ್, ಅವ್ರು ಫೀಲ್ ಮಾಡ್ತಾರೆ, ಅವ್ರ ಮನಸ್ಸು ಯಾವ ಥರ ಸೆಟ್ಲ್ ಆಗುತ್ತೆ. ಇವೆಲ್ಲದೂ ಅಷ್ಟೇ ನಮ್ಗೆ ನಮ್ಮ ದೊಡ್ಡವ್ರು ಕೊಟ್ಟಿರುವಂತಹ ಅಥವಾ ಆನ್ಸೆಸ್ಟರ್ಸ್ ಕೊಟ್ಟಿರುವಂತಹ ಒಂದು ಸಣ್ಣ ಸಣ್ಣ ಸಪೋರ್ಟಿಂಗ್ ಟೂಲ್. ನಾವು ಇದನ್ನ ಮಾಡಿದ್ರೆ ಆ್ಯಂಡ್ ದ ಮೋರ್ ಕನ್ಸಿಸ್ಟೆಂಟ್ ವಿ ಆರ್, ದ ಮೋರ್ ಅಧಿಕಾರಿ ವಿ ಬಿಕಮ್, ನಮ್ಮ ಮನ್ಸು ಬಿಕಮ್ಸ್. ಆ್ಯಂಡ್ ಆವಾಗ ಪವರ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಏನ್ ಬೇಕು ಅನ್ನೋದ್ರ ಕಡೆ ನಮ್ಮ ಎನರ್ಜಿ ಜಾಸ್ತಿಯಾಗಿ ಹೋಗಕ್ ಸ್ಟಾರ್ಟ್ ಆದಾಗ ಎಲ್ಲಿದ್ರು ಒಂದು ಅವರೇ ಆವಾಗ ಹುಡ್ಕೊಂಡ್ ಬರ್ತಾರೆ. ಇಲ್ಲ ನಮ್ಗೆ ಹೆಂಗೋ ಒಂದ್ ಗೊತ್ತಾಗುತ್ತೆ ಇವ್ರ ಹತ್ರ ಹೋಗುವಂತ. that will result in manifestation ಕೂಡ. ಅಷ್ಟೇ. So basically simple, when we alwa when you can attract these things, and when I demand or when I want to do say something ಅಂತಂದಾಗ ಆಟೋಮೆಟಿಕ್ಲಿ ಬರತ್ರ. ನಾನು ಯಾವಾಗಲೂ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಸೇಂಗ್ ಲೈಕ್ ಅಂದರೆ ಇಟ್ಸ್ ಜೋಕಿಂಗ್ ಆಗಿ, ನಮ್ಮಮ್ಮ ಮುಂಚೆ ಹಬ್ಬ ವಾರಗಳು ಬಂದರೆ ಏನು ನೆಟ್ಟಿಗೆ ನೀನು ಒಂದು ಸಂಧ್ಯಾವನೆ ಮಾಡಲ್ಲ, ಅನುಷ್ಠಾನ ಇರಲ್ಲ ಅಂತ ಒಂದು ಕಾಲ ಇತ್ತು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ನಮ್ಮಮ್ಮ, ಅದಕ್ಕೆ ಎಷ್ಟೊತ್ತರೆಗೂ ಮಾಡ್ತೇನೆ, ನನಗೆ ಪೂಜೆನೇ ಮಾಡೋಕ್ಕಾಗೋದಿಲ್ಲ, ಬೇಗ ಮುಗಿಸ್ಬಾರ್ದ ಅಂತ. ಸೊ ನಮ್ಮಮ್ಮ ಒಂದ್ಸಲಿ ನಾಪಿಸ್ದೆ, ಸ್ವಲ್ಪ ಒಂದಷ್ಟು ವರ್ಷದಿಂದ ಏನು ಹೇಳ್ತಿದ್ದೆ ನಾಪಿಸ್ಕೊಂಡ್ಯಾ ಅಂತಂದೆ. ಹೌದಲ್ವಾ ಅಂತಂದ್ರು ನಮ್ಮಮ್ಮ. ಸೇಂಗ್ ಲೈಕ್ ನೋಡೋ ಅವಾಗ ನೀನು ಅತಿವೃಷ್ಟಿ ಅನಾವೃಷ್ಟಿ ಅನ್ನೋ ಕಾನ್ಸೆಪ್ಟ್. ಐ ಸೈಡ್ ನೋ, ಇಟ್ ಈಸ್ ನಾಟ್ ಅಬೌಟ್ ಲೈಕ್ ದಟ್. ಈಗೇನಂತಂದ್ರೆ ಈಗ ನೀವು ಹೇಳೋ ಕರೆಕ್ಟಾಗಿ ಹೇಳಿದ್ರಿ, ದೇವ್ರ ದೀಪ ಹಚ್ಚೋದ್ರಿಂದ ಹಿಡಿದು ನಿನ್ನ ಅನುಷ್ಠಾನ ಮುಗಿಸಿ, ನಿನ್ನ ಪೂಜೆ ಪುನಸ್ಕಾರ ಮುಗಿಸಿ ಅನ್ನೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗೋಗುತ್ತೆ. ಆ್ಯಂಡ್ ಐ ಕೆನಾಟ್ ಡಿವೋಟ್ ಸೇಂಗ್ ಲೈಕ್ ಇದಿಷ್ಟೇ ನಾನು ಟೈಮ್ ಇಡಬೇಕು ಅಥವಾ ಈ ಒಂದು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಮಾಡಬೇಕು, ಅನ್ಲೆಸ್ ಯು ಹ್ಯಾವ್ ಸಮಥಿಂಗ್ ಟು ಡೂ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ರೆಕಾರ್ಡಿಂಗ್ ಬರೋಕೆ ಬೆಳಗ್ಗೆ ಲೇಟಾಗಿ ಎದ್ದೆ, ಐ ಡಿಂಟ್ ಹ್ಯಾವ್ ಟೈಮ್, ನಾನು ಅನುಷ್ಠಾನ ಮಾಡೋಕ್ಕಾಗಲ್ಲ. ಬಟ್ ಓಕೆ, ಇಲ್ಲೊಂದು ರೀತಿಲಿ ಅನುಷ್ಠಾನ ಆಗ್ತಿದೆ ನನಗೆ ಅಂತ ಐ ಥಿಂಕ್ ಲೈಕ್ ದಟ್.